ಇವತ್ತು ಏನ್ರಿ ಡಿಸೆಂಬರು 25ನೇ ತಾರೀಕು ಅದರ. ಸೊ ಡಿಸೆಂಬರ್ 25ನೇ ತಾರೀಕು ಅಂತಂದ್ರೆ ಏನು? ಎಲ್ಲ ಕಡೆ ಏನ್ರಿ ಕ್ರಿಸ್ಮಸ್ ಅದರ. ಕ್ರಿಸ್ಮಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಏನ್ರಿ ಯೇಸು ಕ್ರಿಸ್ತನ ಒಂದು ಬರ್ತ್ಡೇ ಅದರ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ದು ಡಿಸೆಂಬರ್ 25 ಅಂತ ಅಂದ್ಬಿಟ್ಟು ಇಡೀ ಲೋಕ ಏನ್ ಮಾಡ್ತಾರೆ ಅದನ್ನ ಆಚರಣೆ ಮಾಡ್ತಾರೆ. ಆದ್ರೆ ನಮಗ್ ಚೆನ್ನಾಗ್ ಗೊತ್ತು ಯೇಸು ಕ್ರಿಸ್ತು ಡಿಸೆಂಬರ್ 25ನೇ ತಾರೀಕು ಏನ್ ಮಾಡಿಲ್ಲ, ಅವ್ರು ಹುಟ್ಟಿಲ್ಲ ಅಲ್ವರ. ಸರಿ, ಇದು ನಾವು ಏನ್ ಮಾಡಿದ್ರಿ, ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಏನ್ ಮಾಡಿದ್ರಿ, ಇದನ್ನ ಕಲ್ತಿದ್ರಿ ಅಲ್ಲ, ಬ್ರದರ್ ಕೂಡ ಹೇಳ್ದಲ್ಲ. ಇವತ್ತಿನ ಮನ್ನಾಲ್ ಕೂಡ ನೋಡ್ಬೇಕಾರೆ ನಮ್ಮ ಮಾಡ್ತಾರೆ ಅದನ್ನ ಹೇಳ್ತಾರೆ ಅದರ. ಯೇಸು ಕ್ರಿಸ್ತು ಬಂದ್ಬಿಟ್ಟು ಇವತ್ತೇನಾಗಿಲ್ಲ, ಹುಟ್ಟಿಲ್ಲ, ಅವ್ರು ಅಕ್ಟೋಬರ್ ತಿಂಗಳಲ್ಲಿ ಏನಾಗಿದ್ದು ಹುಟ್ಟಿರೋದು ಅಂತ ಅಂದ್ಬಿಟ್ಟು ಅಲ್ವರ. ಆದ್ರೂ ಕೂಡ ನಾವು ಇಡೀ ಲೋಕ ಜನಗಳ ಜೊತೆಗೆ ನಾವು ಕೂಡ ಏನ್ ಮಾಡೋಣ, ಆತನ ಯಾವತ್ತೋ ಒಂದಿನ ಹುಟ್ಟಿದರೆ ಅವರೊಂದು ಭೂಲೋಕಕ್ಕೆ ಬಂದಿದ್ದಕ್ಕಾಗಿ ನಾವೇನ್ ಮಾಡೋಣ, ಸಂತೋಷ ಪಡೋಣ ಅಂತ ಹೇಳ್ತಾರೆ ಹೊರತು ಬರ್ತ್ಡೇಗಲ್ಲ ಅಲ್ವರ. ಸೊ ಅದರಿಂದ ಆ ಮನ್ನನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳೋದು ಬೇಡ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಇವತ್ತು ನಾವೇನಪ್ಪ ಮಾಡೋಣ ಅಂದ್ರೆ ಈ ಕ್ರಿಸ್ಮಸ್ ಬಗ್ಗೆ ಅದರ ಈ ಸತ್ಯವೇದ ಏನ್ ಹೇಳ್ತದೆ ಅಂತ ನಾವೇನ್ ಮಾಡೋಣ, ಅನೇಕ ವಿಚಾರಗಳನ್ನ ನಾವೇನ್ ಮಾಡೋಣ, ನಾವು ನೋಡೋಣ ಅದರ. ಯಾಕಪ್ಪ ಅಂತಂದ್ರೆ ಈ ಕ್ರಿಸ್ಮಸ್ ಅಂತ ಅಂದ್ಬಿಟ್ಟು ನಾವು ಇದನ್ನ ಎಲ್ಲಿಂದ ಜನಗಳು ತೆಗಿತಾರೆ ಈ ಕಾನ್ಸೆಪ್ಟ್ನ ಅಂತಂದ್ರೆ, ಸತ್ಯವೇದದಲ್ಲೇ ಏನ್ ಮಾಡ್ತಾರೆ, ಯಾವ್ದೋ ಒಂದು ರೀತಿಯಲ್ಲಿ ಇದೊಂದಿದೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅದನ್ನ ಪ್ರೂವ್ ಮಾಡಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಅದರ. ಸೊ ಅದರಿಂದ ನಾವು ಬೇಸಿಕ್ ಕ್ಲಾಸ್ ಅಲ್ಲಿ ಕೆಲವು ವಿಚಾರಗಳನ್ನ ನಾವೇನ್ ಮಾಡಿದಿರಿ, ನಾವು ನೋಡಿದಿರಿ ಅದರ. ಯಾವ್ದಪ್ಪ ಅಂದ್ರೆ ಕ್ರಿಸ್ಮಸ್ ಇಲ್ಲ ಅದರ, ಅದು ಕ್ರಿಸ್ತ ವಿರೋಧಿಗೆ ಸಂಬಂಧಪಟ್ಟಂತ ಒಂದು ಫಾಲ್ಸ್ ಡಾಕ್ಟ್ರಿನ್ ಅಂತ ನಾವೇನ್ ಮಾಡಿ ಕಲ್ತಿದ್ರಿ ಅದರ. ಆದ್ರೆ ಕಳೆದ ಸತಿ ಒಂದ್ಸತಿ ನೋಡ್ಬೇಕಾದ್ರೆ ಒಬ್ರು ಬ್ರದರ್ ಹಿಂಗೆ ಬೇಸಿಕ್ ಕ್ಲಾಸ್ ಕೊಡ್ಬೇಕಾದ್ರೆ ಅವ್ರೇನ್ ಮಾಡಿದ್ರೆ ಒಂದು ವಿಡಿಯೋ ಶೇರ್ ಮಾಡಿದ್ರು. ಬ್ರದರ್ ಇಲ್ಲಿ ನೋಡಿ ಬ್ರದರ್ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ರೆ ಕ್ರಿಸ್ಮಸ್ ಇದೆ ಅಂತ ಅಂದ್ಬಿಟ್ಟು. ನಾನು ಕೇಳ್ಬಿಟ್ಟು ಶಾಕ್ ಆಗ್ಬಿಟ್ಟೆ, ಇದೇನಪ್ಪ ಇದು ಎಲ್ಲಾನು ಇದೆ ಅಂತ ಪ್ರೂವ್ ಇಲ್ಲ ಅಂತ ನಾವು ಹೇಳ್ದಾರೆ, ಇವ್ರೇನು ಇದೆ ಅಂತ ಹೇಳ್ತಾರಲ್ಲ ಅಂತ ಅಂದ್ಬಿಟ್ಟು ಅಲ್ರ. ಅದರಿಂದ ನಾನೇನ್ ಮಾಡಿದೆ ಅಂದ್ರೆ ಅದನ್ನ ಒಂದು ಸ್ಟಡಿ ಮಾಡ್ಬಿಟ್ಟು ಅದರ ನಮ್ಮ ಸಹೋದರಗಳಿಗೆ ಡೀಟೇಲ್ ಆಗಿ ಹೇಳಿದ್ರೆ ಅದರ ಆಲ್ರೆಡಿ ಕೆಲವು ಗೊತ್ತಿರೋಂಥ ವಿಚಾರಗಳನ್ನ ನಾವು ಇನ್ನೂ ದೃಢವಾಗಿ ಏನ್ ಮಾಡ್ಬೋದು, ನಾವು ಹಿಡ್ಕೊಳಕ್ಕೆ ನಮ್ಗೆ ಏನಾಗ್ಬೋದು, ಅನುಕೂಲ ಆಗ್ಬೋದು ಅಂದ್ಬಿಟ್ಟು ಅಲ್ವರ. ಅದರಿಂದ ನೋಡ್ಬೇಕಾರೆ ಏನ್ರಿ ಕ್ರಿಸ್ಮಸ್ ಅಲ್ವರ. ಕ್ರಿಸ್ಮಸ್ ಅಂದ್ರೆ ಏನು, ಕ್ರಿಸ್ಮಸ್ ಅಲ್ಲಿ ಏನಿರ್ತಾರೆ ಎಲ್ಲ, ನೀವೆಲ್ಲ ಕ್ರಿಶ್ಚಿಯನ್ಸ್ ತಾನೆ, ಮಾಜಿ ಕ್ರಿಶ್ಚಿಯನ್ಸ್ ಹೇಳ್ರಿ ಏನೆಲ್ಲ ಇರ್ತಾರೆ ಕ್ರಿಸ್ಮಸ್ ಅಂದ್ರೆ ಏನಿರ್ಬೇಕು, ತಿಂಡಿಗಳು, ಹೊಸ ಬಟ್ಟೆ, ಆಮೇಲೆ ಡೆಕೋರೇಷನು, ಮ್ಯಾಗಿ ಇಷ್ಟಕ್ಕೆ ಚೆನ್ನಾಗಿ ಗೊತ್ತು ನೋಡ್ರಿ ಸ್ಕೂಲ್ನ. ಆಮೇಲೆ ಕ್ರಿಸ್ಮಸ್ ತಾತ ನೋಡ್ರ, ಚೆನ್ನಾಗಿ ಡ್ರಿಂಕ್ಸು ಅದರ. ಸಿಸ್ಟರ್ ಹಾಸ್ಟೆಲ್ ಬೆಳೆದವರು ಅದಕ್ಕೆಲ್ಲ ಚೆನ್ನಾಗಿ ಚಿಕ್ಕ ವಯಸ್ಸಲ್ಲಿ ಬೆಳೆಸ್ಬಿಟ್ಟವ್ರೆ ವರ್ಷ. ಕ್ಯಾರಲ್ಸ್, ಕ್ರಿಸ್ಮಸ್ ಕ್ಯಾರಲ್ಸ್ ಬಿಟ್ಬಿಡ್ತಾರ ಪ್ರತಿ ಏನ್ರಿ ಆ ತಿಂಗಳಲ್ಲಿ ಏನ್ ಮಾಡ್ತಾರೆ, ಎಲ್ಲಾರ ಮನೆಗೆ ಹೋಗಿ ಏನ್ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಮನೆಗೆಲ್ಲ ವಿಸಿಟ್ ಮಾಡೋದು ಅದರ. ಗಲ್ಗಲ ಅಂತೆ, ಕೇಕ್ ಅಂತೆ, ಅದರ ರೋಸ್ ಕುಕೀಸ್ ಅಂತೆ ಏನ್ರಿ, ಇವೆಲ್ಲ ಏನಾಗಿರ್ಬೇಕು ಕ್ರಿಶ್ಚಿಯನ್ಸ್ ಅಂದ್ರೆ. ಕ್ರಿಸ್ಮಸ್ ಅಂದ್ರೆ ಏನ್ರಿ, ಇವೆಲ್ಲ ಒಂದು ಹೈಲೈಟ್ ಆಗಿ ಎದ್ದು ಬರೋಂಥ ಒಂದು ವಿಚಾರಗಳು ಅಲ್ವರ. ಆಮೇಲೆ ನಮ್ಮ ಇಂಡಿಯಲ್ಲಿ ಇಲ್ಲ ಬಿಟ್ರಿ, ಫಾರಿನ್ ಹೋಗ್ಬಿಟ್ಟು ಅಂದ್ರೆ ರೈನ್ ಡೀರು ಅದರ, ಸ್ನೋ ಬಾಲು ಅದರ. ಆಮೇಲೆ ಕ್ರಿಸ್ಮಸ್ ಟ್ರೀಗೆ ಗ್ರ್ಯಾಂಡ್ ಡೆಕೋರೇಷನ್ ಅದರ. ಆಮೇಲೆ ಗಿಫ್ಟ್ಸ್ಗಳನ್ನ ಕೊಡೋದು ಅದರ. ಸೊ ಒಂದು ಸಂತೋಷವಾಗಿ ಕಳಿಯಂಥದ್ದು ಏನ್ರಿ ಒಂದು ಕ್ರಿಸ್ಮಸ್ ಅಂತ ಹೇಳ್ತಾರಲ್ಲ. ಆಮೇಲೆ ಕ್ರಿಸ್ಮಸ್ ಅಲ್ಲಿ ಇನ್ನೊಂದು ಮುಖ್ಯವಾಗಿ ಏನಿರ್ಬೇಕು, ಎಲ್ಲಾರ ಮನೆಯಲ್ಲೂ ಅದು ಇದ್ದೇ ಇರ್ತದೆ, ಸ್ಟಾರ್ ಅಲ್ವರ. ಸೊ ಕ್ರಿಶ್ಚಿಯನ್ಸ್ ಅಥವಾ ಕ್ರಿಸ್ಮಸ್ ಅಂತ ಅಂದ ತಕ್ಷಣ ಏನ್ರಿ ನಮ್ಗೆ ಬರ್ತಾರೆ, ಓ ಸ್ಟಾರ್. ಈ ಸೀಸನ್ ನಲ್ಲಿ ಯಾರ ಮನೇಲಿ ಸ್ಟಾರ್ ಹಾಕಿರ್ತಾರೋ ಅವ್ರ ಏನರ್ಥ, ಕ್ರಿಶ್ಚಿಯನ್ಸ್ ಅಂತ. ನಾವೇನ್ ಮಾಡೋರು ಅಂದ್ರೆ, ನಾನು ಸತ್ಯಕ್ಕೆ ಬರ್ಬೇಕಾದ್ರೆ ನಾವು ಕ್ರಿಶ್ಚಿಯನ್ಸ್ನ ಹೆಂಗ್ ಹುಡ್ಕೋದು ಅಂತಂದ್ರೆ, ಈ ಟೈಮಲ್ಲಿ ಯಾರ ಮನೆಗೆಲ್ಲ ನಕ್ಷತ್ರ ಹಾಕಿರ್ತಾರೋ ಅವ್ರ ಮನೆ ಏನ್ರಿ ಕ್ರಿಶ್ಚಿಯನ್ಸ್ ಗೊತ್ತಾಗ್ಬಿಟ್ಟು. ಯಾಕಂದ್ರೆ ಸುಮ್ಸುನೆ ಯಾರ ಮನೆಗೆ ತಟ್ಟಂದ್ರೆ ಹಿಂದೂ ಮುಸ್ಲಿಮ್ಸ್ ಆಗ್ಬಿಟ್ರೆ ಬೈತಾರಲ್ವಾ, ಏನ್ ಕನ್ವರ್ಟ್ ಮಾಡಕ್ ಬಂದಿದ್ದೀರಾ ಅಂತ ಅಂದ್ಬಿಟ್ಟು. ಅವಾಗ ನಮ್ಗೆ ಏನ್ ಮಾಡೋರು ಅಂದ್ರೆ, ನಮ್ಮ ಪಾಠ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಆ ಬ್ರದರ್ ಏನ್ ಮಾಡೋರು, ನೋಡ್ರಪ್ಪ ಎಲ್ಲ ಮನೆಗೆ ಹೋಗ್ರಿ, ಇವಾಗ ಯಾರೆಲ್ಲ ಕ್ರಿಶ್ಚಿಯನ್ ಸ್ಟಾರ್ಸ್ ಹಾಕಿರ್ತಾರೋ ಅವ್ರಿಗೆಲ್ಲ ಏನ್ ಮಾಡಿ ಹೋಗ್ಬಿಟ್ಟಿವ ಪ್ಯಾಂಪ್ಲೆಟ್ಸ್ ಕೊಟ್ಟು ಬಂದಿದ್ದು. ನಾವೇನ್ ಮಾಡಿದ್ರಿ, ಈಸಿಯಾಗಿ ಟ್ರ್ಯಾಕ್ ಮಾಡ್ಬಿಟ್ಟು ಕ್ಲೇಮ್ ಮಾಡಿ ಪ್ಯಾಂಪ್ಲೆಟ್ಸ್ ಕೊಟ್ಟು ಬರ್ತಾ ಇದ್ರಿ. ಒನ್ ಆಫ್ ದ ಈಸಿ ಮೆಥಡ್ ಅಲ್ವಾ. ಏನೇ ನೋಡ್ಬೇಕಾದ್ರೆ ಏನ್ರಿ ಕ್ರಿಶ್ಚಿಯನ್ಸ್ ಅಂತಂದ್ರೆ, ಕ್ರಿಸ್ಮಸ್ ಅಂತಂದ್ರೆ ಈ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಮನೆ ಏನ್ ಮಾಡ್ತಾರೆ, ಒಂದು ಸ್ಟಾರ್ ಹಾಕ್ತಾರೆ. ಯಾಕೆ ಸ್ಟಾರ್ ಹಾಕ್ತಾರೆ, ಎಲ್ಲಿಂದ ಬಂದ್ರಿ ಸ್ಟಾರ್? ಕ್ರಿಸ್ತನ ಹುಟ್ಟಬೇಕಾದ್ರೆ ಏನಾಯ್ತು, ಒಂದು ನಕ್ಷತ್ರ ಕಾಣಿಸ್ಕೊಂತಲ್ವಾ ನೋಡಿ. ಕರೆಕ್ಟ್ ಆಗಿ ಏಸು ಕುಸು ಹುಟ್ಟಿರೋಂಥ ಸ್ಥಳಕ್ಕೆ ಏನ್ ಮಾಡ್ತಾವ, ನಕ್ಷತ್ರ ಹೋಗ್ಬಿಟ್ಟವ ನಡೆಸ್ತಲ್ಲ. ಅದನ್ನ ನೋಡ್ಬೇಕಾರೆ ಏನ್ರಿ ಕ್ರಿಸ್ಮಸ್ ಅಂತಂದ್ರೆ ಯೇಸು ಕ್ರಿಸ್ತನ್ಗೆ ಜನ್ಮಕ್ಕೆ ಸಂಬಂಧಪಟ್ಟ ಹಾಗೆ ಯೇಸು ಕ್ರಿಸ್ತು ಎಲ್ಲಪ್ಪ ಹುಟ್ಟಿದರೆ ಅಂತಂದ್ಬಿಟ್ಟು ನೋಡ್ಸಿದ್ದೆ ಯಾವ್ದಂತಂದ್ರೆ ಈ ಸ್ಟಾರ್ ಅದರ. ಸರಿ, ಈ ಸ್ಟಾರ್ ಎಲ್ಲಪ್ಪ ಬೈಬಲ್ ಇದೆ ಅಂತಂದ್ರೆ ಏನ್ರಿ, ನೀವ್ ಯಾರಿಗಾರ ಕ್ರಿಶ್ಚಿಯನ್ಸ್ ಕೇಳಿ ಅವ್ರು ನೋಡ್ಸಂತ ವಾಕ್ಯನೇ ಇವತ್ತು ಅವ್ನು ನೋಡಿರಂತ ಆಧಾರ ವಾಕ್ಯ ಯಾವ್ದಪ್ಪ ಅದು ಅಂದ್ರೆ ಅರಣ್ಯಕಾಂಡ 24ನೇ ಅಧ್ಯಾಯ 17ನೇ ವಾಕ್ಯ, ನಂಬರ್ಸ್ 24:17. ಓದ್ರಿ ದಯವಿಟ್ಟು.
ಒಬ್ಬಾತನನ್ನು ನೋಡುತ್ತಿದ್ದೇನೆ, ಹ್ಮ್ ಆತನು ಈಗಿನವನಲ್ಲ. ಹ್ಮ್ ಆತನು ಕಾಣಿಸುತ್ತಾನೆ, ಹ್ಮ್ ಆದರೆ ಸಮೀಪದಲ್ಲಿ ಅಲ್ಲ. ಹ್ಮ್ ಯಾಕೋಬ್ ವಂಶದವರಲ್ಲಿ ಹ್ಮ್ ನಕ್ಷತ್ರ ಪ್ರಾಯನೊಬ್ಬನು ಉದಯಿಸಿದ್ದಾನೆ. ನೋಡ್ರ ಏನ್ರಿ, ಯಾಕೋಬ್ ವಂಶದಲ್ಲಿ ನಕ್ಷತ್ರ ಪ್ರಾಯನು ಪ್ರಾಯನು ಒಬ್ಬ ಏನ್ ಮಾಡಿದಂತೆ ಉದಯಿಸಿದ್ದಾನೆ. ಉದಯಿಸಿದಾರಲ್ಲ. ಆಮೇಲೆ ಇಸ್ರಾಯೇಲ್ಯರಲ್ಲಿ ಹಾ ರಾಜದಂಡ ಹಿಡಿದವನು ಹಾ ಕಂಡು ಬಂದಿದ್ದಾನೆ. ಅವ್ರು ಯಾರಪ್ಪ ಅಂತಂದ್ರೆ ಇಸ್ರೇಲ್ ನಲ್ಲಿ ರಾಜ್ಯ ದಂಡವನ್ನು ಹಿಡಿಯತಕ್ಕವರು ಅವ್ರು ಕಂಡು ಬಂದಿದ್ದಾರೆ ಅಂತ ಹೇಳ್ತಾರಲ್ರ. ಸೊ ಅದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಯಾಕೋಬಿನ ಒಂದು ವಂಶದಲ್ಲಿ ಒಂದು ನಕ್ಷತ್ರ ಏನಾಗ್ತದೆ, ಉದಯ ಆಗ್ತದೆ. ಆ ನಕ್ಷತ್ರ ಯಾರಪ್ಪ, ಜೀಸಸ್. ಅದಕ್ಕೆ ಯೇಸು ಕೂಸು ಹುಟ್ಬೇಕಾದ್ರೆ ದೇವ್ರು ಏನ್ ಮಾಡಿದ್ರು, ನಕ್ಷತ್ರನ ಅಂತ ಕಳ್ಸಿಕೊಟ್ರು. ಆ ನಕ್ಷತ್ರ ಕರೆಕ್ಟ್ ಆಗಿ ಕೂಸಿರಂತ ಸ್ಥಳಕ್ಕೆ ಏನ್ ಮಾಡ್ತು, ಕರ್ಕೊಂಡೋಯ್ತು, ನಡೆಸ್ತು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರಿಂದ ನೀವು ಯಾರೋ ಸಾಮಾನ್ಯಗೆ ಯಾರೋ ಕ್ರಿಶ್ಚಿಯನ್ಸ್ ಹತ್ರ ಮಾತಾಡಿದೆ ಅಂತಂದ್ರೆ ಅವ್ರು ಎಲ್ಲಪ್ಪ ನಕ್ಷತ್ರ ಇದೆ ಅಂದ್ರೆ ಅವ್ರು ನೋಡ್ಸಂತ ವಾಕ್ಯ ಯಾವ್ದು, ಇದೇ ವಾಕ್ಯ ಅಲ್ವರ. ಸರಿ ಅಲ್ವರ, ಎದ್ಗೆ ಹೇಳ್ತಾರೆ, ಒಬ್ಬ ನಕ್ಷತ್ರ ಪ್ರಾಯನು ಯಾಕೋಬಿನ ಇದ್ರನ್ನ ಏನ್ ಮಾಡ್ತಾನೆ, ಉದಯಿಸ್ತಾನೆ ಅಂತ ಹೇಳ್ತಾರಲ್ವರ. ಸರಿ, ಅದಕ್ಕೆ ಏನ್ರಿ ಯೇಸು ಕ್ರಿಸ್ತು ಒಂದು ನಕ್ಷತ್ರ, ಅದಕ್ಕೆ ಅವ್ರಿಗೆ ಏನು ಹುಟ್ಬೇಕಾದ್ರೆ ಮಾಡಿ ನಕ್ಷತ್ರನ ನೋಡ್ಸು ಅಂತ ಹೇಳ್ತಾರೆ ಅಲ್ವರ. ಸರಿ, ಇವಾಗ ನಾವೇನ್ ಮಾಡ್ಬೇಕು ಅಂದ್ರೆ, ಇವಾಗ ಯೇಸು ಕ್ರಿಸ್ತು ಹುಟ್ಬೇಕಾರೆ ಆ ನಕ್ಷತ್ರ ನಡೆಸ್ತಲ್ಲ, ಆ ನಕ್ಷತ್ರಕ್ಕೂ ಈ ವಾಕ್ಯ ಹೇಳ್ತಾ ಇಲ್ಲ ಒಂದು ನಕ್ಷತ್ರ ಉದಯಿಸ್ತಾರೆ ಅಂತ ಅಂದ್ಬಿಟ್ಟು ಎರಡು ಒಂದೇನಾ ಅಂತ ಏನ್ ಮಾಡ್ಬೇಕು, ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸ್ಟಡಿ ಮಾಡಿ ಏನ್ ಮಾಡ್ಬೇಕು, ನೋಡ್ಬೇಕು. ಯಾಕೆಂತಂದ್ರೆ ನಾವು ಯಾವುದೇ ಒಂದು ವಾಕ್ಯನ ಇಟ್ಕೊಂಡು ಒಂದು ಕನ್ಕ್ಲೂಷನ್ ಬರೋದು ಸರಿಯಲ್ಲ. ನಾವು ಸತ್ಯವೇದ ವಿದ್ಯಾರ್ಥಿಗಳು ಏನ್ ಮಾಡ್ತೀರಿ, ಏನೇ ಒಂದು ತತ್ವ ನೋಡ್ದ ಅಂತಂದ್ರೆ ಅದಕ್ಕೆ ಇಡೀ ಬೈಬಲ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಅಭಿಪ್ರಾಯ ಏನ್ ಮಾಡ್ತೀವಿ ನಾವು ಸ್ಟಡಿ ಮಾಡಿ ನೋಡ್ತೀವಿ. ಅದೇ ರೀತಿ ಏನ್ ಮಾಡ್ಬೇಕಂದ್ರೆ ಇದನ್ನು ಕೂಡ ಸತ್ಯವೇದಲ್ಲಿ ಏನಪ್ಪ ಹೇಳ್ತಾರೆ ಸ್ಟಡಿ ಮಾಡ್ಬೇಕು. ಸರಿ, ಇವಾಗ ಏನ್ ಮಾಡೋಣ ಅಂತಂದ್ರೆ ಈ ನಕ್ಷತ್ರ ಎಲ್ಲಿ ಬಂತು, ಈ ಸನ್ನಿವೇಶ ಎಲ್ಲಿ ನಡೀತು ಅಂತ ನೋಡೋದ್ರೆ ಇದು ಮತ್ತೇನ ಬರ್ತಂತ ಸುವಾರ್ತೆ ಏನ್ರಿ 2ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ. ಅದನ್ನ ದಯವಿಟ್ಟು ಏನ್ ಮಾಡಿ, ಮತ್ತೆ ಬಂದ ಸುವಾರ್ತೆ 2ನೇ ಅಧ್ಯಾಯನ ಎಲ್ಲರೂ ದಯವಿಟ್ಟು ಬೈಬಲ್ ತೆಗೆದು ನಾವು ಗಮನಿಸೋಣ. ಅದ್ರಲ್ಲಿ ಏನಂತ ನಡೀತು, ಈ ನಕ್ಷತ್ರ ಯಾರು ನೋಡಿದ್ರು, ಎಲ್ಲಿಂದ ಬಂತು, ಏನಾಯ್ತು ಅಂತ ನಾವೇನ್ ಮಾಡೋಣ ನೋಡೋಣ. ಆಮೇಲೆ ಇದು ನಿಜವಾಗ್ಲೂ ಕ್ರಿಸ್ತನಿಗೆನೆ ಹೋಲಿಕೆ ಆಗ್ತದಾ, ಯಾಕೋಬ್ನ ಬಂದಂತ 4ನೇ ಖಂಡದಲ್ಲಿ ಬರೋಂತ ಒಂದು ಪತ್ರಿಕೆಯಲ್ಲಿ ಯಾಕೋಬಿನ ವಂಶದಲ್ಲಿ ಬರೋಂತ ನಕ್ಷತ್ರ ಇದೇನಾ ಅಂತ ನಾವೇನ್ ಮಾಡೋಣ, ಸ್ವಲ್ಪ ಗಮನಿಸೋಣ ಅಲ್ವಾ. ಓದೋಣ ದಯವಿಟ್ಟು. ಮತ್ತೆ 2ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ನೋಡ್ರ, ಸೊ ಇಲ್ಲಿ ನೋಡ್ಬೇಕಾದ್ರೆ ಏನಂತ ನೋಡ್ತೀವಿ ಅಂದ್ರೆ, ಅರಸನಾದ ಹೆರೋದಿನ ದಿನಗಳಲ್ಲಿ ಎಲ್ಲಂತೆ ಯೂದಾಯ ಸೀಮೆಯಲ್ಲಿ ಬೆತ್ಲೆಹೇಮ್ ಅಂತ ಊರಿನಲ್ಲಿ ಏನ್ರಿ ಯೇಸು ಹುಟ್ಟಿದಾಗ ಯಾರಪ್ಪ ಬಂದ್ರಂತಲ್ಲಿ, ಮೂಡಣ ದೇಶದಿಂದ ಯಾರು ಬಂದಂತೆ, ಜೋಯಿಸರು ಎಲ್ಲಿಗೆ ಬಂದ್ರಂತೆ, ಯೆರೂಸಲೇಮ್ಗೆ ಬಂದ್ರಂತೆ ಅಲ್ವರ. ಇವ್ರು ಯಾರು, ಇವರು ಯಹೂದ್ಯರ, ಇವ್ರು ಯಹೂದ್ಯರ ಅಲ್ವೇ ಅಲ್ಲರಿ ಅಲ್ವರ. ಇವ್ರು ಯಾರಪ್ಪ ಅಂತಂದ್ರೆ ನೋಡ್ಬೇಕಾರೆ ಏನ್ರಿ, ಇವರು ಯೂದಾಯ ಸೀಮೆಯಲ್ಲಿ ಬೆತ್ಲೆಹೇಮಿಗೆ ಬಂದವ್ರು ಯಾರಪ್ಪ ಅಂದ್ರೆ ಮೂಡಣ ದೇಶದಲ್ಲಿರಂತ ಏನ್ರಿ ಜೋಯಿಸರು ಅಲ್ವರ. ಅಂದ್ರೆ ಇವ್ರು ಯಹೂದ್ಯರಲ್ಲ, ಮೂಡಣ ದೇಶದಲ್ಲಿ ಇರುವಂತ ಒಂದು ಜೋಯಿಸರು ಬೇರೆ ಅಲ್ವರ. ಏನ್ರಿ ಜೋಯಿಸರು, ವಿದ್ವಾಂಸರು, ಪಂಡಿತರು ಇವರೆಲ್ಲ ಯಾರು ಅಂತ ನಾವೇನ್ ಮಾಡೋಣ, ಸ್ವಲ್ಪ ಹೊತ್ತಲ್ಲಿ ನೋಡೋಣ ಅಲ್ವರ. ಹಂಗ ಒಟ್ಟಲ್ಲಿ ಇವ್ರಂತೂ ಯಹೂದ್ಯರಲ್ಲ. ಇವರು ಏನ್ರಿ ಮೂಡಣ ದಿಕ್ಕಿಂದ ಎಲ್ಗಪ್ಪ ಬರ್ತಾರೆ ಅಂತಂದ್ರೆ ಏನ್ರಿ, ಒಬ್ಬ ಅರಸನ್ನ ಹುಡ್ಕೊಂಡು ಏನ್ ಮಾಡ್ತಾರೆ, ಬರ್ತಾರೆ, ಯೆರೂಸಲೇಮಿಗೆ ಬರ್ತಾರೆ. ಎಲ್ಲಿ ಹೋಗ್ತಾರೆ ನಡಿ ನೋಡ ನಿಂತೀನಿ, ಹಂಗೆ ಕಂಟಿನ್ಯೂ ಮಾಡಿ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರು. ಆಮೇಲೆ ಇದನ್ನು ಕೇಳಿ ಅರಸನಾದ ಹೆರೋದನು ಅವನೂ ಕೂಡ ಯೆರೂಸಲೇಮಿನವರೆಲ್ಲರೂ ಕಳವಳಪಟ್ಟರು. ನೋಡ್ರ, ಇವಾಗ ಈ ನ್ಯೂಸ್ ಅನ್ನ ಏನ್ರಿ ಯೆರೂಸಲೇಮಿನಂತ ಜನಗಳು ಕೇಳ್ತಾರೆ. ಆಮೇಲೆ ಯಾರು ಕೂಡ ಕೇಳ್ತಾರಂತೆ, ಹೆರಾಡ್ ರಾಜ ಕೂಡ ಏನ್ ಮಾಡ್ತಾರಂತೆ, ಈ ನ್ಯೂಸ್ ನ ಕೇಳ್ತಾನೆ. ಕೇಳ್ಬಿಟ್ಟು ಏನ್ ಮಾಡ್ತಾರೆ, ತುಂಬಾ ಕಳವಳಗೊಂಡನು ಅಂತ ಹೇಳ್ತಾರೆ ಅಲ್ವರ. ಸರಿ, ಹೆರಾಡ್ ರಾಜ ಯಾಕೆ ಕಳವಳಗೊಳ್ಬೇಕು, ಸರಿ ಇವ್ರು ಯಾಕೆ ಹೆರಾಡ್ ರಾಜದ ಹತ್ರ ಹೋಗ್ಬೇಕು ಅಲ್ವರ. ಇವ್ರು ಹುಡ್ಕೊಂಡ್ ಬಂದಿದ್ದೇನ, ಅರಸನ್ನ ಹುಡ್ಕೊಂಡ್ ಬಂದ್ರು ಅಲ್ವರ. ಏನ್ರಿ ಯೂದಾಯ ಒಂದು ಪ್ರಾಂತ್ಯದಲ್ಲಿ ಹುಟ್ಬೇಕಾರಂತ ಅರಸನ್ ಏನ್ ಮಾಡ್ತಾರೆ, ಇವರು ಹುಡ್ಕೊಂಡ್ ಬರ್ತಾರೆ ಅಲ್ವರ. ಇವಾಗ ಸಾಮಾನ್ಯವಾಗಿ ನೀವೇ ಹೇಳ್ರಿ, ಅರಸ ಹುಟ್ಟಿದ್ರೆ ಎಲ್ಲಿ ಹುಡ್ತಾರೆ, ಅರಮನೆಯಲ್ಲಿ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಸೀದಾ ಇವ್ರಿಗೆಲ್ಲಪ್ಪ ಹೋದ್ರು ಅಂತಂದ್ರೆ ಅರಮನೆಗೆ ಏನ್ ಮಾಡಿದ್ರು ಇವರು ಹೋದ್ರು. ಯಾಕೆ, ಅರಮನೆಗೆ ಹೋದ್ರೆ ಖಂಡಿತವಾಗೂ ರಾಜನಾಗಿ ಹುಟ್ಟಬೇಕಾಗಿರೋ ಕೂಸು ಎಲ್ಲಿರ್ತದೆ, ಅರಮನೆಯಲ್ಲಿ ಇರ್ತಾರೆ ಅಂತ ಅಲ್ವರ. ಆದ್ರೆ ಈ ಅರಮನೆಗೆ ಹೋಗಿದ ತಕ್ಷಣ ಈ ಅರಮನೆಯಲ್ಲಿ ಕೂಸು ಹುಡ್ಕಕ್ ಹೋದ್ರೆ ಯಾರಿಗೆ ಶಾಕು, ಹೆರಾಡ್ಗೆ ಶಾಕು. ಯಾಕೆ,
ನನ್ಗೆ ಗೊತ್ತಿಲ್ದಿರ ನಮ್ಮ ಮನೆಯಲ್ಲಿ ಯಾರಪ್ಪ ಕೂಸುಟ್ಟವ್ರೆ ಅಂತ ಅನ್ಬಿಟ್ಟು ಅಲ್ವರ. ಅದು ಮಾತ್ರ ಅಲ್ಲ, ಆ ವಾಕ್ಯ ಓದನೆ ಹೇಳ್ತಾನೆ, ಈ ಸುದ್ದಿನ ಕೇಳಿದ ತಕ್ಷಣ ಏನಾಯ್ತಂತೆ, ಹೆರೋಡನ್ಗೂ ಮತ್ತೆ ಯೆರೂಸಲೇಮಿನಲ್ಲಿ ಇರೋ ಎಲ್ಲಾ ಜನಗಳಿಗೆ ಏನಾಯ್ತಂತೆ, ತುಂಬಾ ಕಳವಳ ಉಂಟಾಯ್ತು ಅಂತ ಹೇಳದಂತೆ ಅಲ್ವರ. ಯಾಕೆ ಹೆರೋಡನ್ಗೆ, ಓಕೆ ಬೇರೆ ಜನಗಳಿಗೆ ಕಳವಳ ಉಂಟಾಯ್ತು, ಓಕೆಪ್ಪ ಸರಿ, ಅವ್ರಿಗೆ ಬೇರೆ ತರ ಆಗಿರ್ತಾರೆ. ಹೆರೋಡನ್ಗೆ ತುಂಬಾ ಏನಾಗಿರ್ತಾರೆ, ಇನ್ನ ಭಯಂಕರ ಟೆನ್ಷನ್ ಆಗಿರ್ತಾರೆ. ಯಾಕೆ ಹೆರೋಡನ್ಗೆ ಏನಕ್ಕೆ ಬೇಜಾರಾಯ್ತು, ಏನಕ್ಕೆ ತುಂಬಾ ಟೆನ್ಷನ್ ಆಯ್ತು, ಏನಕ್ಕೆ ಒಂದು ತುಂಬಾ ಒಂದು ಗಾಬರಿ ಪಟ್ಟ ಅಂತ? ಅವನ ಅರಸ, ಅವನ ಹೆಂಗೆ ಅರಸ ಸ್ಥಾನಕ್ಕೆ ಬಂದವನೆ ಅಂತಂದ್ರೆ, ತನ್ನ ಸಹೋದರನ ಸಾಯಿಸ್ಬಿಟ್ಟು ಅವನೇನ್ ಮಾಡವನೆ, ಒಂದು ಅಧಿಕಾರಕ್ಕೆ ಬಂದವನೆ. ಅವನೇ ಹಂಗ ಅಧಿಕಾರಕ್ಕೆ ಬಂದಿರ್ಬೇಕಾದ್ರೆ ಅವನ ಸ್ಥಾನದಲ್ಲಿ ಇನ್ನೊಂದು ಯಾವುದೋ ಒಂದು ಹೊಸ ಕೂಸು ಉಟ್ಬಿಟ್ಟಿದೆ, ಅದು ಅರಸನಾಗ್ತಾರೆ ಅಂತ ಹೇಳಿದ ತಕ್ಷಣ ಅವ್ನು ಸುಮ್ಮನೆ ಬಿಡ್ತಾನ ಅಲ್ವರ. ಅವನೇನ್ ಮಾಡ್ತಾನೆ ಅಂದ್ರೆ, ಓಹೋ ಇದೇನಪ್ಪ ನಮ್ಮ ಒಂದು ಸಿಂಹಾಸನಕ್ಕೆ ಯಾರೋ ಕೊಕ್ಕಿಗೆ ತಂದ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ, ಅವನು ಕಳವಳಗೊಳ್ತಾನೆ ಅಲ್ವರ. ಸೊ ಅದಕ್ಕೆ ಏನಪ್ಪಾ ಮಾಡ್ತಾನೆ ಅಂತಂದ್ರೆ, ನೋಡಿ ಅಂತೀನಿ, ಮುಂದಕ್ಕೆ ಓದೋಣ ಅಂತೀನಿ. ಓದಿ ವಾಕ್ಯ, 3ನೇ ವಾಕ್ಯ. ಅವನು ಯಹೂದ್ಯರ ಎಲ್ಲಾ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಏನಪ್ಪಾ ಮಾಡ್ತಾನೆ ಅಂತ ವಾಕ್ಯ ನೋಡ್ದ ಅಂತಂದ್ರೆ, ಅವನು ಏನ್ರಿ ಎಲ್ಲಾ ಶಾಸ್ತ್ರಿಗಳನ್ನ ಕರೆಸ್ತಾನೆ ಅಲ್ವರ. ಆಮೇಲೆ ಕರೆಸ್ಬಿಟ್ಟು ಏನಪ್ಪಾ ಮಾಡ್ತಾನೆ, ನೋಡಪ್ಪ ಈ ತರ ಏನೋ ಕೂಸು ಹುಟ್ಬೇಕು ಅಂತಿದೆಯಲ್ಲ, ಇದು ಏನ್ರಿ ಧರ್ಮಶಾಸ್ತ್ರದ ಪ್ರಕಾರ, ಅಂದ್ರೆ ದೇವ್ರು ಕೊಟ್ಟಂತ ಒಂದು ಪ್ರಮಾಣಗಳ ಪ್ರಕಾರ, ಒಂದು ಪ್ರವಾದನೆ ಮಾಡ್ಕೊಳ್ಳೋ ಪ್ರಕಾರ ಈ ಕೂಸು ಎಲ್ಲಿ ಹುಟ್ಟಬೇಕು ಅಂತ ಏನ್ ಮಾಡ್ತಾನ ಅವನ, ಅದನ್ನ ಕ್ರಾಸ್ ಚೆಕ್ ಮಾಡ್ತಾರಂತೆ ಅಲ್ವರ. ಅವಾಗ ಕ್ರಾಸ್ ಚೆಕ್ ಮಾಡಿದಾಗ ಏನ್ ಗೊತ್ತಾಗ್ತಾರೆ ಅವನ್ಗೆ, ಅವರು ಅವನಿಗೆ ಯುದಾಯದ ಬೆತ್ಲೆಹೇಮಿನಲ್ಲಿಯೇ, ಏಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ, ಒಬ್ಬ ಅಧಿಪತಿ ನಿನ್ನೊಳಗಿಂದಲೇ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರಾಯೇಲರನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಬರೆದಿದೆ ಎಂದು ಹೇಳಿದರು. ಅವಾಗ ಇವ್ರೇನ್ ಮಾಡ್ತಾರೆ ಅಂತಂದ್ರೆ, ಇವರೆಲ್ಲ ಪ್ರಾಫಸಿಗಳನ್ನ ಸ್ಟಡಿ ಮಾಡ್ಬಿಟ್ಟು, ಹೌದು ಸರ್ ಕರೆಕ್ಟ್, ಆ ಮೂಡ ದೇಶದ ಜೋಶಿಗಳು ಬಂದವರಲ್ಲ ಅವ್ರು ಬಂದಿರೋದು ಕರೆಕ್ಟು ಅಲ್ವರ. ಆ ಪ್ರವಾದನೆ ಪ್ರಕಾರ ಇವ್ರೆಲ್ಲಪ್ಪ ಹುಟ್ಬೇಕು ಕೂಸು, ಬೆತ್ಲೆಹೇಮಲ್ಲಿ ಹುಟ್ಬೇಕು ಅಂತ ನಮ್ಗೆ ಪ್ರವಾದನೆ ಮಾತಿದೆ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅವಾಗ ಏನ್ ಮಾಡ್ತಾನೆ, ಎರಡು ವಿಚಾರಗಳು ಕೂಡ ಏನ್ ಮಾಡ್ತಾನೆ, ಟ್ಯಾಲಿ ಮಾಡ್ತಾನೆ. ಏನು, ಅಲ್ಲಿ ಜೋಯಿಷರು ಬಂದು ನ್ಯೂಸ್ ತಂದ್ರಲ್ಲ, ಆ ವಿಚಾರಕ್ಕೂ ಸತ್ಯವೇದದಲ್ಲಿ ಅಂತ ಪ್ರವಾದನೆಗಳಿಗೆ ಏನ್ ಮಾಡ್ತಾನೆ ಎರಡೂನು ಟ್ಯಾಲಿ ಮಾಡಿದಾಗ ಏನ್ ಗೊತ್ತಾಗ್ತಾರೆ, ಓ ಇವ್ರು ತಂದಿರೋ ನ್ಯೂಸ್ ಹಂಗಾರೆ ಏನ್ರಿ ಸತ್ಯ. ಹಂಗಾರೆ ಪ್ರಾಫಸಿ ಪ್ರಕಾರ ಕೂಡ ಏನಾಗ್ಬೇಕು, ಒಂದು ಕೂಸು ಇವತ್ತು ಏನಾಗ್ಬೇಕು, ಯೆರೂಸಲೇಮ್ನ ಹುಟ್ಟಬೇಕು, ಬೆತ್ಲೆಹೇಮಲ್ಲಿ ಮುಖ್ಯವಾಗಿ ಹುಟ್ಟಬೇಕು ಅಂತ ಏನಾಗ್ತಾರೆ ಅವ್ನಿಗೆ ಕ್ಲೀನ್ ಆಗಿ ಗೊತ್ತಾಗ್ತಾರೆ ಅಂದ್ರೆ. ಅದನ್ನೇ ಈ ಜೋಯಿಷರು ಏನ್ ಮಾಡಿರೋದು, ಹುಡ್ಕೊಂಡ್ ಬಂದಿರೋದು. ಹಂಗಾರೆ ಅವರು ಕೂಡ ಏನ್ರಿ ಸತ್ಯನೇ ಹುಡ್ಕೊಂಡ್ ಬಂದವ್ರೆ ಅಂತ ಏನ್ ಮಾಡ್ತಾರಂತೆ. ಅವನು ಏನ್ ಮಾಡ್ತಾನೆ, ನೆಕ್ಸ್ಟ್ ಒಂದು ಸ್ಟೆಪ್ ತಗೊಂತಾನೆ. ಏನಪ್ಪ ತಗೊಂತಾನೆ ಅಂತಂದ್ರೆ, ಇವಾಗ ನೋಡಿ, ಇಬ್ರಿಗೂ ಕೂಸು ಎಲ್ಲಿಟ್ಟಿದೆ ಅಂತ ಗೊತ್ತಿದ್ಯಾ? ಇಬ್ರಿಗೂ ಗೊತ್ತಿಲ್ಲ, ಜೋಯಿಷರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ರಾಜನ್ಗೆ ಏನಾಗಿಲ್ಲ ಗೊತ್ತಿಲ್ಲ. ಅದರ ಜೋಯಿಷರು ಗೊತ್ತಿದ್ರೆ ಜೋಯಿಷರು ಏನ್ ಮಾಡಿರೋ ಡೈರೆಕ್ಟ್ ಆಗಿ ಅಲ್ಲೇ ಹೋಗ್ಬಿಟ್ಟಿರೋರು. ಆದ್ರೆ ಜೋಯಿಷನ್ಗೂ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ, ಹೆರಾಡ್ಗೂ ಗೊತ್ತಿಲ್ಲ. ಅದಕ್ಕೆ ಹೆರಾಡ್ ಏನಪ್ಪಾ ಮಾಡ್ತಾನೆ ಅಂತಂದ್ರೆ, ಏನ್ರಿ ನೋಡಿ ನೆಕ್ಸ್ಟ್ ವಾಕ್ಯ ಓದನ, 7ರಿಂದ ಏನ್ರಿ 8ನೇ ವಾಕ್ಯ ಓದಿ. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳಿದುಕೊಂಡು, ನೋಡ್ರ ಅದಕ್ಕೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಏನ್ ಮಾಡ್ತಾನೆ, ಈ ಜೋಯಿಷನ್ ಏನ್ ಮಾಡ್ತಾನೆ, ಕರೆಸ್ತಾವ್. ಏನಪ್ಪ ಎಂಕ್ವೈರಿ ಮಾಡ್ತಾನೆ, ಇವ್ರೇನು ನಕ್ಷತ್ರ ನೋಡಿದ್ರಲ್ಲ, ಅದ್ಯಾರೋ ನಕ್ಷತ್ರ ನೋಡ್ಕೊಂಡ್ ಬಂದ್ರಲ್ಲ, ಆ ನಕ್ಷತ್ರದ ಬಗ್ಗೆ ಏನ್ ಮಾಡ್ತಾರೆ ಇವಾಗ ವಿಚಾರಿಸ್ತಾರೆ. ನೋಡಿದವಾಗ ಏನಾಗ್ತಾರೆ ಅವ್ರಿಗೆ, ಓಹೋ ಕರೆಕ್ಟ್ ಅಲ್ವರ, ಆ ಸಮಯ, ಆ ನಕ್ಷತ್ರ ನೋಡಿರೋ ಅದ್ರ ಪ್ರಕಾರ ಇರೋಂಥ ಸಮಯ, ಕೂಸು ಹುಟ್ಬೇಕಾಗಿರೋಂಥ ಸಮಯಗಳೇನಂತ ಡೀಟೇಲ್ಸ್ ಎಲ್ಲ ತಗೊಂತಾನೆ. ಇವಾಗ ಪ್ರಾಫಸಿ ಪ್ರಕಾರ ಕ್ಲೀನ್ ಆಗಿ ಏನ್ ಮಾಡ್ತಾನೆ, ಟ್ಯಾಲಿ ಮಾಡ್ತಾನೆ. ಟ್ಯಾಲಿ ಮಾಡುವಾಗ ಏನ್ ಗೊತ್ತಾಗ್ತದೆ, ಎಸ್ ಕರೆಕ್ಟ್ ಅಂತ ಗೊತ್ತಾಗ್ತದೆ. ಮುಂದಕ್ಕೆ ಏನ್ ಮಾಡ್ತಾನಂತೆ, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿ. ನೋಡ್ರಿ, ನೀವು ಹೋಗ್ಬಿಟ್ಟು ಇವಾಗ ಆ ಕೂಸಿನ ವಿಚಾರದಲ್ಲಿ ಏನ್ ಮಾಡಿ, ನೀವು ಚೆನ್ನಾಗಿ ವಿಚಾರಣೆ ಮಾಡಿ, ನೀವು ದೂರದಿಂದಾನೇ ನಕ್ಷತ್ರ ನೋಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ, ಇನ್ನು ಫರ್ದರ್ ಕೂಡ ಏನ್ ಮಾಡಿ, ನೀವು ಕರೆಕ್ಟ್ ಆಗಿ ಆ ಕೂಸಲ್ಲಿ ಆ ಸ್ಥಳದ ಬಗ್ಗೆ ಏನ್ ಮಾಡಿ ನಮ್ಗೆ ವಿಚಾರಿಸ್ಬಿಟ್ಟು ನೀವು ಹೇಳಿ ಅಂತ ಹೇಳ್ತಾನೆ. ಆಮೇಲೆ ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ. ಅದು ಸಿಕ್ಕಿದ ಮೇಲೆ ನನ್ಗೇನ್ ಮಾಡಿ ನೀವು ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ, ನಾನ್ ಬಂದು ಏನ್ ಮಾಡ್ಬೇಕು, ಅಡ್ಡ ಬೀಳ್ಬೇಕು ಅಂತ ಏನ್ ಮಾಡ್ತಾನೆ, ಕಳಿಸ್ತಾನೆ. ಅದರ ಇವಾಗ ನೀವೇ ಯೋಚನೆ ಮಾಡ್ರಿ ಅಂತೀನಿ, ಹೆರಾಡಿಗೆ ಬಂದ್ಬಿಟ್ಟು ಆ ಜೋಯಿಷರು ಕೂಸು ಹುಟ್ಟಿರೋಂಥ ಸ್ಥಳನ ಹೇಳಿದ್ರೆ ಏನ್ ಮಾಡಿರೋರು, ಅವನು ಅಡ್ಡ ಬಿಡ್ದಿರೋನ ಏನ್ ಮಾಡಿರೋನು, ಅದರ ಅಡ್ಡಡ್ಡ ಏನ್ ಮಾಡ್ಬಿಟ್ಟಿರೋನು, ಮಗನ ಸಾಯಿಸ್ಬಿಟ್ಟಿರೋನು ಅಲ್ವರ. ಹಂಗಿರ್ಬೇಕು, ಇವನೇನು ಅಡ್ಡ ಬೀಳ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ನೋಡ್ರಿ ಏನ್ ಮಾಡ್ತಾನೆ ಅಂತಂದ್ರೆ, ಇವನ್ಗೂ ಸ್ಥಳ ಗೊತ್ತಿಲ್ಲ, ಅದರಿಂದ ನೀವು ಹೋಗಿ ಏನ್ ಮಾಡ್ರಿ, ನೀವು ಹುಡುಕ್ರಿ, ಚೆನ್ನಾಗಿ ಹುಡುಕ್ರಿ, ಡೀಟೇಲ್ ಆಗಿ ಹುಡುಕ್ರಿ. ಹುಡುಕಿದ್ರೆ ದಯವಿಟ್ಟು ಸಿಕ್ಕ್ರಿ, ನನ್ಗೇನ್ ಮಾಡಿ ನೀವು
ನೀವು ಬಂದು ಹೇಳಿ ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಏನಾಗ್ತಾರಂತೆ, ಎಲ್ಲಿ ಅಂದ್ರೆ 9ನೇ ವಾಕ್ಯ. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ನೋಡಿ, ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಕಂಡ ನಕ್ಷತ್ರವು ಅವರ ಮೂಡಣ ಮುಂದೆ ದೇಶದಲ್ಲಿ ಕಂಡಂತ ನಕ್ಷತ್ರವು ಅವರ ಮುಂದೆ ಮುಂದೆ ನಡೆದು ಅವರ ಮುಂದೆ ಮುಂದೆ ನಡೆದು ಕೂಸು ಇದ್ದ ಸ್ಥಳದ ಮೇಲೆ ಬಂದು ಆ ಕೂಸಿದ್ದಂತ ಸ್ಥಳದ ಮೇಲೆ ಬಂದು ಏನ್ ಮಾಡ್ತಂತೆ, ನಿಂತಿತು. ನಿಂತಿತು ಅಲ್ವರ. ಸರಿ, ಇವ ನಕ್ಷತ್ರ ಯಾವಾಗ ಮೂವ್ ಆಯ್ತು, ಯಾವಾಗ ಮೂವ್ ಆಗೋದಿಕ್ ಶುರು ಆಯ್ತು? ಎರಡು ಹೇಳಿ, ಎರಡು ಮನೆಯಿಂದ ಹೊರಟಿದ್ಮೇಲೆ, ಜೋಯಿಸ್ ಹೊರಟಿದ್ಮೇಲೆ ಆ ನಕ್ಷತ್ರ ಏನ್ ಮಾಡೋದಕ್ಕಾಯ್ತು, ಮೂವ್ ಆಗೋದಕ್ಕೆ ಶುರು ಆಯ್ತು ಅಲ್ವರ. ಇವಾಗ ಯೋಚನೆ ಮಾಡ್ರಿ, ಈ ನಕ್ಷತ್ರ ನಿಜವಾಗ್ಲೂ ದೇವ್ರದೇ ಆಗಿದ್ದ ಅಂತಂದ್ರೆ ಯಾಕೆ ಜೋಯಿಸ್ರು ಯೆರೂಸಲೇಮಿಗೆ ಬರ್ತಾ ಇರ್ಬೇಕಾರೆ ಡೈರೆಕ್ಟ್ ಗೆ ಕೂಸಿರಂತ ಸ್ಥಳಕ್ಕೆ ಬಿಡ್ಲಿಲ್ಲ? ಅವಾಗೆ ಬಿಡ್ಬೋದಾಗಿತ್ತಲ್ವಾ ಅಲ್ವರ. ಇದು ಆಕ್ಚುಲಿ ಇದು ದೇವ್ರ ನಕ್ಷತ್ರ ಅಲ್ವೇ ಅಲ್ಲ. ಇದು ಯಾರಿಗೆ ಸೂಚನೆ ಕೊಡ್ತಾ ಇದ್ದಿದ್ದು ಆಕ್ಚುಲಿ? ಹೆರಾಡನ್ಗೆ. ಯಾಕೆ ಹೆರಾಡನ್ ಏನು ಇಂಟೆನ್ಷನು? ನಾನೇ ಅರಸ, ನಾನೇ ಇರಬೇಕು ಅದರ ಸಹೋದರನ ಸಾಯಿಸ್ಬಿಟ್ಟೆ ಪಟ್ಟಾಭಿಷೇಕಕ್ಕೆ ಬಂದಿರೋನ್ಗೆ ಒಬ್ಬ ಕೂಸು ಬಿಡ್ತಾನ? ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಕೂಸು ಏನಾಗಿರ್ಬಾರ್ದು, ಜೀವಂತವಾಗಿರ್ಬೇಕು. ಈ ಕೂಸನ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾನೆ, ಫುಲ್ ಏನ್ ಮಾಡ್ತಾನೆ, ಪ್ಲಾನ್ ಮಾಡ್ತಾನೆ. ಅದು ಸೇತಾನ್ಗೆ ಏನ್ ಮೈಂಡು ಚೆನ್ನಾಗಿ ಗೊತ್ತು ಅಲ್ವರ. ಯಾಕಂದ್ರೆ ಸೇತಾನ್ಗೆ ಏನಪ್ಪಾ ಹೆದರಿಕೆ ಅಂತಂದ್ರೆ, ಸ್ತ್ರೀಯ ಸಂತತಿ ಪಾಠ ಕೇಳಿದ್ರಲ್ವಾ? ಸ್ತ್ರೀಯ ಸಂತತಿ ಯಾರು? ಯೇಸು ಕ್ರಿಸ್ತು ಶಿರಸ್ಸು. ನಾವೆಲ್ಲ ಏನಾಗಿದ್ದೀರಿ, ದೇಹಕ್ಕೆ ಅಂಗವಾಗಿದ್ರಿ. ತಲೆನೇ ಉಡ್ದ್ರೆ ಇದ್ರೆ ಅದರ ಊಟಕ್ಕೂ ಮುಂಚೆ ನಿನ್ ತಲೆ ಸಾಯಿಸ್ಬಿಟ್ರೆ ಹೆಂಗಿರ್ತದೆ? ದೇಹಗಳಿರೋದಲ್ಲ. ಅದಕ್ಕೆ ಏನ್ ಮಾಡ್ತಾನೆ, ಎಷ್ಟೆಲ್ಲ ಪ್ರಯಾಸ ಮಾಡ್ತಾನೆ ಹೆರಾಡ್ ಮುಖಾಂತರ ಮಾಡೋದಕ್ಕೆ, ಸಾಯಿಸೋದಕ್ಕೆ. ಅದಕ್ಕೆ ಕರೆಕ್ಟಾಗಿ ನೋಡ್ರಿ ಇರ್ತೀನಿ, ಇಷ್ಟವರೆಗೂ ಗೈಡ್ ಮಾಡ್ದಿರೋದು ಆ ಜೋಯಿಷನ ಕರೆಕ್ಟಾಗಿ ಎಲ್ಲಿ ಕರ್ಕೊಂಬಂದ್ ಬಿಡ್ತಾನೆ ಅಂತಂದ್ರೆ, ಕೂಸು ಹುಟ್ಟಿರೋಂಥ ಸ್ಥಳಕ್ಕೆ ಏನ್ ಮಾಡ್ತಾನೆ, ಕರ್ಕೊಂಬಂದ್ ಬಿಡ್ತಾರೆ ಅಲ್ವರ. ಯಾಕೆ ಅಂದ್ರೆ ಇದು ಸೂಚನೆ ಆ ಜೋಯಿಷರಿಗೆ ಮಾತ್ರ ಅಲ್ಲ ಏನ್ರಿ, ನೆಕ್ಸ್ಟ್ ಅವ್ರ ಹಿಂದೆ ಯಾರು ಬರ್ಬೇಕು? ಹೆರಾಡ್ ಬರ್ಬೇಕು, ಕ್ಲೀನಾಗಿ ಏನ್ ಕೂಸ್ನ ಸಾಯಿಸಾಕ್ಬೇಕು ಅಂತಂದ್ಬಿಟ್ಟು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಆ ಒಂದು ನೆಕ್ಸ್ಟ್ ಏನಾಗ್ತದೆ ಓದಂತೀನಿ, ಇಲ್ಲಿ 10ನೇ ವಾಕ್ಯ ಓದಂತೀನಿ ನೋಡೋಣ. ಅವರು ನಕ್ಷತ್ರವನ್ನು ಕಂಡು ಹಾ. ಅತ್ಯಂತ ಸಂತೋಷ ಪಟ್ಟರು ಹ್ಮ್ ಮತ್ತು ಆ ಮನೆಯೊಳಕ್ಕೆ ಹೋಗಿ ಹ್ಮ್ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿಯಲ್ಲಿ ಕಂಡು ಹಾ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹಾ ತಮ್ಮ ಗಂಟುಗಳನ್ನು ಬಿಚ್ಚಿ ಅದಕ್ಕೆ ಚಿನ್ನ, ಧೂಪ, ರಕ್ತ ಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನೋಡ್ರ, ಅದಕ್ಕೆ ಏನ್ ಮಾಡ್ತಾರೆ, ಅಡ್ಡ ಬಿದ್ದಿ ನಮಸ್ಕಾರ ಮಾಡಿ ತನ್ನ ಇರೋಂಥ ಗಿಫ್ಟ್ ಎಲ್ಲ ಏನ್ ಮಾಡ್ತಾರೆ ಅವ್ರಿಗೆ, ಅವ್ರು ಕೊಡ್ತಾರೆ. ಎಷ್ಟು ಗಿಫ್ಟ್ ಕೊಟ್ರು? 3 ಗಿಫ್ಟ್. ಅಂದ್ರೆ ಜೋಯಿಸರು ಎಷ್ಟು ಜನ ಬಂದಿದ್ದು? ಯಾಕೆ ಜಾಸ್ತಿ ಜನ ಬರೋಕೆ ಇದೆಯಾ? ನಮ್ಮ ರೈತರಿಗೆ ಮಾಡಿದ ಕ್ರಿಶ್ಚಿಯನ್ಸ್ 3 ಗಿಫ್ಟ್ ಇರಿಂದ 3 ಜೋಯಿಸನಾಗಿರ್ಬೇಕು ಬಂದಿರ್ಬೇಕು ಅಂತ ಅಲ್ವರ. ಆಕ್ಚುಲಿ ನೋಡ್ಬೇಕಾರೆ ಎಂತಾರೆ 3 ಜೋಯಿಸರು ಅಂತ ಕೊಟ್ಟಿಲ್ಲ, ಅನೇಕ ಜನಗಳೇನಾಗಿರೋ ಬಂದಿರ್ಬೋದು. ಒಟ್ಟ 3 ಗಿಫ್ಟ್ ಏನಾಗಿದೆ ಅಲ್ಲಿ ಬಂದಿದೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ನೋಡ್ರಿ, ಈ ಒಂದು ಕೂಸ್ಗೆ ಕರೆಕ್ಟಾಗಿ ಅರಮನೆಯಿಂದ ಬಿಟ್ಟಿದ ನಂತರ ಏನಾಯ್ತು, ನಕ್ಷತ್ರ ಗೈಡ್ ಮಾಡಕ್ಕೆ ಶುರು ಆಯ್ತಪ್ಪ ಅಲ್ವರ. ಸರಿ, ಇವಾಗ ಇದು ನಿಜವಾಗ್ಲೂ ದೇವ್ರದೇ ನಕ್ಷತ್ರ ಆಗಿದ್ರೆ, ದೇವ್ರದೇ ಗೈಡೆನ್ಸ್ ಆಗಿದ್ರೆ ಏನ್ರಿ, ಇವಾಗ ನ್ಯೂಸ್ ಯಾರಿಗೂ ಹೋಗ್ಬೇಕು? ನ್ಯೂಸ್ ಯಾರಿಗೂ ಹೋಗ್ಬೇಕು? ಹೆರಾಡ್ಗೆ ಹೋಗ್ಬೇಕಲ್ವಾ? ನೋಡಿ ನೆಕ್ಸ್ಟ್ ಏನಾಗ್ತಾರೆ ನೋಡಿ, ವಾಕ್ಯ ಓದಿಂತೀನಿ. ಆಮೇಲೆ ದೇವರು ಹಾ. ಕನಸಿನಲ್ಲಿ ಅವರಿಗೆ ಹ್ಮ್ ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದ್ದರಿಂದ ಹಾ ಅವರು ಮತ್ತೊಂದು ದಾರಿಯಿಂದ ತಮ್ಮ ದೇಶಕ್ಕೆ ಹೊರಟು ಹೋದರು. ನೋಡ್ರ ಏನ್ ಹೇಳ್ತಾರಂತಲ್ಲಿ, ಅಲ್ಲಿ ತಿರ್ಗಿ ಏನ್ ಮಾಡ್ಬಿಡಿ ನೀವು ಹೆರಾಡ್ಗೆ ಹೇಳೋದಕ್ಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ದೇವ್ರು ಗೈಡ್ ಮಾಡಿರೋದ್ರಿಂದ ಇವ್ರು ಎಲ್ಗೆ ಹೋಗ್ಬಿಟ್ರಂತೆ. ಯೋಚನೆ ಮಾಡಿ, ದೇವ್ರು ಎಲ್ಲಿ ಗೈಡ್ ಮಾಡೋರು ಇವ್ರಿಗೆ? ಇಲ್ಲಿ ಗೈಡ್ ಮಾಡೋರೆ ಅದರ. ನಿಜವಾಗ್ಲೂ ದೇವ್ರದೇ ಗೈಡೆನ್ಸ್ ಇತ್ತು ಅಂದ್ರೆ, ಇವ್ರು ನಮ್ಮ ಮಕ್ಳು ಜಾಗ ಕೊಂಡೋಗ್ಬೇಕು ಅಂತಾರೆ, ದೇವ್ರು ಹೆಂಗಾರ ಮಾಡಿ ಏನ್ ಮಾಡಿರೋರು, ಫಸ್ಟೇ ಹೆರಾಡಿಗೆ ಇಲ್ದಿರ ಡೈರೆಕ್ಟಾಗೆ ಗೈಡ್ ಮಾಡ್ಬೋಯ್ತು ಅಲ್ರ. ಅದನ್ನ ದೇವರು ನಕ್ಷತ್ರ ಮುಖಾಂತರ ಗೈಡ್ ಮಾಡಕ್ ಚಾನ್ಸೇ ಇಲ್ಲ ಅದರ. ಯಾಕೆ ಅಂತ ಇನ್ನು ಸ್ವಲ್ಪ ಇನ್ನ ಅನೇಕ ಕಾರಣಗಳ ವಾಕ್ಯ ಮುಖಾಂತರ ಮಾಡ್ತೀನಿ, ನಿಮ್ಗೆ ನೋಡಿಸ್ತೀನಿ ಅದರ. ಅದರಿಂದ ಇಮ್ಮಿಡಿಯೇಟ್ ಆಗಿ ದೇವರು ಒಂದು ಎಚ್ಚರಿಕೆ ಕೊಟ್ಟಿದ ತಕ್ಷಣ ಈ ಜೋಯಿಸ್ ಏನ್ ಮಾಡ್ತಾರೆ ಗೊತ್ತಾ, ಬೇರೆ ಡೈರೆಕ್ಷನ್ ಏನ್ ಮಾಡ್ತಾರೆ, ಹೊಟ್ಟೋಗ್ತಾರೆ ಅಲ್ರ. ಆದ್ರೆ ಹೆರಾಡಿಗೆ ಏನಾಗಿತ್ತು, ಆಲ್ರೆಡಿ ನ್ಯೂಸ್ ಆಲ್ರೆಡಿ ಹೋಗಿರ್ತಾರೆ ಅಲ್ವರ, ಮುಟ್ಟಿರ್ತಾರೆ ಅಲ್ವರ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ, ಆ ಕೂಸ್ನ ಸಾಯಿಸೋದಿಕ್ ಬರ್ಬೇಕಾರೆ ದೇವರು ಏನ್ ಮಾಡ್ತಾರೆ ಅಂದ್ರೆ, ಮರಿಯಾಳ್ಗೂ ಮತ್ತೆ ಯೋಸಫು ಕೂಡ ಏನ್ ಮಾಡ್ತಾರೆ, ವಾರ್ನಿಂಗ್ ಕೊಡ್ತಾರೆ. ನೋಡಿ ಏನಂತ ವಾರ್ನಿಂಗ್ ಕೊಡ್ತಾರೆ, ಎಚ್ಚರಿಕೆ. ಮತ್ತು ನೋಡಿ 13ನೇ ವಾಕ್ಯ. ಅವರು ಹೋದ ಮೇಲೆ ಹ್ಮ್ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ಹ್ಮ್ ನೀನು ಎದ್ದು ಈ ಕೂಸನ್ನು ಇದರ ತಾಯಿಯನ್ನು ಕರಕೊಂಡು ಹ್ಮ್ ಐಗುಪ್ತ ದೇಶಕ್ಕೆ ಓಡಿ ಹೋಗಿ ಹ್ಮ್ ನಾನು ನಿನಗೆ ಹೇಳುವ ತನಕ ಅಲ್ಲೇ ಇರು. ಹ್ಮ್ ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಅದನ್ನು ಹುಡುಕುತ್ತಿರುವನು ಅಂದನು. ನೋಡ್ರ ಏನಂತ ಎರಡು ಏನ್ ಮಾಡ್ತಾರಂತೆ, ಈ ಕೂಸ್ನ ಸಾಯಿಸ್ಬೇಕು ಅಂತ ಏನ್ ಮಾಡ್ತಾ ಇದ್ದಾನೆ ಅಲ್ಲಿ, ಕಾಯ್ತಾ ಇದ್ದಾನೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾರೆ ಏನ್ ಮಾಡ್ತಾರೆ, ಸೀದಾ ಬಂದ್ಬಿಟ್ಟು ಆ ಒಂದು ಮರಿಯಾಳು ಯೋಸೆಫ್ ಮತ್ತೆ ಕೂಸು ಕೊಂಡು ಎಲ್ಲ ಹೋಗ್ತಾರೆ ಸೀದಾ ಎಂತ ಐಗುಪ್ತ ದೇಶಕ್ಕೆ ಏನ್ ಮಾಡ್ತಾರೆ, ಅಲ್ಲಿ ಹೊಟ್ಟೋಗೋದು ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ಸಗಳೇ
ಇದಾಗಿದ ನಂತರ ನಮ್ಗೆ ಚೆನ್ನಾಗ್ ಗೊತ್ತು, ಹೆರಾಡ್ ಕೂಡ ಅದ್ರ ಕೂಡ ಏನ್ ಮಾಡೋದಿಲ್ಲ, ಬಿಡೋದಿಲ್ಲ. ಏನಪ್ಪಾ ಮಾಡ್ತಾನೆ ಅಂದ್ರೆ, ಏನ್ರಿ 2 ವರ್ಷದ ಮೇಲ್ಪಟ್ಟಂತ ಎಲ್ಲಾ ಗಂಡ್ ಮಕ್ಳಿಗೆ ಏನ್ ಮಾಡ್ತಾನೆ ಅಲ್ಲಿ ಸಾಯ್ಸಕ್ಕದಕ್ಕೆ ಅವನು ಆಜ್ಞೆ ಕೊಡ್ತಾನೆ. ನೋಡಿ 16ನೇ ವಾಕ್ಯ ಓದಿಂತೀನಿ, 16th ವರ್ಸ್. ಆಗ ಹೆರೋದನು ತನಗೆ ಹ್ಮ್ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಹ್ಮ್ ಬಹಳ ಸಿಟ್ಟಾಗಿ ಆಳುಗಳನ್ನು ಕಳುಹಿಸಿ ಹ್ಮ್ ತಾನು ಜೋಯಿಸರಿಂದ ತಿಳುಕೊಂಡ ಕಾಲಕ್ಕೆ ಸರಿಯಾಗಿ ಹ್ಮ್ ಬೆತ್ಲಹೇಮಿನಲ್ಲಿಯೂ ಅದರ ಎಲ್ಲಾ ನೆರೆಹೊರೆ ಹಳ್ಳಿಗಳಲ್ಲಿಯೂ ಹ್ಮ್ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ನೋಡ್ರ, 2 ವರ್ಷದ ಇದಂತೆ ಎಲ್ಲಾ ಗಂಡು ಕೂಸುಗಳನ್ನ ಏನ್ ಮಾಡ್ತಾನೆ ಅವನ ಸಾಯ್ಸಾಕ್ತಾನೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಈ ನಕ್ಷತ್ರ ಖಂಡಿತವಾಗೂ ಯಾರ್ದಲ್ವೇ ಅಲ್ಲ, ದೇವ್ರದು ಅಲ್ವೇ ಅಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಹಾಗಾದ್ರೆ ಬ್ರೋ ನಕ್ಷತ್ರ ದೇವ್ರದಲ್ಲ ಅಂತಂದ್ರೆ ಅರಣ್ಯಕಾಂಡದಲ್ಲಿ ಯಾಕೆ ನಕ್ಷತ್ರ ಅಂತ ಹೇಳಿದ್ರು ಅಲ್ವರ. ನೋಡಿ ಅಲ್ಲಿ ಯೇಸು ಕ್ರಿಸ್ತನ ನಕ್ಷತ್ರಕ್ಕೆ ಏನ್ ಮಾಡ್ತಾರೆ ಸತ್ಯವೇದದಲ್ಲಿ, ಅರಣ್ಯಕಾಂಡದಲ್ಲಿ ಹೋಲಿಕೆ ಮಾಡ್ತಾರೆ ಹೊರತು ಆ ನಕ್ಷತ್ರ ಅಂತ ಕಳ್ಸ್ಕೊಡ್ತೀನಿ, ಆ ನಕ್ಷತ್ರ ಬಂದ್ಬಿಟ್ಟು ಯೇಸು ಕ್ರಿಸ್ತು ಇರತ್ತೆ ಜಾಗಕ್ಕೆ ತಗೊಂಡೋಗ್ತಾರೆ ಅಂತ ಏನ್ ಮಾಡಿಲ್ಲ ಸತ್ಯವೇದದಲ್ಲಿ ಕೊಟ್ಟಿಲ್ಲ. ಯೇಸು ಕ್ರಿಸ್ತು ನಕ್ಷತ್ರನ ಹೌದೋ ಇಲ್ವಾ? ಎಂತ ನಕ್ಷತ್ರ ಅಲ್ವರ, ಪ್ರಕಾಶ ಉಳ್ಳಂತ ಉದಯ ಸೂಚಕ ನಕ್ಷತ್ರ ಅದರ. ಯೇಸು ಕ್ರಿಸ್ತು ನಕ್ಷತ್ರಕ್ಕೆ ಏನ್ ಮಾಡಿದ್ರೆ ಹೋಲಿಕೆ ಮಾಡಿದ್ರೆ ಹೊರತು ಆಕಾಶದಲ್ಲಿ ನಕ್ಷತ್ರ ಅದೇ ಯೇಸು ಕ್ರಿಸ್ತು ಹಂಗ್ ಮೂವ್ ಆಯ್ತದೆ ಅದೆಲ್ಲ ಏನ್ ಮಾಡಿಲ್ಲ ನಮ್ಗೆ ಅಲ್ವ ಕೊಡ್ಲೇ ಇಲ್ಲ ಅಲ್ವರ. ಯಾಕಂತಂದ್ರೆ ದೇವ್ರು ಇಸ್ರೇಲ್ಗಳಿಗೆ ನ್ಯಾಯ ಪ್ರಮಾಣ ಕೊಡ್ಬೇಕು ಹೆಂಗ್ ಹೇಳಿದ್ರು, ಯಾರು ಬಂದ್ಬಿಟ್ಟು ಆಕಾಶದ ನಕ್ಷತ್ರಗಳನ್ನ ನೋಡ್ಬಿಟ್ಟು ಏನ್ರಿ ಅದನ್ನ ಸ್ಟಡಿ ಮಾಡೋದಾಗ್ಲಿ, ಅದ್ರ ಮುಖಾಂತರ ಕಾಲಗಳು ಅದರ ಮುಂದೆ ಆಗಂತ ವಿಚಾರಗಳನ್ನ ಅಸ್ಟ್ರಾನಮಿ ತರ ಸ್ಟಡಿ ಮಾಡೋದು ದೇವ್ರಿಗೆ ಏನ್ರಿ ಅಸಹ್ಯವಾದಂತ ಒಂದು ಕೆಲಸ. ನೋಡಿ ಕೆಲವು ವಾಕ್ಯಗಳು ಓದೋಣ. ಧರ್ಮೋಪದೇಶ ಕಾಂಡ 18ನೇ ಅಧ್ಯಾಯ 9-12, ಡ್ಯೂಟ್ರಾನಮಿ 18 ಚಾಪ್ಟರ್ ವರ್ಸಸ್ 9-12. ನಿಮ್ಮ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದಾಗ ಅಲ್ಲಿರುವ ಜನಗಳು ಮಾಡುವ ಹೇಸಿಗೆ ಕೆಲಸಗಳನ್ನು ಅನುಸರಿಸಲೇಬಾರದು. ನೋಡ್ರ ಏನ್ ಹೇಳ್ತಾರೆ ಕ್ಲೀನ್ ಆಗಿ, ನೀವು ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ಬೇಕಾರೆ ಅಲ್ಲಿ ಜನಗಳು ಮಾಡೋಂತ ಹೇಸಿಗೆ ಕೆಲಸನ ನೀವ್ ಏನೇ ಕಾರಣಕ್ಕೂ ಮಾಡ್ಬೇಡಿ ಅಂತ ಹೇಳ್ತಾರೆ. ಏನೇನದು? ಮಕ್ಕಳನ್ನು ಆಹುತಿ ಕೊಡುವವರು, ಕಣಿ ಹೇಳುವವರು, ಶಕುನ ನೋಡುವವರು, ಯಂತ್ರ ಮಂತ್ರಗಳನ್ನು ಮಾಡುವವರು, ಯಂತ್ರ ಮಂತ್ರಗಳನ್ನ ಮಾಡುವವರು, ಶಕುನ ನೋಡುವವರು, ಮಾಟಗಾರರು, ತಂತ್ರಗಾರರು, ಸತ್ತವರನ್ನು ವಿಚಾರಿಸುವವರು, ಸತ್ತವ್ರನ್ನ ವಿಚಾರಿಸೋರು, ಬೇತಾಳಕರು, ಪ್ರೇತ ಸಿದ್ಧರು, ಇಂಥವರು ಯಾರು ನಿಮ್ಮಲ್ಲಿ ಇರಬಾರದು. ಇಂಥವ್ರು ಯಾರು ಏನಂತೆ ನಿಮ್ಮಲ್ಲಿ ಇರಬಾರ್ದು. ಶಕುನ ನೋಡೋದೇನು? ಒಳ್ಳೆ ಕಾಲ, ಅದೇ ಇವಾಗ ಮದುವೆ ಮಾಡ್ಬೇಕ್ರಿ ಅಂತಾರೆ, ಒಳ್ಳೆ ಕಾಲ ನೋಡ್ಬಿಟ್ಟು ಏನ್ ಮಾಡ್ಬೇಕು, ಸೇರಿಸ್ಬೇಕು ಅಲ್ವರ. ಒಳ್ಳೆ ಕಾಲ ಎಷ್ಟು ಸೇರ್ಸು ಸರಿ ಬಿಟ್ಟು ಹೋಯ್ತಾರೆ ಅಲ್ವರ. ನೋಡ್ಬೇಕಾರೆ ಏನ್ರಿ ಅಲ್ವರ, ಟೈಮ್ಸ್ ನೋಡೋದು, ಟೈಮ್ಸ್ ಅಂಡ್ ಸೀಸನ್ಸ್, ಕಾಲಗಳನ್ನ ನೋಡೋಂಥದ್ದು ಅಲ್ವರ. ಅದನ್ನ ಏನ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾರೆ ದೇವ್ರು, ಮಾಡಕ್ಕೆ ಹೋಗ್ಬಾರ್ದು. ಇಂಥವ್ರು ಮಾಡೋರು ಒಬ್ರು ಕೂಡ ನಿಮ್ಮ ನಡುವೆ ಏನಾಗಿರ್ಬಾರ್ದು, ಇರಬಾರ್ದು. ಆಮೇಲೆ ಇಂಥ ಕೆಲಸಗಳನ್ನು ನಡೆಸುವವರು ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ಇಂಥ ಕೆಲಸನ ನಡೆಸೋರು ಏನಾಗಿದ್ದಾರೆ, ಯೆಹೋವನಿಗೆ ಅಸಹ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಹೋದನ, ಯಾಜಕ ಕಾಂಡ 19ನೇ ಅಧ್ಯಾಯ 30ನೇ ವಾಕ್ಯ, ಲೆವಿಟಿಕಸ್ 19 ಚಾಪ್ಟರ್ 31st ವರ್ಸ್. ಸತ್ತವರಲ್ಲಿ ವಿಚಾರಿಸುವವರ ಮತ್ತು ಬೆತಾಳಿಕರ ಹತ್ತಿರ ಹೋಗಬಾರದು, ಅವರ ಆಲೋಚನೆಯನ್ನು ಕೇಳಿ ಅಶುದ್ಧರಾಗಬಾರದು. ನಾನು ನಿಮ್ಮ ದೇವರಾದ ಯೆಹೋವನು. ಅವ್ರನ್ನ ಕೇಳಿ ಏನ್ ಮಾಡ್ಬಿಡ್ತೀವೋ ಅಶುದ್ಧರಾಗಬಾರ್ದು. ಅಂದ್ರೆ ಜೋಯಿಷರು, ವಿದ್ವಾಂಸರು, ಈ ಪಂಡಿತರು ಇವನ್ನೆಲ್ಲ ಕನ್ಸಲ್ಟ್ ಮಾಡೋದು, ಮುಂದಕ್ಕೆ ಏನಾಗ್ತದೆ, ನಾಳೆ ಏನಾಗ್ತದೆ, ಈ ಭವಿಷ್ಯಗಳನ್ನ ಸ್ಟಡಿ ಮಾಡೋದು, ಇದೆಲ್ಲ ಯಾರಿಗಿಷ್ಟ ಇಲ್ಲ, ದೇವ್ರಿಗೆ ಇಷ್ಟನೇ ಇಲ್ಲ. ಅದಕ್ಕೆ ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಈ ಜೋಯಿಷರು ಬಂದ್ಬಿಟ್ಟು ಹೆರಾಡ್ ಹತ್ರ ಹೇಳಿದ ತಕ್ಷಣ ಹೆರಾಡ್ ಏನ್ ಮಾಡ್ಬಿಟ್ಟ, ನಂಬಿಟ್ನಾ? ಹೆರಾಡ್ ಏನ್ ಮಾಡ್ತಾನೆ ಇವ್ರ ಮಾತುಗಳನ್ನ? ಇವನ್ ಎಲ್ಲಿ ಚೆಕ್ ಮಾಡ್ತಾನೆ? ಹೆರಾಡೇ ತಗೊಂಡೋಗ್ಬಿಟ್ಟು ಎಲ್ಲಿ ಚೆಕ್ ಮಾಡ್ತಾನೆ, ಗ್ರಂಥದಲ್ಲಿ ಇದೆಯೋ ಇಲ್ವೋ ಅಂತ ಏನ್ ಮಾಡ್ತಾನೆ, ಅದನ್ನ ಪರೀಕ್ಷೆ ಮಾಡಿ ನೋಡ್ತಾನೆ. ಗ್ರಂಥದಲ್ಲಿ ಯಾವಾಗ ಇದೆ ಅಂತ ಗೊತ್ತಾಗಿದ್ಮೇಲೆ ಇವ್ರ ಮಾತುಗಳನ್ನ ಏನ್ ಮಾಡ್ತಾನೆ, ಅವನು ನಂಬ್ತಾನೆ. ಅದರ ಹಂಗಿರ್ಬೇಕು. ನೋಡ್ಬೇಕಾರೆ ಗ್ರಂಥಗಳಿಗೆ ಮುಖ್ಯತ್ವ ಏನ್ ಮಾಡ ಹೆರಾಡ್ ಕೂಡ ಕೊಟ್ಟ ಹೊರ್ತು ಈ ನಕ್ಷತ್ರಗಳನ್ನ ನಂಬಲಿಲ್ಲ. ನೋಡಿ ಇನ್ನೊಂದು ವಾಕ್ಯ ಓದನ, ಯಾಜಕ ಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ ಓದಿ, ಲೆವಿಟಿಕಸ್ ಚಾಪ್ಟರ್ 20 ವರ್ಸ್ 6. ಯಾವನಾದರೂ ಸತ್ತವರಲ್ಲಿ ವಿಚಾರಿಸುವವರ ಅಥವಾ ಬೇತಾಳಿಕರ ಬಳಿಗೆ ಹೋಗಿ ಅವರ ಆಲೋಚನೆಯನ್ನು ಕೇಳಿಕೊಂಡು ದೇವದ್ರೋಹಿಯಾದರೆ ನಾನು ಆ ಮನುಷ್ಯನಿಗೆ ವಿಮುಖನಾಗಿ ಅವನನ್ನು ಕುಲದಿಂದ ತೆಗೆದು ಹಾಕುವೆನು. ಏನ್ರಿ, ಯಾರಾದ್ರೂ ಆತರ ಮಾಡ್ದ ಅಂತಂದ್ರೆ ಅವನ ಏನ್ ಮಾಡ್ತೀನಿ ನಾನು, ಕುಲದಿಂದ ಏನ್ ಮಾಡಾಕ್ತೀನಿ ನಾನು, ತೆಗೆದಾಕ್ತೀನಿ ಅಂತ ಹೇಳ್ತಾರೆ ಅಲ್ವರ. ನೋಡ್ಬೇಕಾರೆ ಏನ್ರಿ ಈ ವಿಚಾರಗಳನ್ನ ಮಾಡ್ಲೇಬಾರ್ದು ಅಂತ ಹೇಳ್ತಾರೆ. ಇನ್ನೊಂದು ವಾಕ್ಯ ಓದ್ ನೋಡ್ತೀನಿ, ಯೆರೆಮೀಯದಲ್ಲಿ ಹೇಳ್ತಾರೆ. ಎಲ್ಲಿ? ಯೆರೆಮೀಯ 10ನೇ ಅಧ್ಯಾಯ 1 ಮತ್ತು 2 ಓದಿ. ಜೆರೆಮಿಯಾ ಚಾಪ್ಟರ್ 10 ವರ್ಸಸ್ 1 and 2.
ಇಸ್ರಾಯೇಲ್ ವಂಶದವರೇ, ಹ್ಮ್ ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಹಾ ಯೆಹೋವನು ಹೀಗೆ ಹೇಳುತ್ತಾನೆ, ಹ್ಮ್ ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ನೋಡ್ರ, ಜನರ ಆಚರಣೆ, ಒಂದು ಜನಾಂಗದ ಆಚರಣೆಯನ್ನು ನೀವು ಅಭ್ಯಸಿಸ್ತೀರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ನೋಡ್ರ, ಜನಾಂಗಗಳು ಆಕಾಶದ ಉತ್ಪತ್ತಿಗಳಿಗೆ ಎದುರುವಂತ ರೀತಿಯಲ್ಲಿ ನೀವೇ ಮಾಡ್ಕೋಬಿಡಿ, ಹೆದರಬೇಡಿ. ಹೆದರ್ಬೇಡ್ರಿ. ಅವರೆಲ್ಲ ಏನ್ ಮಾಡ್ತಾರೆ, ಇಂಥ ಗ್ರಹ ನೋಡ್ತಾರೆ, ಇಂಥ ನಕ್ಷತ್ರ ನೋಡ್ತಾರೆ, ಅಲ್ವರ ಇಂಥ ಗೋತ್ರ ನೋಡ್ತಾರೆ. ಇದು ನೋಡ್ಬಿಟ್ಟು ಏನ್ ಮಾಡ್ತಾರೆ, ಓ ಇದ್ರಲ್ಲಿ ಏನಾಗ್ತಿದೆ, ಏನೋ ಕೇಡ್ ಬರ್ತಾ ಇದೆ, ಏನ್ ಮಾಡ್ಬೇಕು ಇದಕ್ಕೆ, ಹೋಮ ಮಾಡ್ಬೇಕು, ಶಾಂತಿ ಮಾಡ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ ಹೇಳ್ತಾರಲ್ಲ. ಈ ತರ ನೀವು ನೋಡ್ಬಿಟ್ಟು ಏನ್ ಮಾಡ್ಕೋಬಿಡಿ, ಎದುರುಬೇಡ್ರಿ. ಅದೇ ಮೀನಿಗೂ ಅದ್ರಲ್ಲಿ ನಂಬಿಕೆ ಇಡಕ್ ಹೋಗ್ಬಿಡಿ. ಅದರ ಯಾಕಂದ್ರೆ ಆಕಾಶದ ಒಂದು ನಕ್ಷತ್ರಗಳ ಮುಖಾಂತರ ದೇವ್ರು ನಮ್ಮ ಫ್ಯೂಚರ್ನ ಡಿಸೈಡ್ ಮಾಡೋದೇನ್ರಿ ಇಲ್ಲ ರೀ, ಅಲ್ವರ. ನಾವು ದೇವ್ರಿಗೆ ನಂಬಿಕಸ್ಥರಾಗಿದ್ರೆ ಏನ್ ಮಾಡ್ತಾರೆ ದೇವ್ರು, ನಮ್ಮ ಫ್ಯೂಚರ್ನ ಯಾವ ತರ ಬೇಕಾದ್ರೆ ಏನ್ ಮಾಡ್ಬೋದು, ಚೇಂಜ್ ಮಾಡ್ಬೋದು, ಅಲ್ವರ. ನಾವು ಎಷ್ಟೇ ನಂಬಿಕಸ್ಥರಾಗಿದೆ, ನಾಳೆ ಡಿಸೊಬಿಡಿಯಂಟ್ ಆಗಿದೆ, ದೇವ್ರು ಏನ್ ಮಾಡ್ತಾರೆ ನಮ್ಗೆ, ಎಂಥ ನಕ್ಷತ್ರ ಚೆನ್ನಾಗಿದ್ರೆ ದೇವ್ರೇನ್ ಮಾಡ್ತಾರೆ ನಮ್ಗೆ, ದೇವ್ರ ಕೈ ಬಿಟ್ರೆ ಯಾವ ನಕ್ಷತ್ರ ಗ್ರಹ ಗೋತ್ರಗಳು ಅವೆಲ್ಲ ನಮ್ಗೆ ಕಾಪಾಡಕ್ಕೇನಿಲ್ಲ, ಸಾಧ್ಯನೇ ಇಲ್ಲ, ಅಲ್ವ. ಅದಕ್ಕೆ ನೋಡ್ಬೇಕಾರೆ ಅನ್ಯ ಜನಾಂಗದವರು ಅದನ್ನ ನೋಡ್ಬಿಟ್ಟು ಹೆದರಿ ಯಾವ ರೀತಿ ಅದನ್ನೆಲ್ಲ ನಂಬಿಕೆ ಇಡ್ತಾರೋ ಆ ತರ ದಯವಿಟ್ಟು ನೀವೇನ್ ಮಾಡಕ್ ಹೋಗ್ಬಿಡಿ. ಆಮೇಲೆ ಅರಣ್ಯದ ಮರವನ್ನು ಕತ್ತರಿಸುವವರು ಓಕೆ, ಐಸಯ 47:11, ಏಷಯ 47ನೇ ಅಧ್ಯಾಯ 11ನೇ ವಾಕ್ಯ. ಹ್ಮ್ ಆರಿಸಲಾರದ ಕೇಡು ನಿನಗೆ ಸಂಭವಿಸುವುದು, ಹ್ಮ್ ಇದು ಪರಿಹರಿಸಲಾಗದ ವಿಪತ್ತು ನಿನ್ನ ಮೇಲೆ ಬೀಳುವುದು. ನೋಡ್ರ, ಅದಕ್ಕೆ ನೋಡ್ಬೇಕಾರೆ ಹೀಗಿರಲಾಗಿ ಏನ್ರಿ, ನೀವು ಮಂತ್ರಿಸಲಾದಂತ ಒಂದು ಕೇಡು ವಿಪರ್ಯಗಳಂತ ನಿಮ್ಮ ಮೇಲೆ ಸಂಭವಿಸ್ತದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ, ಅಲ್ವರ. ಸರಿ, ಹಂಗಿರ್ಬೇಕಾರೆ ಈ ನಕ್ಷತ್ರ ದೇವ್ರದಲ್ಲ, ನಕ್ಷತ್ರ ವಿಚಾರಗಳನ್ನ ನೋಡಿ ನಾವು ಸ್ಟಡಿ ಮಾಡೋದು, ಅಸ್ಟ್ರಾನಮಿಗಳನ್ನ ಸ್ಟಡಿ ಮಾಡೋದು, ಇದ್ರ ಮೇಲೆ ಡೇಟ್ಸ್ಗಳನ್ನ, ಅಲ್ವರ, ಒಂದು ಕಾಲಗಳನ್ನ ಫಿಕ್ಸ್ ಮಾಡೋದು, ಇದು ಯಾರ ಚಿತ್ತ ಅಲ್ವೇ ಅಲ್ಲ, ದೇವ್ರ ಚಿತ್ತ ಅಲ್ವೇ ಅಲ್ಲ. ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ, ಔಟ್ ಆಫ್ ದ ಕಾಂಟೆಕ್ಸ್ಟ್. ಇವಾಗ ಬೇರೆ ಧರ್ಮದಲ್ಲಿ ನೋಡ್ಬೇಕಾರೆ ಏನ್ರಿ, ಒಂದು ಅರ್ಚನೆ ಅಂತ ಮಾಡ್ಸಕ್ ಹೋದಾಗ ಏನ್ ಕೇಳ್ತಾರೆ, ನೀವು ಯಾವ ಗೋತ್ರ, ಏನೋ ಏನೋ 2-3 ಕೇಳ್ತಾರಲ್ಲ, ಏನ್ ಕೇಳ್ತಾರೆ, ಆ ಗೋತ್ರ ನಕ್ಷತ್ರ ಏನ್ ಮಾಡ್ತಾರೆ ಅದೆಲ್ಲ ಕೇಳ್ತಾರೆ, ಅಲ್ವರ. ಸೊ ಇದೆಲ್ಲ ನಂಬಡ ಅಂತ ಏನ್ ಮಾಡ್ತಾರೆ ನಮ್ಗೆ ಸತ್ಯವೇದದಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಅಲ್ವರ, ಇವಾಗ ಇಸ್ರೇಲ್ ಬರೋಂತ 12 ಗೋತ್ರಕ್ಕೂ ಇದಕ್ಕೆ ಸಂಬಂಧ ಇಲ್ಲ, ಅದರ ದಯವಿಟ್ಟು ಅದನ್ನ ಮ್ಯಾಚ್ ಮಾಡ್ಕೊಂಡು ಹೋಗ್ಬಿಡಿ, ಅಲ್ವರ. ಅವರು ಥಿಂಕ್ ಮಾಡೋಂಥ ಗೋತ್ರಕ್ಕೂ ಇಸ್ರೇಲ್ ಅಂತ 12 ಗೋತ್ರಕ್ಕೆ ತುಂಬಾ ವ್ಯತ್ಯಾಸ ಇದೆ, ಅಲ್ವರ. ಸರಿ, ಆಗಿರ್ಬೇಕಾದ್ರೆ ಈ ಜೋಯಿಷರು ಯಾರು, ಇವ್ರು ಯಾಕೆ ಮೂಡನ ದಿಕ್ಕಿಂದ ಬಂದ್ರು, ಕರೆಕ್ಟಾ? ಇವಾಗ ಏನ್ ಮಾಡೋಣ ಅದನ್ನ ನಾವು ಸ್ಟಡಿ ಮಾಡೋಣ, ಅಲ್ವರ. ನೋಡಿ, ಇಲ್ಲಿ ವಾಕ್ಯದ ಹೇಳ್ಬೇಕಾದ್ರೆ ಹೇಳ್ತಾರೆ, ಮತ್ತೆ 2ನೇ ಅಧ್ಯಾಯದಲ್ಲಿ 2ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ, ಈ ಜೋಯಿಷರು ಎಲ್ಲಿಂದ ಬಂದವರು ಅಂತಂದ್ರೆ ಮೂಡನ ದಿಕ್ಕಿಂದ ಬಂದವರು ಅಂತ ಹೇಳ್ತಾರೆ. ಏನಿದು ಮೂಡನ ದಿಕ್ಕು ಅಂದ್ರೆ ಯಾವ ಡೈರೆಕ್ಷನ್? ಈಸ್ಟ್. ವೆರಿ ಗುಡ್. ಅದರ ಅಂದ್ರೆ ಇಸ್ರೇಲ್ಗೆ ಈಸ್ಟ್ ಡೈರೆಕ್ಷನ್. ನೋಡಿ, ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ದ ಅಂತಂದ್ರೆ ಇಸ್ರೇಲ್ ಇಲ್ಲಿದೆ ನೋಡ್ರಿ. ಇಸ್ರೇಲ್ಗೆ ಈಸ್ಟ್ ಯಾವ ದೇಶಪ್ಪ ಇದೆ ಅಂತಂದ್ರೆ ಆ ಕಾಲದಲ್ಲಿ ತುಂಬಾ ಫೇಮಸ್ ಆಗಿದ್ದು ಬಾಬಿಲೋನ್, ಅದರ. ಸರಿ, ಇಸ್ರೇಲ್ಗೂ ಬಾಬಿಲೋನ್ಗೆ ಏನೋ ಸಂಬಂಧ ಇದೆಯಾ? ಇದೆ. ವೆರಿ ಗುಡ್. ಏನ್ ಸಂಬಂಧ ಇದೆ? ಸರಿಯಾಗಿ ಹೋಗಿದ್ರು. ಒಂದು ಕಾಲದಲ್ಲಿ ದಾನಿಯಲ್ ಇರೋಂತ ಒಂದು ಕಾಲದಲ್ಲಿ ಇಡೀ ಇಸ್ರೇಲ್ ಜನಗಳು ಎಲ್ಲಿಗೆ ಸರಿಯಾಗಿ ಹೋಗಿದ್ರು? ಬಾಬಿಲೋನ್ಗೆ ಏನ್ ಮಾಡೋರೆ, ಅಲ್ಲಿ ಸೆರೆಗೆ ಹೋಗೋರೆ, ಕರೆಕ್ಟಾ? ಹಂಗಾರೆ ಬಾಬಿಲೋನ್ಗೆ ಸೆರೆಗೆ ಹೋಗಿರ್ಬೇಕಾರೆ ಅಲ್ಲಿ ನಿಯರ್ಲಿ 70 ವರ್ಷ ಯಹೂದ್ಯರು ಎಲ್ಲಿ ವಾಸ ಮಾಡಿದಾರೆ? ಅಲ್ಲೇ ಏನ್ ಮಾಡೋರೆ, ಬಾಬಿಲೋನ್ನಲ್ಲೇ ವಾಸ ಮಾಡೋರೆ, ಅಲ್ವರ. ಸರಿ, ಹಂಗಾರೆ ಇಸ್ರೇಲ್ ಜನಗಳಿಗಿರಂತ ನಂಬಿಕೆ, ಇಸ್ರೇಲ್ ಜನಗಳಿಗಿರಂತ ಒಂದು ದೇವ್ರ ಯೋಜನೆ ಮೇಲಿರಂತ ಒಂದು ವಿಶ್ವಾಸ, ಇದೆಲ್ಲ ಅಲ್ಲಿರಂತ ಅನ್ಯ ಜನಗವ್ರಿಗೆ ಗೊತ್ತಿತ್ತಾ ಅಂತಂದ್ರೆ ಎಸ್, ಗೊತ್ತಿತ್ತು. ಹೇಗೆ ಅಂತಂದ್ರೆ ನೋಡಿ, ನಾವಿಲ್ಲಿ ಕನ್ಸು ನೋಡ್ಬೋದು. ನೆಬೂಕದ್ನೆಚ್ಚರ್ ರಾಜ ಏನ್ ಮಾಡ್ತಾರೆ, ಒಂದ್ ರಾತ್ರಿ ಒಂದು ಕನ್ಸು ನೋಡ್ತಾನೆ, ಭಯಂಕರವಾಗಿರಂತ ಕನ್ಸು. ಬೆಳಿಗ್ಗೆ ಎದ್ಬಿಟ್ಟು ಏನ್ ಮಾಡ್ತಾನೆ, ಅಯ್ಯೋ ನಾನು ಕನ್ಸು ನೋಡಿದ್ದೀನಿ, ದಯವಿಟ್ಟು ನೀವೇನ್ ಮಾಡ್ಬೇಕಲ್ಲ ಆತ ಅರ್ಥಗಳನ್ನ ಹೇಳ್ಬೇಕು ಅಂತ ಹೇಳ್ತಾನೆ. ಅದ್ರಿಗೆ ಏನ್ ಮಾಡ್ತಾನೆ, ಜೋಯಿಷರು, ವಿದ್ವಾಂಸರು, ಪಂಡಿತರು, ಅಲ್ಲಿ ಬೈಬಲ್ ಓದ್ತಿರಲ್ಲ, ಜೋಯಿಷರು, ವಿದ್ವಾಂಸರು, ಪಂಡಿತರು, ಶಾಸ್ತ್ರಿಗಳು, ಇವನ್ನೆಲ್ಲ ಏನ್ ಮಾಡ್ತಾನೆ ಖಂಡಿಸ್ತಾರೆ. ನೋಡ್ರಿ ಅಂತೀನಿ, ಅಂದ್ರೆ ಯಾರನ್ನ ಕರೆಸರು? ಜೋಯಿಷರು, ಜ್ಞಾಪಿಸ್ಕೊಳ್ಳಿ, ವಿದ್ವಾಂಸರು, ಪಂಡಿತರು ಎಲ್ಲಾನ ಕರ್ಸ್ಬಿಟ್ಟು ಏನ್ ಕೇಳ್ತಾರೆ, ನೋಡಪ್ಪ ನಾನು ಒಂದು ಕನ್ಸು ನೋಡಿದ್ದೀನಿ, ದಯವಿಟ್ಟು ನೀವೇನ್ ಮಾಡಿ ಕನ್ಸಿನ ಅರ್ಥ ಹೇಳಿ ಅಂತ ಹೇಳ್ತಾರೆ. ಅವಾಗ ಅವರೆಲ್ಲ ಏನ್ ಕೇಳ್ತಾರೆ, ಆಯ್ತು ರಾಜ, ಅದ್ಯಾಕೆ ಟೆನ್ಷನ್ ತಗೊಂತೀಯ, ನೋ ಪ್ರಾಬ್ಲಮ್, ದಯವಿಟ್ಟು ನೀವೇನ್ ಮಾಡಿ, ನೀವು ಕನ್ಸನ್ನ ಹೇಳಿ, ನಾವೇನ್ ಮಾಡ್ತೀರಿ ಅರ್ಥನ ಅಲ್ಲ ಹೇಳ್ತೀರಿ. ಅದೆಲ್ಲ ಇವ್ರಿಗೆಲ್ಲ ಹ್ಯಾಬಿಟ್ ಆಗ್ಬಿಟ್ಟಿತ್ತು. ಅಂದ್ರೆ ಅವ್ರ ಕಂಡಂತ ಕನ್ಸಿಗೆ ಇವ್ರು ಇಷ್ಟ ಬಂದಂತ ಅರ್ಥ ಕೊಡೋದು ಏನಾಗ್ಬಿಟ್ಟು ತುಂಬಾ ಕಾಮನ್ ಆಗ್ಬಿಟ್ಟಿತ್ತು. ಆ ರಾಜ ಏನ್ ಹೇಳ್ತಾನೆ, ಇಲ್ಲ ನಾನು ಕನ್ಸು ಕೂಡ ಏನಾಗ್ಬಿಟ್ಟಿದ್ದೀನಿ, ಮರ್ತೋಗ್ಬಿಟ್ಟಿದ್ದೀನಿ, ನೀವ್ ಹೇಳಿದ್ರೆ ಏನ್ ಮಾಡ್ಬೇಕು, ಕನ್ಸುನು ಕೂಡ ಏನ್ ಮಾಡ್ಬೇಕು, ಅರ್ಥ ಕೂಡ ಏನ್ ಮಾಡ್ಬೇಕು ಹೇಳು ಅಂತ ಇವ್ರಿಗೆ ಏನಾಗ್ಬಿಡ್ತಾರೆ. ಅವಾಗ ಈ ತರ ಎಲ್ಲ ಆಗಲ್ಲ ಬಿಡಪ್ಪ, ಅದರ ಈ ತರ ಎಲ್ಲ ನಾವ್ ಹೇಳಕ್ಕಾಗಲ್ಲ, ಈ ತರ ಕೇಳಿದಂತ ರಾಜ ಒಬ್ರು ಕೂಡ ಏನಾಗಿಲ್ಲ ಇಲ್ಲ ಅಂತ ಹೇಳಿದ ತಕ್ಷಣ ರಾಜ ಏನ್ ಮಾಡ್ತಾನೆ, ಫಸ್ಟ್ ಆಜ್ಞೆ ಹೊಡಿಸ್ತಾನೆ, ಎಲ್ಲಾರು ದಯವಿಟ್ಟು ಏನ್ ಮಾಡಿ, ನೀವೆಲ್ಲರನ್ನು ಸ್ಲಾಟರ್ ಮಾಡಾಕಿ ಅಂತ ಅಂದ್ಬಿಟ್ಟು. ಆವಾಗ ದಾನಿಯಲ್ ಮತ್ತೆ ಅವ್ರ ಸಂಗಡಿಗರು ಪರ್ಮಿಷನ್ ಕೇಳ್ಕೊಂತಾರೆ. ಪರ್ಮಿಷನ್ ಕೇಳ್ದವಾಗ ಏನ್ ಮಾಡ್ತಾರೆ,
ಸರಿಯಪ್ಪ ಆಯ್ತು ಒಂದಿನ ಟೈಮ್ ತಗೋ ಅಂತಂದ್ಬಿಟ್ಟು ದಾನಿಯಲ್ ಪ್ರೇಯರ್ ಮಾಡಿದಾಗ ನೆಕ್ಸ್ಟ್ ಡೇ ರಾಜ ಏನೇನ್ ಕಣ್ಣೋ ಕನ್ಸು ಇದೆಲ್ಲ ಡೈರೆಕ್ಟ್ ಆಗಿ ಅದೇ ರೀತಿ ಏನ್ ಮಾಡ್ತಾರೆ ಕ್ಲೀನಾಗೆ ಯಾರಿಗೆ ವಿವರಿಸ್ತಾರೆ ದಾನಿಯಲ್ಗೆ ವಿವರಿಸ್ತಾವಾಗ ದಾನಿಯಲ್ ಏನ್ ಮಾಡ್ತಾರೆ ರಾಜನಿಗೆ ಎಲ್ಲ ಕ್ಲಿಯರ್ ಹೇಳ್ತಾರೆ. ರಾಜ ಏನ್ ಮಾಡ್ತಾರೆ ಫುಲ್ ಖುಷಿ ಆಗ್ಬಿಡ್ತಾನೆ. ಫುಲ್ ಖುಷಿ ಆಗ್ಬಿಟ್ಟು ರಾಜ ನೋಡಿ ಏನ್ ಪ್ರಮಾಣ ಕೊಡ್ತಾನೆ ಗೊತ್ತಾ ರಾಜ ನೋಡಿ. ದಾನಿಯಲ್ 2ನೇ ಅಧ್ಯಾಯ ಓದನ್ರಿ. ದಾನಿಯಲ್ 2ನೇ ಅಧ್ಯಾಯ 44ರಿಂದ 48 ಓದಿ. ಡ್ಯಾನಿಯಲ್ 2nd ಚಾಪ್ಟರ್ 44 ಇಂದ 48. ಆ ರಾಜರ ಕಾಲದಲ್ಲಿ ಹ್ಮ್ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಹ್ಮ್ ಅದು ಎಂದಿಗೂ ಅಳಿಯದು, ಹ್ಮ್ ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ನೋಡ್ರ ಅದು ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗೋದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ಆ ರಾಜ್ಯಗಳನ್ನ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ಶಾಶ್ವತವಾಗಿ ನಿಲ್ಲುವುದು. ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯು ಕೈಯಿಲ್ಲದೆ ಒಡೆಯಲ್ಪಟ್ಟು ಕಬ್ಬಿಣ, ತಾಮ್ರ, ಮಣ್ಣು, ಬೆಳ್ಳಿ, ಬಂಗಾರಗಳನ್ನು ಚೂರು ಚೂರು ಮಾಡಿದ್ದು ಹ್ಮ್ ನಿನ್ನ ಕಣ್ಣಿಗೆ ಬಿತ್ತಲ್ಲ. ನಿನ್ನ ಕಣ್ಣಿಗೆ ಬಿತ್ತಲ್ಲ. ಇದರಿಂದ ಪರಲೋಕ ದೇವರು ಮುಂದೆ ಹ್ಮ್ ನಡೆಯುವ ವಿಷಯಗಳನ್ನು ರಾಜನಿಗೆ ತಿಳಿಯಪಡಿಸಿದ್ದಾನೆ. ಹ್ಮ್ ಕನಸು ನಿಜ, ಕನಸು ನಿಜ, ಅದರ ಅರ್ಥವು ನಂಬತಕ್ಕದ್ದು ಎಂದು ಅದ ಅರ್ಥ ಹೇಳಿದನು. ಏನ್ರಿ ನಂಬತಕ್ಕದ್ದು ಅಂತ ಏನ್ ಮಾಡ್ತಾನೆ ಅಲ್ಲಿ ಹೇಳ್ತಾನೆ. ಅಂದ್ರೆ ಹೇಳಿದ ತಕ್ಷಣ ರಾಜ ಏನ್ ಹೇಳ್ತಾನೆ ನೋಡಿರ್ತೀನಿ. ಆಗ ರಾಜನಾದ ನೆಬೂಕದ್ನೆಚ್ಚರನು ಅಡ್ಡ ಬಿದ್ದು ಹಾ. ದಾನಿಯೇಲನನ್ನು ಪೂಜಿಸಿ ಹ್ಮ್ ಅವನಿಗೆ ನೈವೇದ್ಯ ಮಾಡಿ ಧೂಪ ಹಾಕಬೇಕೆಂದು ಆಜ್ಞಾಪಿಸಿ ನೋಡ್ರ ಅವನಿಗೆ ಪೂಜೆ ಮಾಡಿ ನೈವೇದ್ಯ ಧೂಪಗಳನ್ನ ಹಾಕ್ಬೇಕು ಅಂತ ಆಜ್ಞಾಪಿಸಿ ಅವನ ಮಾತಿಗೆ ಪ್ರತ್ಯುತ್ತರವಾಗಿ, ಹಾ ನೀನು ಈ ರಹಸ್ಯವನ್ನು ಬಯಲಿಗೆ ತರಲು ಸಮರ್ಥನಾದ ಕಾರಣ ಹ್ಮ್ ನಿಮ್ಮ ದೇವರು ದೇವಾದಿ ದೇವನು, ನೋಡ್ರ ನಿಮ್ಮ ದೇವ್ರೆ ದೇವಾದಿ ದೇವನು, ರಾಜರ ಒಡೆಯನು, ರಾಜರ ಒಡೆಯನು, ರಹಸ್ಯಗಳನ್ನು ವ್ಯಕ್ತಗೊಳಿಸುವವನು ಆಗಿದ್ದಾನೆಂಬುದು ಹಾ ನಿಶ್ಚಯ ಎಂದು ನೋಡ್ರ ಹೇಳಿದನು. ರಹಸ್ಯಗಳನ್ನ ವ್ಯಕ್ತಪಡಿಸುವಂತ ನಿಶ್ಚಯ ಅಂತ ಅಂದ್ಬಿಟ್ಟು ಏನಾಗ್ತಾರೆ ಅಲ್ಲಿ ಹೇಳ್ತಾರೆ. ಆಮೇಲೆ ಬಳಿಕ ರಾಜನು ದಾನಿಯೇಲನನ್ನು ದೊಡ್ಡ ಸ್ಥಿತಿಗೆ ತಂದು ಹಾ ಅವನಿಗೆ ಅಮೂಲ್ಯವಾದ ಬಹುಮಾನಗಳನ್ನು ಕೊಟ್ಟು ಹಾ ಬಾಬೇಲ್ ಸಂಸ್ಥಾನವನ್ನೆಲ್ಲ ಅಧೀನಪಡಿಸಿ ಹಾ ಬಾಬೇಲಿನ ವಿದ್ವಾಂಸರ ಸಕಲ ಮುಖ್ಯಸ್ಥರಿಗೂ ಅವನನ್ನು ಮುಖ್ಯಸ್ಥನನ್ನಾಗಿ ನೇಮಿಸಿದನು. ನೋಡ್ರ ಏನ್ ಮಾಡ್ತಾರೆ ಎಲ್ಲ ಒಂದ್ ಮುಖ್ಯ ಸ್ಥಾನಕ್ಕೆ ಏನ್ ಮಾಡ್ತಾರೆ ಅವ್ನ ಏನ್ ಮಾಡ್ತಾರೆ ಅಂತ ಅಲ್ಲಿ ನೇಮಿಸ್ತಾರೆ ಅಲ್ವರ. ನೇಮಿಸ್ಬಿಟ್ಟು ಏನ್ ಹೇಳ್ತಾರೆ, ನಿಮ್ ದೇವ್ರೇ ನಿಜವಾದ ದೇವ್ರು, ಇವರೇ ದೇವ್ರುಗಳಿಗೆಲ್ಲ ಏನ್ರಿ ದೇವ್ರು, ಈ ತರ ದೇವ್ರು ಇನ್ಯಾರು ಇಲ್ಲ ಅಂತ ಏನ್ ಮಾಡ್ತಾರೆ ಒಂದು ಕ್ಲೀನ್ ಆಗಿ ಒಂದು ಆಜ್ಞೆ ಕೊಡ್ತಾರೆ ಅಲ್ವರ. ಸೊ ಅದಕ್ಕೆ ಇಸ್ರೇಲ್ ಜನಗಳಿಗಿರಂತ ಫೇತ್, ಇಸ್ರೇಲ್ ಜನಗಳ ಮುಖಾಂತರ ದೇವರು ಭೂಲೋಕದಲ್ಲಿ ಒಂದು ರಾಜ್ಯವನ್ನು ಕಣ್ಣು ಕಾಣುತ್ತಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ಬಿಟ್ಟು ಈ ಇನ್ಫಾರ್ಮೇಶನ್ ಯಾರು ಗೊತ್ತಾಗಿರ್ತಾರೆ ಇವಾಗ? ಬಾಬಿಲೋನ್ ಅಂತ ಎಲ್ಲಾ ಜನಗಳಿಗೆ ಏನಾಗಿರ್ತಾರೆ ಗೊತ್ತಾಗಿರ್ತಾರೆ. ಬಾಬಿಲೋನ್ ಬಿಡ್ರಿ ಅಂತೀನಿ, ಇಡೀ ವರ್ಲ್ಡ್ ಅಲ್ಲಿ ಏನಾಗಿರ್ತಾರೆ ಗೊತ್ತಾಗಿರ್ತಾರೆ. ಯಾಕೆಂತಂದ್ರೆ ಒಬ್ಬ ರಾಜಂಗೆ ಒಂದು ಕನ್ಸು ಬಂದಿದೆ. ಆ ಕನ್ಸನ್ನ ಅರ್ಥ ಹೇಳಕ್ ಯಾರು ಇಲ್ಲ ಅಂತ ಹೇಳ್ಬೇಕಾರೆ ಖಂಡಿತವಾಗಿ ಏನ್ ಮಾಡ್ತಾನೆ, ಇಡೀ ಲೋಕಕ್ಕೆ ಏನ್ ಮಾಡ್ತಾನೆ ಪ್ರಚಾರನ ಡಂಗುರ ಓಡಿಸಿರ್ತಾನ ಇಲ್ವಾ? ಓಡಿಸಿರ್ತಾನೆ ಅಲ್ವರ. ಹಂಗಿರ್ಬೇಕಾರೆ ದಾನಿಯಲ್ ಮುಖಾಂತರ ಕನ್ಸಿನ ಅರ್ಥ ಗೊತ್ತಾಗಿರ್ಬೇಕಾರೆ ಇಡೀ ಲೋಕ ಜನಗಳಿಗೆ ಏನ್ ಮಾಡ್ತಾನೆ ಇನ್ನ ಅರ್ಥನ ಹೇಳಿತಾರ ಇಲ್ವಾ? ಎಸ್ ಹೇಳಿತಾರೆ. ಅದ್ರ ಇನ್ನೊಂದ್ ಕಡೆ ನೋಡ್ಬೇಕಾರೆ ದಾನಿಯಲ್ ಕೂಡ ನೋಡ್ಬೇಕಾರೆ 7ನೇ ಅಧ್ಯಾಯ ನೋಡಿ ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ. ಡ್ಯಾನಿಯಲ್ 7 ಚಾಪ್ಟರ್ ವರ್ಸ್ 13 and 14 ಅಲ್ಲಿ ನೋಡಿ ಕನ್ಸಿನ ಅರ್ಥ ಯಾವ ತರ ಹೇಳ್ತಾರೆ ಓದಿ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ ಹ್ಮ್ ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು, ಯಾರಂತೆ? ಮನುಷ್ಯ ಕುಮಾರನ್ಗೆ ಎಂತಿರೋನು ಒಬ್ಬಾತನು ಆಕಾಶದ ಮೇಘಗಳೊಂದಿಗೆ ಬಂದು ಒಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು. ಅವನನ್ನು ಆತನ ಸನ್ನಿಧಿಗೆ ತಂದರು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು ಘನತೆಯು ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು. ನೋಡ್ರ ಅವನ ಆಳ್ವಿಕೆ ಏನ್ರಿ ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು. ಅಂದ ರಾಜ್ಯವಂತ ಎಂದಿಗೂ ಅಳಿಯದು ಅಂದ್ಬಿಟ್ಟು ಒಬ್ಬ ರಾಜ್ಯದ ಬಗ್ಗೆ ಇನ್ಫಾರ್ಮೇಶನ್ ಕ್ಲೀನ್ ಆಗಿ ಏನ್ ಮಾಡೋದು ಇವಾಗ ಕೊಟ್ಟರೆ ನೋಡಿ. ಇಲ್ಲಿ ದೇವರು ತನ್ನ ರಾಜ್ಯವನ್ನು ಯಾರು ಕೊಟ್ಟಿದಾರಂತೆ? ಮನುಷ್ಯ ಕುಮಾರನ್ಗೆ ಏನ್ರಿ ಒಪ್ಪಾಗಿರಂತ ಒಬ್ಬಾತನಿಗೆ, ಅಂದ್ರೆ ಸನ್ ಆಫ್ ಮ್ಯಾನ್ಗೆ, ಅಂದ್ರೆ ದೇವರ ಕುಮಾರನ್ಗೆ ರಾಜ್ಯವನ್ನು ದೇವರೇ ಕೊಟ್ಟಿದ್ದಾರೆ. ಅಂದ್ರೆ ಫ್ಯೂಚರ್ ಬರೋಂತ ಒಂದ್ ದಿನದಲ್ಲಿ ಏನ್ರಿ ಕ್ರಿಸ್ತನ ರಾಜ್ಯ, ದೇವರ ಮಗನ ರಾಜ್ಯ ಭೂಲೋಕದಲ್ಲಿ ಏನಾಗ್ತದೆ ಸ್ಥಾಪನೆ ಆಗ್ತದೆ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಆಗಿದೆ ಕ್ಲೀನ್ ಆಗಿ ಇವಾಗ ರಾಜ್ಯದ ಮುಖಾಂತರ ಕ್ಲೀನ್ ಆಗಿ ಎಲ್ಲ ಜನಗಳಿಗೆ ಏನಾಗಿದೆ ಇವಾಗ ಗೊತ್ತಾಗಿದೆ. ಅಂದ್ರೆ ಹಂಗಾರೆ ಏನಂತೆ ಬ್ಯಾಬಿಲೋನ್ ನಲ್ಲಿರೋಂಥ ನೆಬೂಕದ್ನೆಚ್ಚರ್ ಇಂದ ಪ್ರಜೆಗಳಿಗೆಲ್ಲರಿಗೂ ಫ್ಯೂಚರ್ ಅಲ್ಲಿ ಒಂದು ಕಿಂಗ್ಡಮ್ ಬರ್ತದೆ. ಆ ಕಿಂಗ್ಡಮ್ನ ನಡ್ಸೋರು ಯಾರು? ಸನ್ ಆಫ್ ಗಾಡ್, ದೇವರ ಕುಮಾರ, ಅವರೊಬ್ಬ ರಾಜ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಆಗಿದೆ. ಎಲ್ಲಾ ಜೋಯಿಷರು ಪಂಡಿತರು ಎಲ್ಲರಿಗೇನಾಗಿದೆ ಗೊತ್ತಾಗಿದೆ. ಆಮೇಲೆ ದಾನಿಯಲ್ 9ನೇ ಅಧ್ಯಾಯಕ್ಕೆ ಬಂದ್ರೆ ನಾವೇನ್ ಓದ್ತೀರಿ? ಯಾರೋ ಒಂದು ಪ್ರವಾದನೆ ಓದ್ತೀರಿ, ಯೇಸು ಕ್ರಿಸ್ತನ ಮೊದಲನೇ ಬರೋಕೆ ಪ್ರವಾದನೆ ಏನ್ ಮಾಡ್ತೀರಿ ನಾವು ಓದ್ತಿಲ್ವಾ ಏನ್ರಿ? ಅಲ್ಲಿ ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಏನ್ರಿ ಆ ಯೆರೂಸಲೇಮ್ನ ಗೋಡೆಗಳನ್ನ ಕಟ್ಟುವಂತ
ದಿನದಿಂದ ಏನ್ರಿ ಈ ಮಸಿಯವರೆಗೂ ಅಭಿಷಕ್ತನಾಗಿರಂತ ಮಸಿಯ ಬರೋ ತನಕ 70 ವಾರಗಳು ಏನಾಗಬೇಕು ಕಳಿಬೇಕು. 70 ವೀಕ್ಸ್ ಪ್ರಾಫೆಸಿಯಲ್ಲಿ ಕ್ರೈಸ್ಟ್ ಫಸ್ಟ್ ಅಡ್ವೆಂಟ್ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗಿರ್ಬೇಕ್ರೆ ಯೇಸು ಕ್ರಿಸ್ತು ಯಾವಾಗ ಮೊದಲನೇ ಬರುವಿಕೆಯಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟು ಇವೆಲ್ಲ ಇನ್ಫಾರ್ಮೇಶನ್ ಎಲ್ಲಿದೆ? ಆಲ್ರೆಡಿ ದಾನಿಯಲ್ ಕಾಲದನೇ ಅಲ್ಲಿರೋಂಥ ಜನಗಳಿಗೆ. ಇವಾಗ ದಾನಿಯಲ್ ಏನಂತ ನೋಡಿದ್ರಿ, ಈ ವಾಸ್ ಮೇಡ್ ಚೀಫ್ ಆಫ್ ಆಲ್ ದ ಮಿನಿಸ್ಟರ್ಸ್, ಪ್ರಿನ್ಸಸ್, ಅಸ್ಟ್ರಾಲಜರ್ಸ್, ಅಸ್ಟ್ರಾನಮರ್ಸ್ ಅಂತ ಓದ್ತೀನಿ. ಏನ್ ಮೀನಿಂಗು? ಎಲ್ಲ ಜೋಯಿಸರು, ಪಂಡಿತರು, ವಿದ್ವಾಂಸರು ಎಲ್ಲರ ಮೇಲೆ ಯಾರು ಲೀಡರು? ದಾನಿಯಲ್. ಹಂಗಾರೆ ದಾನಿಯಲ್ ಮುಖಾಂತರ ಇವೆಲ್ಲ ಇನ್ಫಾರ್ಮೇಶನ್ ಹೋಗಿರ್ತಾರ ಇಲ್ಲ? ಎಸ್, ಡೆಫಿನೆಟ್ ಆಗಿ ಏನಾಗಿದೆ, ಹೋಗಿದೆ. ಅದು ಮಾತ್ರ ಅಲ್ಲ, ಇನ್ನೊಂದ್ಸತಿ ನಾವು ಏನ್ ನೋಡ್ತೀರಿ, ದಾನಿಯಲ್ 3ನೇ ಅಧ್ಯಾಯದಲ್ಲಿ ಆ ರಾಜ ಏನ್ ಮಾಡ್ತಾನೆ, ದೊಡ್ಡ ಒಂದು ಶಿಲೆ ಕಟ್ಬಿಟ್ಟು ಎಲ್ಲರೂ ಏನ್ ಮಾಡ್ಬೇಕು, ವಿಗ್ರಹಕ್ಕೆ ಅಡ್ಡ ಬಿದ್ದು ನಮಸ್ಕರಿಸ್ಬೇಕು ಅಂತ ಹೇಳ್ತಾರೆ. ಆದ್ರೆ ಶಡ್ರಾಕ್, ಮೆಷಾಕ್, ಅಬೇದ್ನೆಗೋ ಇವ್ರೇನ್ ಮಾಡಲ್ಲ, ಅಡ್ಡ ಬೀಳೋದೇ ಇಲ್ಲ. ಅದರ ಅವಾಗ ರಾಜ ಏನ್ ಮಾಡ್ತಾನೆ, ಕೋಪಗೊಂಡ್ಬಿಟ್ಟು 7 ಸತಿ ಏನ್ ಮಾಡ್ತಾನೆ, ಕಾಯಿಸ್ತಾನೆ. ಅದರ 7 ಸತಿ ಕಾಯಿಸ್ಬಿಟ್ಟು ಇವ್ರನ್ನ ಹಾಕ್ತಾನೆ. ಏನಾಗಲ್ಲ ನೋಡಿ, ಹೆಂಗ್ ಕಾಪಾಡ್ತಾರೆ, ಯಾರು ಇರ್ತಾರೆ ಅವ್ರ ಜೊತೆಗೆ? ದಾನಿಯಲ್ 3ನೇ ಅಧ್ಯಾಯ, ದಾನಿಯಲ್ 3ನೇ ಅಧ್ಯಾಯ 27ರಿಂದ ಓದ್ಕೊಂಬನ್ನಿ. 27ರಿಂದ 29ವರೆಗೂ. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿ ಅಧಿಕಾರವು ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯೇ ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಮೇಲೆ ಆಗ ನಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ, ಅವ್ರಿಗೆ ದೇವ್ರಿಗೆ ಏನಾಗ್ಲಿ, ಸ್ತೋತ್ರವಾಗಲಿ. ಆಮೇಲೆ ಆತನು ತನ್ನ ದೂತನನ್ನು ಕಳುಹಿಸಿ, ಏನ್ರಿ ಆತನು ಯಾರನ್ನ ಕಳ್ಸೋರಂತೆ? ದೂತನನ್ನು ಕಳಿಸಿದ್ದೆ. ಆಕ್ಚುಲಿ ಇದ್ದಿದ್ದು ಯಾರು ಅಂತೇಳಿ 25ನೇ ವಾಕ್ಯ ಓದಿ ಅದ್ರಲ್ಲಿ. ಅದಕ್ಕೆ ಅವನು, ಈಗೋ ಕಟ್ಟಿಲ್ಲದ 4 ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ, 4ನೇಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿ. ಹೆಂಗ್ ಗೊತ್ತು ದೇವಕುಮಾರ ರೂಪ? ಫೋಟೋ ಗಿಟ ನೋಡಿದ್ರ? ದಾನಿಯಲ್ ಏನ್ ಮಾಡೋರೆ 2ನೇ ಅಧ್ಯಾಯದಲ್ಲಿ ಕೊಟ್ಟಿರಂತ ಇನ್ಫಾರ್ಮೇಶನ್ ಎಲ್ಲ ಏನಾಗಿದೆ, ಎಲ್ಲರೂ ಆಡಿ ಎಲ್ಲರಿಗೂ ಒಂದು ನ್ಯೂಸ್ ಹೋಗಿದೆ, ಓ ದೇವ್ರ ಕುಮಾರ ಒಬ್ರು ಇದಾರೆ ಅಂದ್ಬಿಟ್ಟಂದ್ರ. ಹಂಗಾರೆ ಇವ್ರು ನೋಡಿದ ತಕ್ಷಣ ಏನ್ ಮಾಡ್ತಾರೆ, 3 ಜನ ಇದಾರೆ, ಇನ್ನೊಬ್ರು ಯಾರಿದಾರ ಜೊತೆಗೆ? ಅವ್ರು ನೋಡಕ್ ಹೆಂಗಪ್ಪ ಇದ್ರೆ ದೇವ್ರ ಕುಮಾರನ್ ತರ ಇದಾರೆ ಅಂತ ಹೇಳ್ಬೇಕಾರೆ ಅದನ್ನೇನ್ ಹೇಳ್ತಾರೆ, ಒಬ್ಬ ದೂತನ್ನ ಕಳಿಸಿ ದೇವ್ರ ಏನ್ ಮಾಡೋರೆ, ಅವರು ರಕ್ಷಿಸಿದ್ದಾರೆ, ಅದರಿಂದ ಇವರೇ ನಿಜವಾದ ದೇವ್ರು ಅಂತ ಹೇಳ್ತಾರೆ. ಇವಾಗ 29ನೇ ವಾಕ್ಯ ಕಂಟಿನ್ಯೂ ಮಾಡಿ. ಆತನು ತನ್ನ ದೂತನನ್ನು ಕಳುಹಿಸಿ, ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ, ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ, ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬುವರ ದೇವರ ವಿಷಯದಲ್ಲಿ ಅಲ್ಲದ ಮಾತನ್ನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂದು ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಏನ್ರಿ ಅಲ್ಲಿ ನಡೆದಿದೆ ಪ್ರೋಗ್ರಾಮ್ ಬೇರೆ ದೇವ್ರಿಗೆ. ಯಾರು ದೇವ್ರ ಬಗ್ಗೆ ಹೈಲೈಟ್ ಆಗೋಯ್ತು ಇವಾಗ? ಅಲ್ಲಿ ಯಹೂದ್ಯರ ದೇವ್ರ ಬಗ್ಗೆ, ಇಸ್ರೇಲ್ ದೇವ್ರ ಬಗ್ಗೆ ಎಲ್ಲರಿಗೂ ಏನಾಗೋಯ್ತು ಇವಾಗ, ಫೇಮಸ್ ಆಗೋಯ್ತು. ಯೋಚನೆ ಮಾಡಿ, ಅಲ್ಲಿ ಯಾರನ್ನ ಕರೆದವ್ರೆ? ಎಲ್ಲಾ ಜನಗಳನ್ನ ಕರೆದ್ಬಿಟ್ಟಾರೆ. ಬ್ಯಾಬಿಲೋನ್ ಪ್ರಾಂತ್ಯದಲ್ಲಿ ಎಲ್ಲ ಜನಗಳು ಎಲ್ಲ ಅಡ್ಡ ಬಿಡ್ರಿ ಅಂತ ಹೇಳ್ಬಿಟ್ರೆ ಅಲ್ರ. ಇವಾಗ ಆಟೋಮೆಟಿಕ್ ಆಗಿ ಯಾರಿಗೆ ಅಡ್ಡ ಬಿಡಿದ್ರು ಅಲ್ರ? ನಿಜವಾದ ದೇವ್ರಿಗೆ. ಹಂಗಾರೆ ದೇವ್ರ ಬಗ್ಗೆ, ದೇವ್ರ ರಾಜ್ಯದ ಬಗ್ಗೆ ನ್ಯೂಸ್ ಎಲ್ಲ ಏನಾಗಿದೆ ಇವಾಗ, ಇಡೀ ಅಂತ ಬಾಬಿಲೋನ್ ಅಂತ ಎಲ್ಲಾ ಜನಗಳಿಗೆ ಏನಾಗಿದೆ ಇವಾಗ, ಕ್ಲೀನ್ ಆಗಿ ಪ್ರಚುರ ಆಗಿದೆ ಅಲ್ವರ. ಇವಾಗ ಜೋಯಿಸರು, ವಿದ್ವಾಂಸರು, ಪಂಡಿತರು ಎಲ್ಲಾ ದಾನಿಯಲ್ ಜೊತೆಗೆ ಇದ್ದವರು ಕೂಡ ಏನಾಗಿದೆ, ಇನ್ಫಾರ್ಮೇಶನ್ ಗೊತ್ತಾಗಿರ್ಬೇಕೇನಾಗಿದೆ. ಓಹೋ, ಇಷ್ಟೆಲ್ಲ ಮಹತ್ ಕಾರ್ಯ ನಡೆದಿರೋ ದೇವ್ರು ಅವರೇ ನಿಜವಾದ ದೇವ್ರಪ್ಪ. ಹಂಗಾರೆ ಅವ್ರ ಕುಮಾರ ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ದಾನಿಯಲ್ 9ನೇ ಅಧ್ಯಾಯದ ಪ್ರಕಾರ ದಾನಿಯಲ್ ಜೊತೆಗೆ ಇರ್ಬೇಕಾರೆ ಮಸೀನ್ ಬಗ್ಗೆ ಏನ್ ಮಾಡೋದು, ಇನ್ಫಾರ್ಮೇಶನ್ ತಿಳ್ಕೊಂಡವ್ರೆ. ಆದ್ರೆ ಇವರು ಏನ್ರಿ ಅದೇನ್ ಹೇಳ್ತಾರಲ್ಲ, ಹುಟ್ಟು ಬುದ್ಧಿ ಸುಟ್ರು ಕೂಡ ಏನಾಗಲ್ಲಂತ. ಆತರ ಇವರೆಲ್ಲ ಜೋಯಿಸರು, ಪಂಡಿತರು, ವಿದ್ವಾಂಸ ಆಗಿರಂದ. ಈ ಜೋಯಿಷ ನೋಡೋದೇನ್ರಿ ಇವ್ರಿಗೆ ತುಂಬಾ. ಅದಕ್ಕೆ ಇವ್ರು ಏನ್ ಮಾಡೋದ್ರೆ ಕಾನ್ಸ್ಟಲೇಷನ್ಸ್ ಏನ್ ಮಾಡೋದು, ಇವ್ರು ಸ್ಟಡಿ ಮಾಡೋರು ಅಲ್ವರ. ಸರಿ, ಈ ಕಾನ್ಸ್ಟಲೇಷನ್ಸ್ ನ ಏನ್ ಸ್ಟಡಿ ಮಾಡ್ತಾರೆ ಅದರ ನೋಡ್ರಿ ಅಂತೀನಿ. ಇವಾಗ ಕಾನ್ಸ್ಟಲೇಷನ್ ಆಕಾಶ ನಕ್ಷತ್ರಗಳೇನಾಗಿದೆ, ರಾಶಿಗಳಂತ ಹೇಳ್ತೀವಿ ಗೊತ್ತಾ ಏನ್ರಿ? ಮಿಥುನ ರಾಶಿ, ತುಲಾ ರಾಶಿ, ಅದರ ಸಿಂಹ ರಾಶಿ, ಅದರ ನಾವ್ಯಾರ ನಂಬಲ್ಲ. ಆದ್ರೂ ಕೂಡ ಆಕಾಶ ಮಂಡಲದಲ್ಲಿ 12 ಕಾನ್ಸ್ಟಲೇಷನ್ಸ್ ಏನಾಗಿದೆ ಇದೆ. ಇವಾಗ ಯಾರೋ ಒಬ್ರು ವ್ಯಕ್ತಿ ಹುಟ್ಟಬೇಕು ಅಂತಂದ್ರೆ ವರ್ಷದ 12 ತಿಂಗಳಲ್ಲಿ ಯಾರೋ ಒಂದು ತಿಂಗಳಲ್ಲಿ ಏನಾಗಬೇಕು, ಹುಟ್ಟಬೇಕು ಅಲ್ವರ. ಹಂಗಾರೆ ಯಾವ ವ್ಯಕ್ತಿ ಯಾವ ತಿಂಗಳು ಹುಡ್ತಾರೋ ಅವರು ಆ ಕಾನ್ಸ್ಟಲೇಷನ್ ಕೆಡೆ ಬರ್ತಾರೆ ಅಂತ ಏನಾಗಿದೆ, ಒಂದು ಫಿಕ್ಸ್ಡ್ ಆಗಿ ಏನಾಗಿದೆ, ಅದು ಫಿಕ್ಸ್ ಆಗ್ಬಿಟ್ಟಿದೆ ಥಿಯರಿ ಅದರ. ಇದೇ ರೀತಿ ಆ ಕಾಲದಲ್ಲಿ ಅಂತ ಜೋಯಿಷರುಗಳು ದಾನಿಯಲ್ ಪ್ರಕಾರ ಇರೋಂಥ ಪ್ರವಾದಿಗಳನ್ನ ಸ್ಟಡಿ ಮಾಡಿ ಏನ್ ತಿಳ್ಕೊಂಡವ್ರೆ, ಮಸಿಯಾ ಈ ಟೈಮಲ್ಲಿ ಹುಟ್ಟಬೇಕು ಅಂತಂದ್ರೆ
ಅವ್ರು ಇಂಥ ಗ್ರೋತ್ರದಲ್ಲೇ ಇಂಥ ನಕ್ಷತ್ರ ಮಂಡಲ್ ಕೆರಡನೆ ಏನೋ ಹುಟ್ಟಬೇಕು ಅಂತ. ನಕ್ಷತ್ರ ಮಂಡಲ ಏನೋ ಇಂಡಿವಿಜುವಲ್ ಸ್ಟಾರ್ ಅಲ್ಲ ರೀ, ಕಾನ್ಸ್ಟಿಲೇಷನ್ ಗ್ರೂಪ್ ಆಫ್ ಸ್ಟಾರ್ಸ್. ಈ ಸ್ಟಾರ್ಸ್ ಅಲ್ಲೇ ಹುಟ್ಟಬೇಕು ಅಂತ ಏನ್ ಮಾಡಿರೋರು ಆಲ್ರೆಡಿ ಏನ್ ಮಾಡೋರು ಸ್ಟಡಿ ಮಾಡೋರು. ಅದಕ್ಕೆ ನೋಡ್ಬೇಕಾರೆ ಅಲ್ಲಿಂದ ಬಂದವ್ರು ಯಾರಪ್ಪ ಅಂದ್ರೆ ಜೋಯಿಷರು, ಅದರ ಪಂಡಿತರು, ವಿದ್ವಾಂಸರು. ಅದಕ್ಕೆ ಅವ್ರಿಗೆ ಏನ್ ಹೇಳಿದ್ರು 3 ಜನ ಶಾಸ್ತ್ರಿಗಳು ಅಂತ ಏನ್ ಮಾಡೋದಲ್ಲಿ. ಅದರ ಯಾವ ಶಾಸ್ತ್ರನ ಓದಿದಾರವರು? ಆಕಾಶದ ನಕ್ಷತ್ರ ಅಂತ ಓದಿರಂತ ಶಾಸ್ತ್ರಿಗಳು. ಈ ಶಾಸ್ತ್ರನ ಏನ್ರಿ ಆಕಾಶದ ನಕ್ಷತ್ರ ಶಾಸ್ತ್ರಗಳನ್ನ ಓದಿರೋಂಥವ್ರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಏನ್ರಿ ಈ ಒಂದು ಕಾನ್ಸ್ಟಲೇಷನ್ ಸ್ಟಡೀಸ್ ಮಾಡ್ಬಿಟ್ಟು ಇದನ್ನ ಆಲ್ರೆಡಿ ಅವ್ರಿಗೆ ಗೊತ್ತಿರೋಂಥ ದಾನಿಯಲ್ ಪ್ರಕಾರ ತಿಳಿದಿರೋಂಥ ಮಾತುಗಳನ್ನ ಲೆಕ್ಕ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಓ ಮಸಿಯಾ ಈ ಟೈಮಲ್ಲಿ ಏನಾಗಬೇಕು, ಹುಟ್ಟಬೇಕು ಅಲ್ವರ. ಅವ್ರಿಗೆ ಗೊತ್ತಿಲ್ಲ ಈ ಇಸ್ರೇಲ್ಗೆ ಬಂದ್ರೆ ಇಸ್ರೇಲ್ನಲ್ಲಿ ಹೆರಾಡ್ಗೂ ಆಲ್ರೆಡಿ ಏನಾಗಿದೆ, ಜಗಳ ಆಗಿದೆ, ಹೆರಾಡು ಸಾಯಿಸ್ಬೇಕು ಅಂತಿದಂತ ಈ ಸೈಕಾಲಜಿ ಏನಾಗಿಲ್ಲ ಅವ್ರಿಗೆ. ಅವ್ರು ಹುಡ್ಕೊಂಬಂದಿದ್ದು ಯಾರನ್ನ ಹುಡ್ಕೊಂಬಂದಿದ್ದು? ಒಬ್ಬ ರಾಜನ್ನ. ಅದರ ಸೊ ರಾಜ ಇದ್ರೆ ಎಲ್ಲಿರ್ಬೇಕು? ಅರಮನೆ ಇರ್ಬೇಕು ಅಂದ್ಬಿಟ್ಟು ಸೀದೆ ಎಲ್ಲಿಗೆ ಬರ್ತಾರೆ? ಸೀದೆ ಇವಾಗ ಅರಮನೆಗೆ ಬರ್ತಾರೆ. ಅರಮನೆಗೆ ಬಂದಿದ್ಮೇಲೆನೆ ಅಲ್ಲಿ ದೇವರು ವಾರ್ನಿಂಗ್ ಕೊಟ್ಟಿದ್ಮೇಲೆ ಏನಾಗಿದೆ, ಎಷ್ಟೋ ಮ್ಯಾಟರ್ಗಳು ಅವ್ರಿಗೆ ಏನಾಗಿರೋದು ಅಲ್ಲ ಗೊತ್ತಾಗಿರೋದು ಅಲ್ವರ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಇಲ್ಲಿ ಬಂದಿರೋರು ಯಹೂದ್ಯರು ಅಲ್ವೇ ಅಲ್ಲ. ಯಾರಪ್ಪ ಅಂದ್ರೆ ಮೂಡನ ದಿಕ್ಕದಲ್ಲಿ ಬಂದಿರಂತ ಅನ್ಯ ಜನಾಂಗದವರು ಅಲ್ವರ. ಅದನ್ನ ನೋಡ್ಬೇಕಾರೆ ಆ ಮೂಡನ ದಿಕ್ಕಲ್ಲಿರಂತ ಅನ್ಯ ಜನಾಂಗದವರು ಅವರು ಅದನ್ನ ನೋಡ್ಬಿಟ್ಟು ಆಶ್ಚರ್ಯಪಟ್ಟು ಅಲ್ವರ ಅದನ್ನ ನಂಬ್ಕೊಂಡು ಬಂದಿದ್ದಾರೆ ಅಂತಂದ್ರೆ ನಾವ್ ಆತರ ನಂಬಡ ಅಂದ್ಬಿಟ್ಟು ಬೈಬಲ್ ನಮ್ಗೆ ಕ್ಲಿಯರ್ ಆಗಿ ವಾಕ್ಯ ಏನಾಗಿದೆ, ಕ್ಲಿಯರ್ ಆಗಿದೆ ಅಲ್ವರ. ಏನಂತಾರೆ, ಅನ್ಯ ಜನಾಂಗದವರು ಆಕಾಶದ ಉತ್ಪತ್ತಿಗಳನ್ನ ನೋಡಿ ಎದುರುವಂತ ರೀತಿಯಲ್ಲಿ ನೀವೇನ್ ಮಾಡಕ್ ಹೋಗ್ಬಿಡಿ, ಎದುರುಬೇಡ ಅಂತ ನಮಗೆ ಬಹು ಸ್ಪಷ್ಟವಾಗಿ ಮಾಡಕ್ ಕೊಟ್ಟಿದ್ದಾರೆ ಅಲ್ವರ. ನಮಗೆ ಎಲ್ಲದಕ್ಕಿಂತ ಉತ್ಕೃಷ್ಟವಂತ ವಾಗ್ದಾನ ಏನಾಗಿದೆ ನಮ್ಗೆ ಇದೆ, ಬೈಬಲ್ ಏನಿದೆ, ಎಲ್ಲದಕ್ಕಿಂತ ಮೇಲಾಗಿರೋಂಥ ಪ್ರವಾದನೆ ಮಾತುಗಳು ನಮ್ಗೆ ಏನಾಗಿದೆ ಇದೆ. ಹಂಗಿರ್ಬೇಕ್ರೆ ಈ ನಕ್ಷತ್ರಗಳಲ್ಲಿ ನಮ್ಗೆ ಅವಶ್ಯಕತೆ ಏನ್ರಿ ಇಲ್ವೇ ಇಲ್ಲ. ಅದರಿಂದ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ ಈ ನಕ್ಷತ್ರ ಖಂಡಿತವಾಗೂ ಯಾರ್ದಲ್ಲ, ದೇವ್ರದು ಅಲ್ಲ ಅಲ್ವರ. ಸರಿ, ಇವಾಗ ಅವ್ರು ನೋಡಿದ್ದು ಕಾನ್ಸ್ಟಲೇಷನ್. ಇಲ್ಲಿ ಒಂದ್ ನಕ್ಷತ್ರ ಹೆಂಗ್ ಮೂವ್ ಆಯ್ತು ಅದರ? ಆಕಾಶ ನಕ್ಷತ್ರಕ್ಕೆ ಏನ್ರಿ ಯಾರು ಅಧಿಪತಿ? ಆಕಾಶದಲ್ಲಿ ಇವತ್ತು ಅಧಿಪತಿ ಯಾರು? ಸೇತಾನ. ಅದರ ಒಂದ್ ನಕ್ಷತ್ರ ಎಷ್ಟೊತ್ತು ಮೂವ್ ಮಾಡೋದು ಬಿಡ್ರಿ, ಅವ್ನು ಎಷ್ಟು ಏನೋ ಮೂವ್ ಮಾಡ್ಬಿಡ್ತಾನಂತೆ ಅಲ್ವರ. ನಕ್ಷತ್ರ ಮೂವ್ ಮಾಡೋದೇನಿಲ್ಲ ದೊಡ್ಡ ವಿಚಾರನೇ ಇಲ್ಲ. ಮೋಸ್ಟ್ಲಿ ಏನ್ ಮಾಡಿತಾನೆ, ಏನೋ ಒಂದು ನಕ್ಷತ್ರ ಮೂವ್ ಮಾಡತ್ತರ ಏನ್ ಮಾಡ್ತಾನ ಅಲ್ಲಿ ಮಾಡಿತಾನೆ ಅಲ್ವರ. ಯೇಸು ಕ್ರಿಸ್ತು ಕೂಡ ಹೇಳ್ತಾರೆ, ಐ ಸಿ ಸೇತಾನ್ ಫಾಲಿಂಗ್ ಆಸ್ ಲೈಟ್ನಿಂಗ್ ಫ್ರಮ್ ಹೆವನ್ ಅಂತ ಹೇಳ್ತಾರಲ್ಲ, ಹಂಗ ನಿಜವಲ್ಲ ಬಿದ್ದೋಗ್ಬಿಡ್ನಾ? ಏನ್ ಮಾಡ್ತಾನೆ ಆತರ ಏನೋ ಒಂದು ಮಾಡಿತಾನೆ ಅಲ್ವರ. ಅದನ್ನ ನಂಬ್ಕೊಂಡು ಇವ್ರು ಹೋದ್ರು ಅಷ್ಟೇ ಅಲ್ವರ. ಆದ್ರೆ ದೇವ್ರ ಮಕ್ಕಳು ಇದು ನಂಬಂತ ವಿಚಾರ ಅಲ್ವೇ ಅಲ್ಲ ಅಲ್ವರ. ಸಣ್ಣ ನೋಡ್ಬೇಕಾದ್ರೆ ಕ್ರಿಸ್ಮಸ್ ಸ್ಟಾರ್ ಅದರ. ನೆಕ್ಸ್ಟ್ ಇನ್ನೇನಪ್ಪ ಇದೆ ಕ್ರಿಸ್ಮಸ್ ಅಲ್ಲಿ? ಟ್ರೀ ಅದರ. ಕ್ರಿಸ್ಮಸ್ ಟ್ರೀ ಅದರ. ನೋಡಿ ಕ್ರಿಸ್ಮಸ್ ಟ್ರೀ ಬಗ್ಗೆ ಏನ್ ಹೇಳ್ತಾರೆ ಓದ ನೋಡಿಂತೀನಿ. ಎಲ್ಲಿ? ಯೆರೆಮೀಯ 10ನೇ ಅಧ್ಯಾಯ 1-3 ಓದಿಂತೀನಿ. ಯೆರೆಮೀಯ 10ನೇ ಅಧ್ಯಾಯದಲ್ಲಿ 1-3. ಇಸ್ರಾಯೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಜನಾಂಗಗಳು ಹೆದರುವ ಆಕಾಶದ ಉತ್ಪಾತಗಳಿಗೆ ನೀವು ಹೆದರಬೇಡಿರಿ. ಜನಾಂಗಗಳ ಕಟ್ಟಳೆಗಳು ಬರಿದೆ. ನೋಡ್ರ, ಜನಾಂಗಗಳ ಕಟ್ಟಲೆ ಬರಿದೆ. ಅರಣ್ಯದ ಮರವನ್ನು ಕತ್ತರಿಸುವರು. ಏನ್ ಮಾಡ್ತಾರಂತೆ? ಅರಣ್ಯದ ಮರವನ್ನು ಏನ್ ಮಾಡ್ತಾರೆ? ಕ್ರಿಸ್ಮಸ್ ಎಲ್ಲ ಐತೆ ಮಾಡೋದು. ಏನ್ ಮಾಡ್ತಾರೆ? ಕ್ರಿಸ್ಮಸ್ ಟ್ರೀನ ಕತ್ತರಿಸ್ತಾರೆ, ಅದು ಪಾಟಲ್ಲಿ ಏನ್ ಮಾಡ್ತಾರೆ? ಉಣ್ತಾರೆ. ಆಮೇಲೆ ಬಡಗಿಯು ಅದನ್ನು ಕೈಯಿಂದ ಬಾಚಿಯಿಂದ ರೂಪಿಸುವನು. ಹೆಂಗಿರ್ಬೇಕು? ಹಂಗೆ ಕ್ರಿಸ್ಮಸ್ ಹೆಂಗೆ ಚೂಪ ಕೋನ್ ಶೇಪ್ ಅಲ್ಲಿ ಇರ್ಬೇಕು ನೋಡ್ತೀನಿ. ಅದ ಕ್ಲೀನ್ ಆಗಿ ಏನ್ ಮಾಡ್ತಾರಂತೆ? ಶೇಪ್ ತೆಗಿತಾರಂತೆ. ಆಮೇಲೆ ಅದನ್ನು ಬೆಳ್ಳಿ ಬಂಗಾರಗಳಿಂದ ಭೂಷಿಸುತ್ತಾರೆ. ಅದನ್ನ ಬೆಳ್ಳಿ ಬಂಗಾರಗಳಿಂದ ಏನ್ ಮಾಡ್ತಾರೆ? ಭೂಷಿಸ್ತಾರೆ. ಅದರ ಈ ಒಂದು ನಿಯಮಗಳನ್ನ, ಈ ಒಂದು ಆಚರಣೆಗಳನ್ನ ನೀವೇನ್ ಮಾಡಕ್ ಹೋಗ್ಬೇಡಿ, ಮಾಡ್ಲೇಬೇಡಿ ಅಂತ ದೇವರು ನಮ್ಗೆ ಬೈಬಲ್ನ ಕ್ಲಿಯರ್ ಆಗಿ ಕೊಟ್ಟಿರ್ಬೇಕಾರೆ ಇದನ್ನ ನಮ್ಮ ಕ್ರಿಶ್ಚಿಯನ್ಸು ರಾಜಾರೋಷವಾಗಿ ಏನ್ ಮಾಡ್ತಾರೆ ಇವತ್ತು. ತುಂಬಾ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಖರ್ಚು ಮಾಡ್ಬಿಟ್ಟು ಏನ್ರಿ ಎಕ್ಸ್ಪೆನ್ಸಿವ್ ಆಗಿರೋಂಥ ಗಿಫ್ಟ್ ಎಲ್ಲ ತಂದ್ಬಿಟ್ಟು ಇದು ಏನ್ ಮಾಡ್ತಾರೆ, ಕ್ಲೀನಾಗಿ ಡೆಕೋರೇಟ್ ಬೇರೆ ಏನ್ ಮಾಡ್ತಾರೆ ಅದರ. ಇದೇನಂತಂದ್ರೆ ಇದು ಖಂಡಿತವಾಗೂ ವಿಗ್ರಹಾರಾಧನೆಗೆ ಏನ್ರಿ ಸಮಾನ ಅಲ್ರ. ಯಾಕಪ್ಪ ಅಂತಂದ್ರೆ ನೋಡ್ರಿ, ಇವಾಗ ನಮ್ಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತು ಏನಪ್ಪ ಇದು ಬರ್ತಾರೆ ಆಯ್ತಪ್ಪ ತೋಣ ಅಲ್ರ. ಯೇಸು ಕ್ರಿಸ್ತು ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ರು? 33 ವರ್ಷ ಇದ್ರು. ಅದರ 33.5 years ಅಪ್ಪ ಅಲ್ವರ. ಇವಾಗ ನೀವೆಲ್ಲ ಆಲ್ಮೋಸ್ಟ್ ಎಲ್ಲ 30 years ಪಾಸ್ ಆಗಿದ್ರ ಅಲ್ವರ. ನೀವೆಲ್ಲ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀರಾ ಇಲ್ವಾ? ಮಾಡ್ತೀರಾ ಅಲ್ವರ. ಯಾರು ಮಾಡೋದಿಲ್ವಾ? ಮಾಡ್ತೀರಾ. ಯಾರಿಗೆ ಅದೇ ನಾವೆಲ್ಲ ಗ್ರ್ಯಾಂಡ್ ಆಗಿ ಏನ್ ಮಾಡಕ್ ಹೋಗಲ್ಲ ಬಿಡ್ರಿ ಅಲ್ವರ. ಒಂದು ಒಳ್ಳೆ ರೀತಿಯಲ್ಲಿ ದೇವರಿಗೆ ಸ್ತೋತ್ರ ಹೇಳತ್ತಾರ ಅಲ್ವರ, ಥ್ಯಾಂಕ್ಫುಲ್ ಆಗಿ ನಾವು ಮಾಡ್ತೀರಾ ಇಲ್ವಾ? ದೇವರೇ ಥ್ಯಾಂಕ್ಸ್, ನಂಗೆ ಭೂಲೋಕಕ್ಕೆ ಜನ್ಮ ಕೊಟ್ಟಿದ್ಯಾ, ಎಲ್ಲಾ ರೀತಿಯಲ್ಲಿ ಒಳ್ಳೆ ಅಂಗಗಳು ಕೊಟ್ಟಿದ್ಯಾ, ಆರೋಗ್ಯ ಕೊಟ್ಟಿದ್ಯಾ, ಇಷ್ಟು ವರ್ಷ ನಂಗೆ ಕಾಪಾಡಿದ್ಯಾ, ಅದಕ್ಕೆ ನಾನು ದೇವ್ರಿಗೆ ಏನ್ ಮಾಡಿ ಒಂದು ಸ್ತೋತ್ರ ಸಲ್ಸೋದು ಏನು ತಪ್ಪೇನಿಲ್ಲ ಬಿಟ್ರಿ ಅದರ.
ಇವಾಗ ನೀವೇ ಯೋಚನೆ ಮಾಡಿರ್ತೀನಿ, ಯೇಸು ಕ್ರಿಸ್ತು 33.5 years ಭೂಲೋಕದಲ್ಲಿ ಇರ್ಬೇಕಾರೆ ಅವ್ರಮ್ಮ ಅವ್ರ ಬರ್ತಾರೆ ಎಷ್ಟು ಸೆಲಿಬ್ರೇಟ್ ಮಾಡಿರ್ಬೇಕು? ಅಟ್ಲೀಸ್ಟ್ 30 years ಮಾಡಿರ್ಬೇಕಪ್ಪ. ಅದರ ನಮ್ ಬೈಬಲ್ ರೆಕಾರ್ಡ್ ಇಲ್ಲ, ಮಾಡಿರ್ಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂತೀನಿ. ಅರೆ ಒಂದ್ಸತಿ ಅವ್ರ ಅಮ್ಮ, ಕಂದ ಕ್ರಿಸ್ಮಸ್ ತಗೊಂಬಾ, ನೀನ್ ನೆನಪಿಗಾಗಿ ಕ್ರಿಸ್ಮಸ್ ಏನ್ ಮಾಡ್ಬೇಕು, ಕ್ಲೀನಾಗಿ ಕೋನ್ ಶೇಪ್ ತೆಗಿಬೇಕು, ಇದಕ್ಕೆ ಏನ್ ಮಾಡೋಣ, ಗೋಲ್ಡನ್ ಬೆಲ್ಸ್ ಹಾಕೋಣ, ಅದರ ಸಿಲ್ವರ್ ಮೂನ್ ಹಾಕೋಣ, ಅದರ ಚಾಕ್ಲೇಟ್ಸ್ ಹಾಕೋಣ, ಗಿಫ್ಟ್ಗಳು ಕೊಡೋಣ ಅಂತ ಎಲ್ಲರೂ ಅವ್ರಮ್ಮ ಒಂದ್ಸತಿ ಮಾಡೋರೇನಪ್ಪ ಹೇಳ್ರಿ? ಒಂದ್ಸತಿ ಮಾಡೋ ರೆಕಾರ್ಡ್ ಇದೆಯಾ? ಸರಿ, ಅವ್ರಮ್ಮ ಬೇಡ ಬಿಡಿ, ಪಾಪ ಅವ್ರ ಅಮ್ಮನಿಗೆ ಏನು ಗೊತ್ತಿಲ್ಲ. ಅದರ ನೆಕ್ಸ್ಟ್ ಡಿಸೈಪಲ್ಸ್ ಬಂದ್ರು, 12 ಜನ ಅಪೋಸ್ಟಲ್ಸ್. ಯೇಸು ಕ್ರಿಸ್ತನಿಗೆ 3.5 years ಇದ್ದಾರೆ. ಅದರ ಫಸ್ಟ್ ಇಯರ್ ಬಿಡಿ ಪಾಸ್ ಆಗೋಯ್ತು, ಏನೋ ಯೇಸು ಕ್ರಿಸ್ತ ಬರ್ತಡೇ ಗೊತ್ತಾಗಿಲ್ಲ. ಸೆಕೆಂಡ್ ಇಯರ್ ಏನ್ ಮಾಡ್ಬೇಕು? ಗುರುಗಳು ಬರ್ತಡೇ, ಶಿಷ್ಯರಿಗೆ ಗ್ಯಾಪ್ ಇಟ್ಕೋಬೇಕಲ್ಲ. ಥರ್ಡ್ ಇಯರ್ ಅಟ್ಲೀಸ್ಟ್ ಗ್ಯಾಪ್ ಇಟ್ಕೊಂಡು, ಸ್ವಾಮಿ ನಿಮ್ ಬರ್ತಡೇ, ಮೆನಿ ಹ್ಯಾಪಿ ಬರ್ತ್ಡೇ, ಅದರ ಗಿಫ್ಟ್ ತಗೊಳ್ಳಿ, ನಾಳೆ ಸ್ಯಾಂಟಾ ಕ್ಲಾಸ್ ಬರ್ತಾ ಇದ್ದಾರೆ, ಅದರ ರೇಂಡಿಯರ್ ಬರ್ತಾ ಇದೆ, ಇವೆಲ್ಲ ಬೈಬಲ್ ರೆಕಾರ್ಡ್ ಇದೆಯಾ? ನೋಡ್ರಿ, ಇವೆಲ್ಲ ಬೈಬಲ್ ಏನಿಲ್ಲ ರೆಕಾರ್ಡು, ಯಾವುದು ಇಲ್ಲ. ಇದೇ ನಮ್ಗೇನಪ್ಪ ಕ್ಲಿಯರ್ ಪ್ರೂಫ್ ಅಂತಂದ್ರೆ ಏನ್ರಿ, ದಿಸ್ ಈಸ್ ಅನ್ಸ್ಕ್ರಿಪ್ಚರಲ್ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಸ್ಯಾಂಟಾ ಕ್ಲಾಸ್ ಬೈಬಲ್ ಐತ, ಸ್ಯಾಂಟಾ ಕ್ಲಾಸ್ ಆತ? ನೋಡಿ ಹೆಂಗಿದೆ ಸ್ಪೆಲ್ಲಿಂಗ್, SAN, ಅದನ್ನೇ ಸ್ವಲ್ಪ ಬದಲಾವಣೆ ಓದಿ ಅಷ್ಟೇ ಅಲ್ವರ, ಏನಿಲ್ಲ. ಅದೇ ಪದ ಸೇತಾನೆ ಮಾಡ್ಬಿಟ್ಟಾನೆ, ಒಂದ್ ಪದ ತೆಗೆದು ಈ ಕಡೆ ಹಾಕ್ಬಿಟ್ಟಾನ ಅಷ್ಟೇ, ಆ ಕಡೆ ಈ ಕಡೆ ಅದ್ಲ ಬದ್ಲಿ ಮಾಡ್ಬಿಟ್ಟಾರ ಅಷ್ಟೇ. ನಾವು ತೆಗೆದು ಕರೆಕ್ಟಾಗಿ ಓದಿದ್ರೆ ಅದು ನಿಜವಾದ ಅರ್ಥ ನಮ್ಗೇನಾಯ್ತದೆ, ನಮಗೆ ಗೊತ್ತಾಗ್ತದೆ ಅಲ್ವರ. ಸರಿ, ಹಂಗಾರೆ ಇವೆಲ್ಲ ಬೈಬಲ್ ಇಲ್ಲ ಅಂತಂದ್ರೆ ಇದೆಲ್ಲ ಬಂದ್ಬಿಟ್ಟು ಏನ್ರಿ ಗಾಡ್ ಆಫ್ ದಿಸ್ ವರ್ಲ್ಡ್, ಈ ಪ್ರಪಂಚ ದೇವರು ಏನ್ ಮಾಡಿದಾನೆ, ನಂಬಲ್ಲದವರ ಮನ್ಸನ್ನ ಏನ್ ಮಾಡಿದಾನೆ, ಮಂಕ್ ಮಾಡಿದಾನೆ ಅಲ್ವರ. ಅದು ಮಂಕ್ ಮಾಡೋದಕ್ಕೆ ಒಂದು ಟೆಕ್ನಾಲಜಿ ಅಷ್ಟೇ, ಇನ್ನೇನಿಲ್ಲ ಅಲ್ವರ. ಸರಿ, ಹಂಗಾರೆ ಇದು December 25th ಅನ್ನ ಏನು ಬ್ರದರ್, ನಮ್ಮ ಬ್ರದರ್ ಹೇಳ್ದಲ್ಲ ಕ್ಲೀನಾಗಿ, ಏನಂದ್ರೆ ಇದು ಏನಪ್ಪಾ ಅಂದ್ರೆ ನಮ್ಮ ಸತ್ಯವೇದದಲ್ಲಿ ಏನ್ರಿ ದೇವ್ರುಗಳ ಒಂದು ಹಬ್ಬನೇ ಅಲ್ಲ ರೀ. ಇದು ಏನಪ್ಪಾ ಅಂದ್ರೆ ಪೇಗನ್ ಧರ್ಮದಲ್ಲಿ ಇರೋಂತ ಒಂದು ಹಬ್ಬ. ಏನಪ್ಪಾ ಅಂತಂದ್ರೆ ಈ ಪೇಗನ್ ಅಂದೇನು, ಅನ್ಯ ಜನಾಂಗದವರು ಅಲ್ವರ. ಈ ಅನ್ಯ ಜನ ಅಂದ್ರೆ ಇದು ಇನ್ನ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಇವಾಗ ಇಸ್ರೇಲ್ ಜನಗಳಿದ್ರು, ಮಿಕ್ಕಿದೆಲ್ಲ ವರ್ಲ್ಡ್ ಆ ಕಾಲದಲ್ಲಿ ಇದ್ರು ರೋಮನ್ಸ್, ಓಕೆನಾ. ಸೊ ಇಸ್ರೇಲ್ ಜನಗಳು ಬಿಟ್ರೆ ಮಿಕ್ಕಿದೆಲ್ಲ ರೋಮನ್ ಜನಗಳಿದ್ದು. ಆ ರೋಮನ್ ಜನಗಳು ಒಂದು ದೇವತೆಗಳನ್ನ ಆರಾಧನೆ ಮಾಡೋರು, ಅವರ ಒಂದು ಧರ್ಮ ಇತ್ತು, ಒಂದು ವಿಧಾನಗಳಿತ್ತು, ಅದಕ್ಕೆ ಪೇಗನ್ ಧರ್ಮ ಅಂತ ಹೆಸರು, ಓಕೆನಾ. ಆ ಪೇಗನ್ ಧರ್ಮದಲ್ಲಿ ಒಂದು ದೇವ್ರಿತ್ತು ಅದರ. ಆ ದೇವ್ರು ಏನಪ್ಪಾ ಅಂದ್ರೆ ಸೂರ್ಯ ದೇವ್ರು ಅಂತ ಅದಕ್ಕೆ ಹೆಸರು ಅಲ್ಲ. ಆ ಸೂರ್ಯ ದೇವ್ರಿಗೆ ಒಬ್ಬ ಮಗ ಇದ್ದಂತೆ, ಅವನು ಮಗನ ಹೆಸರು ಏನ್ ಹೇಳ್ತಾರೆ, ಡಯಾನಿಸಸ್ ಅಂತಾನೆ ಹೇಳ್ತಾರಂತೆ. ಆ ಮಗ ಹುಟ್ಟಿದ್ ಯಾವಾಗ ಅಂತಂದ್ರೆ December 25 ಅದರ. ಇವಾಗ ರೋಮಲ್ಲಿರೋಂಥ ಎಲ್ಲಾ ಜನಗಳು ಕ್ರಿಶ್ಚಿಯಾನಿಟಿಗೆ ಏನಾದ್ರು ಕನ್ವರ್ಟ್ ಆಗಿದ ತಕ್ಷಣ ಇಲ್ಲಿ ಕ್ರೈಸ್ತ ಇದ್ರಲ್ಲಿ ಬಂದ ಅಂತಂದ್ರೆ ಒಂದು ಹಬ್ಬ ಇದೆಯಾ, ಒಂದು ಆಚರಣೆ ಇದೆಯಾ? ಏನು ಇಲ್ಲ. ಇವಾಗ ಯೋಚನೆ ಮಾಡಿರ್ತೀನಿ, ಒಂದು ಹಬ್ಬ ಇಲ್ಲ, ಒಂದು ಆಚರಣೆ ಇಲ್ಲ, ಅದರ ಒಂದು ಗೆಟ್ ಟು ಗ್ಯಾದರಿಂಗ್ ಇಲ್ಲ, ಒಂದು ಫೆಸ್ಟಿವಲ್ ಇಲ್ಲ ಅಂತಂದ್ರೆ ಹೆಂಗೆ ಜನಗಳು ಎಷ್ಟು ಜನ ಇರ್ತಾರೆ ಯೋಚನೆ ಮಾಡಿ. ಅವ್ರು ಜನಗಳು ಇರ್ತಾರ? ಅವ್ರು ಏನಾಗ್ಬಿಡೋರು ಎಲ್ಲ ಸಭೆ ಬಿಟ್ಟು ಹೋಗೋದಿಕ್ಕೆ ಶುರು ಮಾಡೋರು. ಅದಕ್ಕೆ ಆ ಜನಗಳನ್ನ ಹಿಡ್ಕೊಬೇಕಲ್ವಾ ಏನ್ರಿ. ಅದಕ್ಕೆ ಏನ್ ಮಾಡೋದು ಅಂತಂದ್ರೆ ಅಲ್ಲಿರೋಂಥ ಎಲ್ಲಾ ಫೆಸ್ಟಿಗಳನ್ನ ಎಲ್ಲಿ ತಂದ್ಬಿಟ್ರಿ ಇವಾಗ ಸೀದಾ ಬೈಬಲ್ಗೆ ಏನ್ ಮಾಡ್ಬಿಟ್ರು, ಚೇಂಜ್ ಮಾಡ್ಬಿಟ್ರು. ಅಲ್ಲಿ ದೇವ್ರ ಮಗ, ಇಲ್ಲಿ ಯೇಸು ಕ್ರಿಸ್ತ ಯಾರ ಮಗ, ದೇವ್ರ ಮಗ. ಹಂಗಾರೆ ದೇವ್ರ ಮಗನಿಗೆ ಬರ್ತಾರೆ December 25th. ಅಂದ್ರೆ ಈ ದೇವ್ರ ಮಗನಿಗೂ December 25th ಏನಾಗಿರ್ಬೇಕು? ಅಲ್ಲಿ ಬರ್ತಡೇ ಕೊಟ್ಟಿಲ್ಲ, ನಾವೇನ್ ಮಾಡೋಣ, ದೇವ್ರ ಮಗ ಇಬ್ರು ಒಂದೇ ಬಿಡಪ್ಪ, ಯಾರದೇನಂತೆ ಅಂತಂದ್ಬಿಟ್ಟು ಆ ಡೇಟ್ ನ ತೆಗೆದ್ಬಿಟ್ಟು ಯೇಸು ಕ್ರಿಸ್ತನ ಬರ್ತಡೇಗೆ ಏನ್ ಮಾಡ್ಬಿಟ್ರ, ಫಿಕ್ಸ್ ಮಾಡ್ಬಿಟ್ರು ಅಲ್ವರ. ಈ ರೀತಿ ಏನಾಗಿರೋದು ಅಂದ್ರೆ December 25th ಅಂತ ಏನಾಗಿರೋದು ಅಲ್ಲಿ ಬಂದಿರೋದು ಅಲ್ವರ. ಆಮೇಲೆ ನೋಡಿರ್ತೀನಿ December 25th ಅಲ್ಲಿ ಎಷ್ಟು ಜನ ದೇವರುಗಳು ಹುಟ್ಟಿದ್ದಾರೆ ಅಂತ ನೋಡಿ. ಬೇರೆ ಬೇರೆ ಧರ್ಮಗಳಲ್ಲಿ ಸೇತಾನ ಎಷ್ಟು ಕ್ಲೆವರ್ ಆಗಿ ಕ್ರೈಸ್ತವನ ಮಂಕ್ ಮಾಡಿದೆ ಅಂದ್ರೆ ನೋಡ್ಬೇಕಾದ್ರೆ, ಗ್ರೀಸ್ ಅಲ್ಲಿ ಹರ್ಮೀಸ್ ಅಂತ ಒಬ್ಬ ಗಾಡ್, ಅವನು ಹುಟ್ಟಿದ December 25th. ನಮ್ಮ ಏನ್ರಿ ಬುದ್ಧ ಅಂತ ಹುಟ್ಟಿರೋದು ಅದು ಯಾವತ್ತು ರೀ, December 25th. ಕೃಷ್ಣ ಅಂತ ಹುಟ್ಟಿರೋದು ಯಾರೀ, December 25th. ಈಜಿಪ್ಟ್ ಅಲ್ಲಿರೋಂಥ ದೇವರು ಹರ್ಕುಲೆಸ್, ಗ್ರೀಸ್ ಅಲ್ಲಿರೋಂಥ ದೇವರು, ಇನ್ನ ಅನೇಕ ಜಾಗದಲ್ಲಿ ಹುಟ್ಟಿರೋಂಥ ದೇವರುಗಳು, ಇವರೆಲ್ಲ ಹುಟ್ಟಿರೋ ಡೇಟ್ಸ್ಗಳು ಯಾವ್ದಪ್ಪ ಅಂದ್ರೆ December 25th. ಅದಕ್ಕೆ ಏನ್ ಮಾಡ್ಬಿಟ್ರು ಅಂದ್ರೆ ಇವರು ಯೇಸು ಕ್ರಿಸ್ತನ್ ಕೂಡ ಏನ್ ಮಾಡ್ತಾರೆ, ಅವನು ದೇವ್ರು ಅಂತ ನಂಬೋದಿನ ಏನ್ ಮಾಡ್ಬಿಟ್ರು ಅಂದ್ರೆ ಆ ತತ್ವನ ಕ್ಲೀನ್ ಆಗಿ December 25th ಏನ್ ಮಾಡ್ಬಿಟ್ರು ತಂದೆ ಅಲ್ಲಿ ಫಿಕ್ಸ್ ಮಾಡೋದು ನಾವೇನ್ ಮಾಡ್ತೀರಿ ಅಲ್ಲಿ ನೋಡ್ತೀರಿ ಅದರ. ಸರಿ, ಹಾಗಿರ್ಬೇಕು December 25th ಕ್ರಿಸ್ತನ ಬರ್ತಡೇ ಅಲ್ಲ ಅಂತಂದ್ರೆ ಬರ್ತಾರೆ. ಹಂಗಾರೆ ಯಾವತ್ತೊಂದ್ ದಿನ ಹುಟ್ಟೋರಲ್ಲ ಅಲ್ವರ. ಹಂಗಾರೆ ಹುಟ್ಟಿರೋದಕ್ಕೆ ಏನಾಗಿರ್ಬೇಕು, ಒಂದು ಡೇಟ್ ಇರ್ಬೇಕಲ್ವಾ. ಅದಕ್ಕೆ ನಾವು ಬೇಸಿಕ್ ಕ್ಲಾಸ್ ಮಾಡ್ಬೇಕಾರೆ ಹೋದ್ವಾರ ಹಂಗೆ ಸಿಸ್ಟರ್ ಹೇಳ್ತಾ ಇದ್ರು, ಸಿಸ್ಟರ್ ಕ್ರಿಸ್ಮಸ್ ಇಲ್ವಲ್ಲ ಮಾಡ್ತಾರೆ. ಹೌದು ಬ್ರದರ್, ಕ್ರಿಸ್ಮಸ್ ಇಲ್ಲ, ಕ್ರಿಸ್ಮಸ್ ಮಾಡಲ್ಲ, ಅದೇ ಬರ್ತಡೇ ಏನ್ ಮಾಡ್ತೀನಿ ಅಂದ್ಬಿಟ್ಟಲ್ರ. ಹೆಂಗೆ ಸಿಸ್ಟರ್ ಬ್ರದರ್, ಯಾವತ್ತೊಂದು ದಿನ ಹುಟ್ಟಿರ್ಬೇಕಲ್ಲ ಬ್ರದರ್, ಹಂಗಾರೆ ಬರ್ತಡೇ ಮಾಡೋದ್ರಲ್ಲಿ ಏನ್ ಬರೋದು ತಪ್ಪು ಅಂತಂದ್ರೆ ಅದರ. ಸರಿ, ಹೌದಪ್ಪ, ಕರೆಕ್ಟ್. ಹಂಗಾರೆ ಏನಪ್ಪ 25th December ಅಂತ ಯೇಸು ಕ್ರಿಸ್ತ ಹುಟ್ಟಿಲ್ಲ. ಹಂಗಾರೆ ಯಾವಾಗ ಹುಟ್ಟಿದ್ರು ಅದರ, ಅದೊಂದು ಡೇಟ್ ಇರ್ಬೇಕಲ್ವಾ ಅದರ. ಯಾವಾಗ ಹುಟ್ಟಿದ್ರು ಅಂತಂದ್ರೆ ನಮ್ಗೆ
ಯೇಸು ಕ್ರಿಸ್ತು ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ರು ಅಂತ ನಮ್ಗೇನಾಗಿದೆ ಗೊತ್ತಿದೆ. ಎಷ್ಟು ವರ್ಷ ಇದ್ರು? 33.5 ವರ್ಷ. ಅಂದ್ರೆ 33 ವರ್ಷ 6 ತಿಂಗಳು ಏನಾಗಿದ್ರು ಇದ್ರು ಅಲ್ವರ. ಸರಿ, ಯೇಸು ಕ್ರಿಸ್ತು ಸತ್ತಿದ್ ಯಾವಾಗ? ಯಾವ ತಿಂಗಳಲ್ಲಿ? ಏಪ್ರಿಲ್ ಅಲ್ಲಿ ಅಲ್ವರ. ನಾವ್ ಹಂಗಾದ್ರೆ 6 ತಿಂಗಳು ಹಿಂದೆ ಬಂದ್ರೆ ಯಾವ ತಿಂಗಳಲ್ಲಿ ಯೇಸು ಕ್ರಿಸ್ತು ಹುಟ್ಟಿದ್ರು ಅಂತ ನಮ್ಗೇನಾಗ್ಬಿಡ್ತಾರೆ ಗೊತ್ತಾಗ್ಬಿಡ್ತಾರೆ. 33 ವರ್ಷ ಬರೋದು ಫುಲ್ ಬೇಕಾಗಿಲ್ಲ, ಜಸ್ಟ್ 6 months ಬ್ಯಾಕ್ ಬಂದ್ರೆ ನಮ್ಗೆ ಏನಾಗ್ಬಿಡ್ತಾರೆ ಆ ಕರೆಕ್ಟಾಗಿ ಸಿಕ್ಬಿಡ್ತದ್ರ. ಸರಿ, ಇವಾಗ ಯಾವುದು ತಿಂಗಳದು ನೋಡ್ರಿ ಅಂತೀನಿ. ಕರೆಕ್ಟ್ ನೋಡಿ ಹೆಂಗೆ ನೋಡ್ರಿ ಅಂತೀನಿ. ನೋಡಿ, ಯೇಸು ಕ್ರಿಸ್ತು ಏನ್ರಿ ಸತ್ತಿದ್ ಯಾವಾಗ? ಏಪ್ರಿಲ್. ಕರೆಕ್ಟಾ? ಏಪ್ರಿಲ್ ಇಂದ ಮಾರ್ಚ್ ರಿವರ್ಸ್ ಹೋಗೋಣ, 1 ತಿಂಗಳು. ಕರೆಕ್ಟಾ? ಮಾರ್ಚ್ ಇಂದ ಫೆಬ್ರವರಿಗೆ 2 ತಿಂಗಳು, ಫೆಬ್ರವರಿಯಿಂದ ಜನವರಿಗೆ 3 ತಿಂಗಳು, ಜನವರಿಯಿಂದ ಡಿಸೆಂಬರು 4 ತಿಂಗಳು. ಅಲ್ಲ, ಒಟ್ಟಾಯ್ತು ನೋಡಿ ಡಿಸೆಂಬರು ಅಲ್ವರ. ಸರಿ, ಆಮೇಲೆ ಡಿಸೆಂಬರಿಂದ ನವಂಬರು 5 ತಿಂಗಳು ಅದರ. ನವಂಬರಿಂದ ಅಕ್ಟೋಬರ್ಗೆ ಬಂದ್ರೆ 6 ತಿಂಗಳು. ಹಂಗ್ರೆ ಯೇಸು ಕ್ರಿಸ್ತು ಯಾವ ಹುಟ್ಟಿರೋದ? ಅಕ್ಟೋಬರ್ ಅಲ್ಲಿ. ನೋಡ್ರ, ಬಿಬ್ಲಿಕಲ್ಲೇ ಕ್ಲಿಯರ್ ಆಗಿ ನಾವು ಸಮಾಧಾನ ಥಿಂಕ್ ಮಾಡಿ ನಾವು ನೋಡಿದ್ರೆ ಯೇಸು ಕ್ರಿಸ್ತು ಹುಟ್ಟಿರೋದು ಯಾವ ತಿಂಗಳಪ್ಪ ಅಂದ್ರೆ ಅಕ್ಟೋಬರ್. ಇದು ಒಂದು ಪ್ರೂಫ್ ಇದೆ ಅಲ್ವರ. ಆದ್ರೆ ಇದು ಬಿಟ್ಟು ಇನ್ನೊಂದು ಪ್ರೂಫ್ ಕೂಡ ಇದೆ. ಹೇಗಪ್ಪ ಅಂದ್ರೆ, ಇಸ್ರೇಲ್ ಅಲ್ಲಿ ದೇವರು ಯಾಜಕರನ್ನ ಏನ್ ಮಾಡೋರು? ನೇಮ್ಸರು. ದೇವರ ಆಲಯದಲ್ಲಿ ಕೆಲಸ ಮಾಡೋದಕ್ಕೆ ಯಾಜಕರನ್ನ ನೇಮ್ಸರು ಅಲ್ವರ. ಈ ಯಾಜಕರ ಟೀಮ್ ಹೆಂಗಿತ್ತು ಅಂತಂದ್ರೆ, ಯಾರೋ ಒಬ್ಬ ಯಾಜಕರ ಕೆಲ್ಸಕ್ಕೆ ಬಂದ ಅಂದ್ರೆ 15 ದಿವಸ ಕಂಪಲ್ಸರಿಯಾಗಿ ಆಲಯದಲ್ಲೇ ಏನ್ ಮಾಡ್ಬೇಕು, ಅವರು ಉಳ್ಕೊಬೇಕು ಅಲ್ವರ. ಈ ರೀತಿ ಯಾರೋ ಯಾಜಕರು 15 ದಿವಸ ಉಳ್ಕೊಬೇಕು ಅಂತಂದ್ರೆ ಇಡೀ ವರ್ಷಕ್ಕೆ 24 ಯಾಜಕರನ್ನ ಏನ್ ಮಾಡ್ತಾ ಇದ್ರು ಅಲ್ಲಿ ನೇಮಿಸ್ತಾ ಇದ್ರು. ಯಾವ ಯಾಜಕರು ಯಾವ ಟೈಮಲ್ಲಿ ಬರಬೇಕು ಅಂತ ಬೈಬಲ್ ಆರ್ಡರ್ ಏನ್ ಮಾಡಿದ್ದಾರೆ, ಫಿಕ್ಸ್ ಮಾಡಿ ಅಲ್ಲಿ ಆರ್ಡರ್ ಕೊಟ್ಟಿದ್ದಾರೆ. ಆ ಆರ್ಡರ್ ಪ್ರಕಾರ ನೋಡೋದು ಸರಿ ಕರೆಕ್ಟಾಗಿ ಈ ಟೈಮ್ ಏನಾಗ್ತಾರೆ ಬರ್ತಾರೆ. ಹೇಗೆ ನೋಡಿ, ಅದ್ರ ಬಗ್ಗೆ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಲೂಕ 1ನೇ ಅಧ್ಯಾಯ 5ನೇ ವಾಕ್ಯ ಓದ ನೋಡಿ, ದಯವಿಟ್ಟು ಓದಿ. ಲೂಕ್ 1st chapter 5th verse. ಹೆರೋದನ ಕಾಲದಲ್ಲಿ ಹ್ಮ್. ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಹಾ, ಅವನ ಹೆಂಡತಿಯು ಆರೋನನ ವಂಶದವಳು. ನೋಡ್ರ, ಇಲ್ಲಿ ಯಾರ ಬಗ್ಗೆ ಹೇಳ್ತಾರೆ? ಜಕೇರಿಯನ್ ಬಗ್ಗೆ ಹೇಳ್ತಾರೆ. ಇವ್ರು ಯಾರು ಅಂತಂದ್ರೆ ಜಕೇರಿಯಾ ಜಾನ್ ದ ಬ್ಯಾಪ್ಟಿಸ್ಟ್ ಅವರು ತಂದೆ ಅದರ. ಇವಾಗ ಜಾನ್ ದ ಬ್ಯಾಪ್ಟಿಸ್ಟ್ಗೂ ಯೇಸು ಕ್ರಿಸ್ತನ್ಗೆ ಎಷ್ಟು ದಿವಸ ವ್ಯತ್ಯಾಸ? 6 ತಿಂಗಳು. ಕರೆಕ್ಟಾ? ಸ್ನಾನಿಕದ ಯೋಹನ ತಾಯಿ ಗರ್ಭವತಿ ಆಗಿರ್ಬೇಕಾರೆ ಏನ್ರಿ ಅವಾಗ ಯೇಸು ಕ್ರಿಸ್ತನ್ಗೆ ಏನ್ರಿ 1ನೇ ತಿಂಗಳು ಅಂದ್ರ. ಸರಿ, ಹಾಗಾದ್ರೆ ಯೋಹಾನ ಯಾವಾಗ ತಾಯಿ ಗರ್ಭದಲ್ಲಿ ಇದ್ರು 1ನೇ ತಿಂಗಳು ಅಂತ ಕಂಡಿಡ್ಕೊಂಡ್ಬಿಟ್ರೆ, ಕ್ರಿಸ್ತನು ಆಕ್ಚುಲಿ ಹುಟ್ಟಿದ್ದು ಮಾಸ ನಮ್ಗೆ ಏನಾಗ್ತಾರೆ ಸಿಗ್ತಾರೆ. ನಾವೇನ ಇವಾಗ ನೋಡೋಣ ನೋಡಿಂತೀನಿ. ಏನಂತಾರೆ ಇಲ್ಲಿ? ಜಕೇರಿಯನು ಯಾಜಕನಾಗಿದ್ದಂತೆ. 8 ಮತ್ತು 9ನೇ ವಾಕ್ಯ ಅದರಲ್ಲಿ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ನೋಡಿ, ಜಕೇರಿಯನ ವರ್ಗದ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ಅವನೇನ್ ಮಾಡ್ತಂತೆ? ಇವಾಗ ಅಲ್ಲಿ ದೇವರ ಒಂದು ಸನ್ನಿಧಾನದಲ್ಲಿ ಯಾಜಕ ಧರ್ಮ ನಡೆಸ್ತಾ ಇದ್ದಂತೆ, ಅವ್ನು ಕೆಲಸ ಮಾಡ್ತಾ ಇದ್ದಂತೆ. ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ನೋಡು, ಅವನ ಪಾಲಿಗೆ ಬಂತಂತೆ, ಧೂಪ ಹಾಕೋದು ಅವನ ಪಾಲಿಗೆ ಬಂತು ಅವನ ಟೈಮ್ ಪೀರಿಯಡ್ ಅಲ್ಲಿ. ಸರಿ, ಅದರ ಇದು ಯಾವ ತಿಂಗಳು? 11ರಿಂದ 13 ಓದಿ ಅದಲ್ಲೇ. ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ, ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ನೋಡ್ರ, ಇಲ್ಲಿ ಜಕೇರಿಯನ್ಗೆ ಒಬ್ಬ ದೂತ ಬಂದೇನ್ ಹೇಳ್ತಾರೆ, ಒಬ್ಬ ಮಗ ಏನ್ ಮಾಡ್ತಾನೆ ಹುಡ್ತಾನೆ ಅಂತ ಹೇಳ್ತಾರೆ. ಅವ್ರು ಹಂಗಾರೆ ಇವರು ಆಲಯದಲ್ಲಿ ಹುಟ್ಬೇಕಾರೆ, ಆಲಯದಲ್ಲಿ ಕೆಲಸ ಮಾಡ್ಬೇಕಾರೆ ಮಗ ಹುಡ್ತಾನ. ಹಂಗಾರೆ ಏನಾಗಬೇಕು? ಆಲಯ ಕೆಲಸ ಮುಗಿಸ್ಕೊಂಡು ಎಲ್ಗೋಗ್ಬೇಕು? ಮನೆಗೆ ಹೋಗ್ಬೇಕು. ಹಂಗಾರೆ ಯಾವ ತಿಂಗಳಲ್ಲಿ ಇವ್ರು ಮನೆಗೆ ಹೋದ್ರು? ಇದು ಮೊದಲನೇ ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ 3ರಿಂದ ಓದ್ಕೊಂಡ್ಬಂದಿದ್ದೀನಿ. 3, 4, 5 ಓದಿ. 1st Chronicles 24 chapter 3, 4 and 5. ದಾವೀದನು ಎಲ್ಲಾಜಾರನ ಸಂತಾನದವನಾದ ಚಾದೋಕನು, ಇತಾಮಾರನ ಸಂತಾನದವನಾದ ಅಹೀಮಲೇಕನು ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಎಲ್ಲಾಜಾರನ ಸಂತಾನದ ಕುಟುಂಬ ಪ್ರಧಾನರು
ಇತಾಮಾರ್ಯರಿಗಿಂತ ಹೆಚ್ಚೆಂದು ಕಂಡು ಬಂದದರಿಂದ ಹ್ಮ್ ಎಲ್ಲಾ ಜಾರ್ಯರ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಹ್ಮ್ ಇತಾಮಾರ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ನೋಡ್ರ ಹಾ ಈ ವರ್ಗಗಳ ವಿಷಯವಾಗಿ ಚೀಟು ಹಾಕಿದರು. ಹಾ ಎಷ್ಟು ವರ್ಗ ಅಂತೆ ಇವ್ರು 16 ವರ್ಗ 8 ವರ್ಗ. ಸೊ ಟೋಟಲ್ ಎಷ್ಟು ವರ್ಗ ಆಯ್ತು? 24 ವರ್ಗಗಳು ಅಲ್ವರ. 24 ವರ್ಗ ಅಂತಂದ್ರೆ 15 ದಿವಸಕ್ಕೆ ಒಂದು ವರ್ಗ ಅಂತಂದ್ರೆ ಒಂದು ವರ್ಷಕ್ಕೆ ಕರೆಕ್ಟಾಗಿ 24 ವರ್ಗಗಳು ಏನಂತ ಕ್ಲೀನ್ ಆಗಿ ಫಿಟ್ ಆಗ್ತಾರೆ ಅಲ್ವರ. ಸರಿ, ಇವಾಗ ಜಕೀರನು ಯಾವ ವರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದ? ಅವನು ಅಭಿಯನ ವರ್ಗ. ಹಾ, ಅಭಿಯನ ವರ್ಗ. ಏನೋ ವಚನ ಹೋದ್ರೆ ಜ್ಞಾಪನ ಇಟ್ಕೊಟ್ರ ಇಲ್ಲ ಅದ್ರ ಲೂಕ ಫಿಫ್ತ್ ವರ್ಸ್ ಓದಿಯಾ? ಯುದಾಯದ ಅರಸನಾದ ಯರೋದನ ಕಾಲದಲ್ಲಿ ಹ್ಮ್ ಅಭಿಯನ ವರ್ಗಕ್ಕೆ ಸೇರಿದ ಅಭಿಯನ ವರ್ಗಕ್ಕೆ ಸೇರಿದ. ಸರಿ, ಇವಾಗ ಏನ್ ಮಾಡೋಣ, ಪೂರ್ವಕಾಲ ವೃತ್ತಂತಲ್ಲಿ ಅಭಿಯನ ವರ್ಗ ಯಾವ ತಿಂಗಳಲ್ಲಿ ಬರ್ತಾ ನೋಡೋಣ. ಎಲ್ಲಪ್ಪ ಬರೋಣ ಇವಾಗ 1ನೇ ಪೂರ್ವಕಾಲ ವೃತ್ತ ಅಂತ 24ನೇ ಅಧ್ಯಾಯ 7ರಿಂದ 10 ಓದಿ ಅಂತೀನಿ. ಹಾ, ಮೊದಲನೆಯ ಚೀಟು ಹ್ಮ್ ಯೆಹೋಯಾರೀಬನಿಗೆ ಬಿದ್ದಿತು. ಹ್ಮ್ ಎರಡನೆಯದು ಯೆದಾಯನಿಗೆ, ಹ್ಮ್ ಮೂರನೆಯದು ಹರಿಮನಿಗೆ, ಹ್ಮ್ ನಾಲ್ಕನೆಯದು ಸೆಯೋರೀಮನಿಗೆ, ಹ್ಮ್ ಐದನೆಯದು ಮಲ್ಕಿಯನಿಗೆ, ಹ್ಮ್ ಆರನೆಯದು ಮಿಯಾಮೀನನಿಗೆ, ಹ್ಮ್ ಏಳನೆಯದು ಹಕ್ಕೋಚನಿಗೆ, ಹ್ಮ್ ಎಂಟನೆಯದು ಅಬಿಯನಿಗೆ. ಎಂಟನೇದೇನ್ರಿ? ಅಭಿಯನಿಗೆ ಅಂತ ನೋಡಿ. ಇವಾಗ ನೋಡಿ ಗಮನಿಸ್ತೀನಿ ನೋಡಪ್ಪ. ಮೊದಲು 2 ಚೀಟಿ 1ನೇ ತಿಂಗಳಲ್ಲಿ ಬಿದ್ದಿತ್ತು. ಮೊದಲನೇ ತಿಂಗಳಲ್ಲಿ ಇಸ್ರೇಲ್ ಅಲ್ಲಿ ಯಾವ ತಿಂಗಳು? ಏಪ್ರಿಲ್. ಏಪ್ರಿಲ್. ಅಬೀಬ್ ಮಾಸ ಅಂತ ಹೇಳ್ತಾರೆ. ಓಕೆನಾ? ಸರಿ, ಸೆಕೆಂಡ್ ಸ್ಲಾಟ್ ಬಿದ್ದಿದ್ದು ಏನ್ರಿ? ಮೇ. ಥರ್ಡ್ ಸ್ಲಾಟ್ ಬಿಟ್ಟಿದ್ದು ಜೂನ್. ಅಭಿಯನ ಸ್ಲಾಟ್ ಯಾವಾಗಪ್ಪ ಬರ್ತದೆ ಅಂದ್ರೆ ಜುಲೈಲಿ ಏನಾಗದು ಅಲ್ಲಿ ಬರೋದು. ಅಂದ್ರೆ ಅಭಿಯನ ಸ್ಲಾಟ್ ಅಲ್ಲಿ ಜುಲೈ ಎಂಡ್ವರೆಗೂ ಜಕೀರಿಯಾ ಆಲಯದಲ್ಲಿ ಏನ್ ಮಾಡಿದವ್ರೆ? ಕೆಲಸ ಮಾಡೋರೆ. ಮನೆಗೆ ಏನಾಗಿಲ್ಲ, ಇನ್ನ ಹೋಗಿಲ್ಲ. ಹಂಗಾರೆ ಮನೆಗೆ ಯಾವಾಗ ಹೋಗಿರ್ಬೇಕು ಅಂದ್ರೆ ಆಗಸ್ಟ್ ಅಲ್ಲಿ ಮನೆಗೆ ಏನಾಗಿರ್ಬೇಕು? ಇವ್ರು ಹೋಗಿರ್ಬೇಕು ಅಲ್ರ. ಹಂಗಾರೆ ಮನೆಗೆ ಹೋದವಾಗ ಎಲಿಜಬೆತ್ ಏನಾಗಿರ್ಬೇಕು? ಕನ್ಸೀವ್ ಆಗಿರ್ಬೇಕು ಅದರ. ಹಂಗಾರೆ ಆಗಸ್ಟ್ ತಿಂಗಳು ತಗೊಂಡ ಅಂದ್ರೆ ಎಲ್ಲಿಗಪ್ಪ ಬರ್ತದೆ ಅಂದ್ರೆ ಏಪ್ರಿಲ್ ಅಲ್ರ. ನೋಡ್ರಿ ನೋಡ್ತೀನಿ ನೋಡ್ರಿ ಕ್ಲೀನಾಗಿ ನೋಡಿ. ಆಗಸ್ಟು 1ನೇ ತಿಂಗಳು ಕರೆಕ್ಟಾ? ಸೆಪ್ಟೆಂಬರ್ ಏನ್ರಿ? 2ನೇ ತಿಂಗಳು. ಅಕ್ಟೋಬರು 3ನೇ ತಿಂಗಳು. ನವಂಬರು 4ನೇ ತಿಂಗಳು. ಡಿಸೆಂಬರ್ ಏನ್ರಿ? 5ನೇ ತಿಂಗಳು ಅಲ್ವರ. ಜನವರಿ ಏನ್ರಿ? 6ನೇ ತಿಂಗಳು ಅಲ್ವರ. ಸೊ ಫೆಬ್ರವರಿ 7ನೇ ತಿಂಗಳು. ಮಾರ್ಚ್ ಏನ್ರಿ? 8ನೇ ತಿಂಗಳು. ಏಪ್ರಿಲ್ ಏನ್ರಿ? 9ನೇ ತಿಂಗಳು. ಅಂದ್ರೆ ಏನ್ರಿ, ಜಾನ್ ದ ಬ್ಯಾಪ್ಟಿಸ್ಟ್ ಯಾವ ತಿಂಗಳಲ್ಲಪ್ಪ ಹುಟ್ಟಿರ್ತಾರೆ ಅಂತ ನೋಡ್ದ ಅಂತಂದ್ರೆ ಏನ್ರಿ, ಅವ್ರು ಏಪ್ರಿಲ್ ಅಲ್ಲಿ ಏನಾಗಿರ್ತಾರೆ? ಹುಟ್ಟಿರ್ತಾರೆ ಅಲ್ವರ. ನಾವು ವಾಕ್ಯದಲ್ಲಿ ಏನ್ ನೋಡಿದ್ರಿ ಏನ್ರಿ? ಯೋಹಾನ 6 ತಿಂಗಳಿರ್ಬೇಕಾರೆ ಯೇಸು ಕ್ರಿಸ್ತ ಏನ್ರಿ? 1ನೇ ತಿಂಗಳು. ಕರೆಕ್ಟಾ? ಅದರ ವಾಕ್ಯ ಓದೋಣ. ಲೂಕ 1:26 ಓದಿ. 6ನೇ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯದ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. 26 ಓದಿ. 6ನೆಯ ತಿಂಗಳಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲಿಲಾಯದ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಏನಂತಾರೆ ಇಲ್ಲಿ? ಎಷ್ಟನೇ ತಿಂಗಳಂತೆ? 6ನೇ ತಿಂಗಳಲ್ಲಿ ಏನ್ ಮಾಡ್ತಾರೆ? ಒಂದು ಕನ್ಯೆಯ ಬಳಿಗೆ ಏನ್ ಮಾಡ್ತಾರೆ? ಕಳಿಸ್ತಾರೆ. ಯಾರ ಬಳಿಗೆ? ಮರಿಯಳ ಬಳಿಗೆ ಏನ್ ಮಾಡ್ತಾರೆ? ಕಳಿಸ್ತಾರೆ ಅಲ್ವ. ಹಂಗಾದ್ರೆ ನೋಡಿ, ಇವಾಗೆಲ್ಲ ಅಬ್ಸರ್ವ್ ಮಾಡಿತೀನಿ ಏನ್ರಿ, ಜಾನ್ ದ ಬ್ಯಾಪ್ಟಿಸ್ಟ್ಗೆ 6th ಮಂತ್ ಆಗಿರ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಏನ್ರಿ ಅದು? 1 ತಿಂಗಳು ಅಲ್ರ. ನೋಡ್ರಿ, ಯಾವಾಗ ಅಂದ್ರೆ ಫೆಬ್ರವರಿ. ಕರೆಕ್ಟಾ? ನೆಕ್ಸ್ಟ್ 2ನೇ ತಿಂಗಳಂದ್ರೆ ಮಾರ್ಚ್. 3ನೇ ತಿಂಗಳಂದ್ರೆ ಏಪ್ರಿಲ್. 4ನೇ ತಿಂಗಳಂದ್ರೆ ಮೇ. 5ನೇ ತಿಂಗಳಂದ್ರೆ ಜೂನ್. 6ನೇ ತಿಂಗಳಂದ್ರೆ ಜುಲೈ. 7ನೇ ತಿಂಗಳಂದ್ರೆ ಆಗಸ್ಟ್. ಅದರ 8ನೇ ತಿಂಗಳಂದ್ರೆ ಏನ್ರಿ? ಸೆಪ್ಟೆಂಬರ್. 9ನೇ ತಿಂಗಳಂದ್ರೆ ಏನ್ರಿ? ಅಕ್ಟೋಬರ್. ಅದರ ಈ ಪ್ರಕಾರ ನೋಡಿದ್ರು ಸರಿ, ಕರೆಕ್ಟಾಗಿ ಯೇಸು ಕ್ರಿಸ್ತ ಹುಟ್ಟಿರೋದು ಯಾವಾಗ? ಅಕ್ಟೋಬರ್ ಅಂತ ಬರ್ತಾರೆ. ಅದರ ಅದು ಮಾತ್ರ ಅಲ್ಲ, ಅವಾಗೆ ನೋಡೋದಲ್ಲ, ಯೇಸು ಕ್ರಿಸ್ತ ಸತ್ತಿರೋದು ಯಾವಾಗ? ಏಪ್ರಿಲ್. ಕರೆಕ್ಟಾ? ಆ ಏಪ್ರಿಲ್ ಇಂದ ನಿಮ್ ರಿವರ್ಸ್ ಬಂದ್ರು ಸರಿ, ನಿಮ್ಗೆ ಅದೇ ಡೇಟ್ ಬರೋದು ನೋಡ್ರಿ. ನೋಡಿ, ಏನಿಲ್ಲ, ಇವಾಗ ಅಕ್ಟೋಬರ್ ಹುಟ್ಟಿರಲ್ಲ, ಇನ್ನು 6 ಮಂತ್ಸ್ ಫರ್ದರ್ ಕ್ಯಾಲ್ಕುಲೇಟ್ ಮಾಡಿ. 6 ಮಂತ್ಸ್ ಫರ್ದರ್ ಕ್ಯಾಲ್ಕುಲೇಟ್ ಮಾಡ್ರೆ ನಮ್ಗೆ ಯಾವ ತಿಂಗಳು ಬರೋದು? ಯೇಸು ಕ್ರಿಸ್ತ ಸತ್ತಿರ ಅಂತ ತಿಂಗಳು ಬರ್ತದೆ.
ಕರೆಕ್ಟಾ? ಡಿಸೆಂಬರ್ ಹುಟ್ಟಿದ್ರೆ ಅಕ್ಟೋಬರ್ ಹುಟ್ಟಿದ್ರೆ ಅಲ್ಲಿಂದ 6 months ಫರ್ದರ್ ತಗೊಂಡಂದ್ರೆ ಎಲ್ಲಿ ಬರ್ತಾರೆ? ಕರೆಕ್ಟಾಗಿ ಏಪ್ರಿಲ್ ಬರ್ತಾರೆ. ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಏನ್ರಿ ಒಂದು ಪಸ್ಕದ ಕುರಿಯಾಗಿ ಸಾಯೋದಿಕ್ಕೇನಾಯ್ತಲ್ಲಿ ಕರೆಕ್ಟಾಗಿ ಅನುಕೂಲವಾಯ್ತಲ್ರ. ಸೊ ಈ ರೀತಿ ನೋಡೋದಂದ್ರೆ 4-5 ಆಂಗಲ್ ಅಲ್ಲಿ ನೋಡಿದ್ರು ಸರಿ, ಯೇಸು ಕ್ರಿಸ್ತು ಹುಟ್ಟಿರಂತ ಒಂದು ಮಾಸ ಯಾವ್ದಪ್ಪ ಅಂದ್ರೆ ಅಕ್ಟೋಬರ್ ಅಂತ ಏನ್ ಮಾಡ್ತಾರೆ. ಅದಕ್ಕೆ ಮನ್ನಾ ಅಲ್ಲಿ ನಮ್ಮ ಬ್ರದರ್ ಕ್ಲೀನ್ ಆಗಿ ಏನ್ ಮಾಡ್ತಾರೆ, ಅಕ್ಟೋಬರ್ ಏನಾಗಿರೋದವ್ರು ಹುಟ್ಟಿರೋದು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅದರ. ಸರಿ, ಆಮೇಲೆ ನೋಡ್ಬೇಕ್ರೆ ಇನ್ನ ಕ್ರಿಸ್ಮಸ್ ಅಲ್ಲಿ ನಾವೇನಪ್ಪ ನೋಡ್ತೇವೆ ಅಂದ್ರೆ ಏನ್ರಿ, ಈ ಕ್ರಿಸ್ಮಸ್ ಅಂತ ಪದ ಹೇಗ್ ಬಂತು ಅಂತ ನೋಡ್ಬೇಕ್ರೆ, ಕ್ರಿಸ್ಮಸ್ ಏನಂತ ಅಂದ್ರೆ ಹೇಳಿದೆ ಕ್ರೈಸ್ಟ್ ಮಾಸ್. ಅದರ ಮಾಸ್ ಏನು? ಪೂಜೆ. ಏನ್ ಪೂಜೆ? ಅದರ ಕ್ಯಾಥಲಿಕ್ ಅಲ್ಲಿ ಮಾಡ್ತಾ ಗೊತ್ತಾ ಏನ್ರಿ, ಬ್ರೆಡ್ ಅಂಡ್ ವೈನ್ ಕೊಡೋದು. ಆ ಬಲಿ ಪೂಜೆಗೆ ಕೊಡೋಂತ ಹೆಸರೇನ್ರಿ? ಮಾಸ್. ಅದರ ಇವ್ರೇನ್ ಮಾಡ್ಬಿಟ್ರು ಅಂದ್ರೆ ಕ್ರೈಸ್ಟ್ ಮಸ್ ಅಂತ ಏನಕ್ಕೆ ಇಸ್ಬಿಟ್ರು ಅಂದ್ರೆ ಕ್ರಿಸ್ತನ ಹೆಸರಲ್ಲಿ ಮಾಡೋಂತ ಒಂದು ಮಾಸಿಗೆ ಏನ್ ಮಾಡ್ಬಿಟ್ರು ಅದರ. ಅದಕ್ಕೆ ಕ್ರಿಸ್ಮಸ್ ಅಂತ ಏನಾಗಿದ್ದು ಬಂದಿದ್ದು. ಆಮೇಲೆ ಇನ್ನೊಂದ್ ಕಡೆ ಏನ್ ಕರೀತೀವಿ ಕೆಲವೊಂದ್ಸತಿ ಎಕ್ಸ್ಮಸ್ ಅಂತ ಕರೆದಿರೋದು ನಾವೇನ್ ಮಾಡ್ಬೋದು ನೋಡ್ಬೋದು. ಅದರ ಏನಕ್ಕೆ ಎಕ್ಸ್ಮಸ್ ಅಂತ ಕರೀತಾರೆ ಅಂತಂದ್ರೆ, ಇವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಅಥವಾ ಏನಾರೋ ಒಂದು ಯಾರೋ ಒಬ್ರು ಹೆಸರು ಗೊತ್ತಿಲ್ಲ ಅಂತಂದ್ರೆ, ಏನೋ ಒಂದು ವ್ಯಾಲ್ಯೂ ಗೊತ್ತಿಲ್ಲ, ನಾವೇನ್ ಮಾಡ್ತೀರಾ ವ್ಯಾಲ್ಯೂಗೆ ಅಂತ ಹೆಸರು ಕೊಡ್ತೀರಿ. XYZ ಅಥವಾ ಎಕ್ಸ್ ಅಂತ ಕೊಡ್ತೀರಿ ಗೊತ್ತಾ. ಸೊ ಅದಕ್ಕೆ ಎಕ್ಸ್ ಮಾಸ್ ಅಂತ ಏನ್ ಮೀನಿಂಗ್ ಅಂತ ಗೊತ್ತಾ? ನಾವು ಮಾಸ್ ಮಾಡ್ತಾ ಇದೀರಿ, ಏನಕ್ಕೆ ಮಾಡ್ತಾ ಅಂತ ಏನಾಗಿಲ್ಲ ಅರ್ಥನೇ ಗೊತ್ತಿಲ್ಲ ನಮ್ಗೆ. ಅದರ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಏನ್ರಿ, ನಮ್ಗೆ ಸತ್ಯವೇದದಲ್ಲಿ ಯೇಸು ಕ್ರಿಸ್ತು ಬಂದ್ಬಿಟ್ಟು ಎಲ್ಲೂ ಬರ್ತಡೇ ನೆನ್ಸ್ಕೊಂತ ಏನ್ ಮಾಡಿಲ್ಲ, ಹೇಳಿದಾರಾ? ಹೇಳಿ ನಾವ್ ಮಾಡಿದ್ರೆ ಇದ್ರೆ ಖಂಡಿತವಾಗಿ ಏನ್ರಿ ನಾವು ಹೊಣೆ ಆಗ್ತೀರಿ ಅಲ್ರ. ಆದ್ರೆ ಯೇಸು ಕ್ರಿಸ್ತು ನಮ್ಗೆ ಸತ್ಯವೇದದಲ್ಲಿ ಏನ್ ಮಾಡಕ್ ಹೋಗಿಲ್ಲ, ಎಲ್ಲೋ ನೆನ್ಸ್ಕೊ ಅಂತ ಹೇಳಲಿಲ್ಲ. ಅದರ ಅವ್ರು ನೆನ್ಸ್ಕೊ ಅಂತ ಏನ್ ಹೇಳಿದಾರ ನಮ್ಗೆ? ಹೇಳಿದಾರೆ. ಯಾವ್ದನ್ನ ನೆನ್ಸ್ಕೊ ಅಂತ ಹೇಳಿದಾರ? ಸಾವನ್ ನೆನ್ಸ್ಕೊ ಅಂತ ಹೇಳವ್ರೆ. ಅದರ ಏನ್ರಿ ಬರ್ತಡೇ ನೆನ್ಸ್ಕೊ ಅಂತ ಹೇಳವ್ರ? ಅದರ ಅದಕ್ಕೆ ನಮ್ಗೆ ಅದರ ಪ್ರಸಂಗಿ ಅಲ್ವರ ಹೇಳ್ತಾರೆ ಅದರ ಏನ್ರಿ, ದ ಹೌಸ್ ಆಫ್ ಡೆತ್ ಇಸ್ ಬೆಟರ್ ದೆನ್ ದ ಹೌಸ್ ಆಫ್ ಬರ್ತ್ ಅಲ್ವರ. ಅದಕ್ಕೆ ಓದಿ ಅಂತೀನಿ Luke 22:15. ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ಹ್ಮ್ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನೋಡ್ರ, ನಾನು ಶ್ರಮೆನ ಅನುಭವಿಸೋದಕ್ಕಿಂತ ಮುಂಚೆ ತುಂಬಾ ಆಸೆಯಿಂದ ಇದನ್ನ ನಿಮ್ ಜೊತೆಗೆ ಏನಂತಾರೆ ಆಚರಣೆ ಮಾಡ್ಬೇಕು ಅಂತ ಏನ್ ಮಾಡಿದೀನಿ ನಾನು ಅಪೇಕ್ಷಿಸಿದ್ದೀನಿ ಅಂತ ಹೇಳ್ತಾರೆ ಅಲ್ವ. ಅದರಿಂದ ದಿಸ್ ಡೂ ಇನ್ ರಿಮೆಂಬರೆನ್ಸ್ ಆಫ್ ಮೀ, ನನ್ನ ನೆನಪಿಗಾಗಿ ಏನ್ ಮಾಡಿ ನೀವು ಇದನ್ನ ಮಾಡಿ ಅಂತ ಹೇಳೋರೆ ಹೊರತು ಬೇರೆ ಎಲ್ಲೋ ಬಂದ್ಬಿಟ್ಟು ಯೇಸು ಕ್ರಿಸ್ತು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡಿರೋ ಮ್ಯಾಟ್ರೇ ಇಲ್ಲ ರೀ. ಅದರ ಬೇರೆ ಏನ್ ಹೇಳಿದಾರ, ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಗೆ ಇದು ಮಾಡಿ ಅಂತ ಹೇಳಿದಾರ. ಅಂದ್ರೆ ರಿಮೆಂಬರ್ ಮೀ ಅಂತಂದ್ರೆ ಅಪೊಸ್ಟಲ್ ಪೌಲ್ ಏನ್ ಹೇಳ್ತಾರೆ, ರಿಮೆಂಬರ್ ಮಾಡೋದಕ್ಕೇನಿದೆ ಒಂದು ವಿಧಾಂತ ಇದೆ ಅಲ್ವ. ಯಾವ ರೀತಿ ಮಾಡ್ಬೇಕು? ಯೇಸು ಕ್ರಿಸ್ತು ಪಸ್ಕಾನ್ ಮಾಡಿದ್ರು ಕರೆಕ್ಟಾ? ಪಸ್ಕಾನ ಇಸ್ರೇಲ್ ಜನಗಳು ವರ್ಷಕ್ಕೆ ಸ್ಥಿತಿ ಮಾಡ್ತಾ ಇದ್ರು, ವರ್ಷಕ್ಕೆ ಒಂದೇ ಸ್ಥಿತಿ ಅಲ್ವರ. ಆಮೇಲೆ ಇದು ಪ್ರಭು ರಾತ್ರಿ ಭೋಜನ, ಪ್ರಭು ದಿನ ಭೋಜನ ಅಲ್ಲ. ಅದರ ಬೆಳಗ್ಗೆನ ಇಷ್ಟ ಅಲ್ವರ. ಸೊ ರಾತ್ರಿ ಹೊತ್ತು ಏನ್ ಮಾಡ್ಬೇಕಿದ್ನ ನಾವು ಆಚರಣೆ ಮಾಡ್ಬೇಕಾದ್ರ, ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಏನ್ ಮಾಡಕ್ ನಾವು ಇದನ್ನ ಮಾಡ್ಬೇಕಾದ್ರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ಯೇಸು ಕ್ರಿಸ್ತು ಹೇಳಂತ ಮಾತನ್ನ ಕರೆಕ್ಟಾಗಿ ನಾವ್ ಏನ್ ಮಾಡ್ಬೇಕು ಅದರ ಮಾಡೋ ರೀತಿಲಿ ಏನಾಗಿರ್ಬೇಕು ಹೊರತು ನಮ್ಗೆ ಇಷ್ಟ ಬಂದಂತ ರೀತಿಲಿ ನಾವು ಮಾಡೋ ರೀತಿಲಿ ಏನಾಗಿರ್ಬಾರ್ದು ಇರ್ಬೋದು ಅಲ್ವರ. ಅದಕ್ಕೆ ಸತ್ಯವೇದನೆ ಹೇಳ್ತಾನೆ ಅಪೊಸ್ಟಲ್ ಪೌಲು ಅಂತ್ಯಕಾಲದಲ್ಲಿ ಈ ತರ ಎಲ್ಲ ದುರ್ಬೋಧನೆಗಳು ಸಭೆಯಲ್ಲಿ ಬರ್ತಾರೆ ಅಂತ ಏನ್ ಮಾಡಿದ್ರು, ಫಸ್ಟೇ ಎಚ್ಚರಿಕೆ ನೀಡಿದ್ರು. ನೋಡಿ ಆ ವಾಕ್ಯನ ಓದನ, ತಿಮೋತಿ 1ನೇ ತಿಮೋತಿ 4ನೇ ಅಧ್ಯಾಯ 1ನೇ ವಾಕ್ಯ. 1ನೇ ತಿಮೋತಿ 4ನೇ ಅಧ್ಯಾಯ 1ನೇ ವಾಕ್ಯ. ಫಸ್ಟ್ ತಿಮೋತಿ 4 ಓದಿ. ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗ್ತಂತ ಹೇಳ್ತಾರೆ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ ಅಂದ್ರ. ಏನ್ ಬೋಧನೆಗಳಿಗೆ ಕಿವಿ ಕೊಡ್ತಾರಂತೆ? ದೆವ್ವಗಳ ಬೋಧನೆ. ಯೋಚನೆ ಮಾಡಿ, ಇವೆಲ್ಲ ಏನು ದೇವ್ರ ಬೋಧನೆನಾ? ಯೋಚನೆ ಮಾಡ್ರಿ, ಕ್ರಿಸ್ಮಸ್ ಅಂದ್ಬಿಟ್ಟು ಮಾಡೋಂಥದ್ದು, ಬರ್ತ್ಡೇ ಅಂತ ಮಾಡೋಂಥದ್ದು ಅಲ್ವರ, ಇದೆಲ್ಲ ಬಂದ್ಬಿಟ್ಟು ಏನ್ರಿ ದೇವ್ರ ಉಪದೇಶನೇ ಅಲ್ವಲ್ಲರ, ಅದನ್ನ ವೈಲೇಟ್ ಮಾಡೋಂಥದ್ದು ಅಲ್ವರ. ನೋಡ್ಬೇಕ್ರೆ ಏನ್ರಿ ಕ್ರಿಸ್ತನ ಹೆಸರಲ್ಲೇ ಏನ್ರಿ ಕ್ರಿಸ್ತನ ಒಂದು ಬರ್ತ್ಡೇ ಮಾಡೋಂಥದ್ದು ಅಲ್ವರ. ಯೋಚನೆ ಮಾಡಿರ್ತೀನಿ, ಇದು ಎಷ್ಟು ಟೋಟಲ್ ಡಿಸೆಪ್ಷನ್ ಅಂತಂದ್ರೆ ಸೇತನ ಏನ್ ಮಾಡೋಣ, ಎಲ್ಲ ಕಣ್ಗಳು ಏನ್ ಮಾಡ್ತಾನೆ ಮಂಕ್ ಮಾಡ್ಬಿಟ್ಟವನೆ ಅಲ್ವರ. ತಪ್ಪು ಮಾಡ್ದವ್ರೆ, ತಪ್ಪು ಕ್ಲೀನಾಗಿ ಗೊತ್ತಿದ್ದು ಸರಿ ಅವ್ರಿಗೆ ಏನಾಗ್ತಲ್ಲ ರಿಯಲೈಸ್ ಆಗ್ತಾ ರೀತಿಲಿ ಅವ್ರ ಕಣ್ಗಳು ಏನ್ ಮಾಡೋರಂತೆ ಕ್ಲೀನಾಗೆ ಮಂಕ್ ಮಾಡ್ಬಿಟ್ರಂತೆ ನೋಡ್ರಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ ದೆವ್ವಗಳ ಉಪದೇಶಗಳಿಗೆ ಏನ್ ಮಾಡ್ತಾರೆ ಲಕ್ಷ್ಯ ಕೊಟ್ಟು ಏನ್ರಿ ಕ್ರಿಸ್ತ ನಂಬಿಕೆನ ಬಿಟ್ಟು ಹೋಗ್ತಾನೆ ಗೊತ್ತಾ ಮೀನಿಂಗು. ನಮ್ಗೆ ಸತ್ಯವೇದಲ್ಲಿ ಅಂತ ಆಧಾರ ಉಪದೇಶಗಳನ್ನ ಬಿಟ್ಟು ಏನ್ ಮಾಡ್ತಾರೆ ದೂರ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅಲ್ವರ. ಅದರಿಂದ ಸೇತಾನು ಸಭೆಯೊಳಗೆ ಬರ್ತಾನೆ. ಯಾಕೆ ಬರಕ್ಕಾಗಲ್ಲ? ಬೈಬಲ್ ಹೇಳ್ತಾರೆ ಗೊತ್ತಾ ನೋಡಿ, ಓದಿ ಪ್ರಕಟಣೆ 2:13. ಪ್ರಕಟಣೆ 2:13.
ಹದವಾದ ಈ ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ, ನೀವು ವಾಸ ಮಾಡುವ ಸ್ಥಳವನ್ನು ಬಲ್ಲೆನೋ, ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾಗಿದೆ. ನೋಡ್ರ ಏನೋ ಸಭೆಗೆ ಹೇಳ್ತಾರೆ ನೋಡಪ್ಪ, ನೀನು ವಾಸ ಮಾಡಂತ ಸ್ಥಳ ನಮ್ಮ ಬಳ್ಳೇನು, ನೀನ್ ಎಲ್ಲಪ್ಪ ವಾಸ ಮಾಡ್ತಾ ಅಂತ ಎಲ್ಲಿದ್ಯಂತೆ, ಸೇತಾನಿನ ಸಿಂಹಾಸನ. ಅದಕ್ಕೆ ಯೇಸು ಕ್ರಿಸ್ತನ ಸಾಮಿ ಹೇಳ್ದಲ್ಲ ಏನ್ರಿ, ನಮ್ಮ ಪರಲೋಕ ರಾಜ್ಯ ಸಾಸಿವೆ ಕೆಳಗೆ ಏನಾಗಿದೆ, ಹೋಲಿಕೆ ಆಗಿದೆ. ಅದನ್ನ ಒಂದು ಬೀಜ ಬಿತ್ತನೆ ಮಾಡಿದ್ಮೇಲೆ ಎಲ್ಲಾ ಕಾಯಿ ಪಲ್ಯಗಳಿಂದ ಬೆಳೆದು ದೊಡ್ಡವಾಗಿ ಏನಾಗ್ಬಿಡ್ತಂತೆ, ಅದು ಮರವಾಯ್ತು. ಮರ ಆಗ್ಬಿಡ್ತು. ಅದರ ಆ ಮರದಲ್ಲಿ ಆಕಾಶದ ಎಲ್ಲಾ ಪಕ್ಷಿಗಳು ಬಂದು ಏನ್ ಮಾಡ್ತು, ಗೂಡ್ ಮಾಡ್ಬಿಡ್ತು. ಅಲ್ವರ ಅದೇನ್ ನಮ್ಗೆ ಎಲ್ಲಾ ಸಭೆಯ ಬ್ರಾಂಚಸ್ಗಳಲ್ಲಿ ಸೇತಾನ್ ಪರ್ಮನೆಂಟ್ ಆಗಿ ಬಂದು ಏನಾಗ್ಬಿಟ್ಲ, ಅಲ್ಲಿ ಸೆಟ್ಲ್ ಆಗ್ಬಿಟ್ಟ, ಗೂಡ್ ಹಾಕ್ಬಿಟ್ಟ, ಅಲ್ಲೇ ಫಿಕ್ಸ್ ಆಗ್ಬಿಟ್ಟ, ಸಿಂಹಾಸನ ಹಾಕ್ಬಿಟ್ಟ. ಅಲ್ವರ ಯಾಕೆ ಅಂತಂದ್ರೆ ಅವ್ನ್ ಮೇನ್ ಟಾರ್ಗೆಟ್ ಅಂದ್ರೆ ಸ್ತ್ರೀನ ಸಂತತಿ ಏನಾಗ್ಬಿಡ್ದು, ಡೆವಲಪ್ ಆಗ್ಬಾರ್ದು. ಅದರ ಸೆಲೆಕ್ಷನ್ ಏನಾಗ್ಬಿಡ್ದು, ಚರ್ಚ್ ಸೆಲೆಕ್ಷನ್ ಆಗ್ಬಾರ್ದು ಅಂದ್ಬಿಟ್ಟು ಎಲ್ಲರಿಗೂ ನೋಡ್ಬೇಕಾರೆ ಚರ್ಚ್ನೇ ಏನ್ ಮಾಡ್ಬಿಟ್ಟ, ಫಾಲ್ಸ್ ಚರ್ಚ್ ಆಗಿ ಏನ್ಬಿಟ್ಟ ಕನ್ವರ್ಟ್ ಮಾಡ್ಕೊಂಬಿಟ್ಟ. ಇವತ್ತು ಲೋಕದಲ್ಲಿ ಎಲ್ಲಾ ಜನಗಳಿಗೂ ಫಾಲ್ಸ್ ಚರ್ಚ್ನೇ ನಿಜವಾದ ಚರ್ಚ್ ತರ ಏನಾಗ್ತಾರೆ ಪಿಕ್ಚರ್ ಕಾಣಿಸ್ತಾರೆ. ನಿಜವಾದ ಚರ್ಚ್ ಏನಾಗಿಲ್ಲ ಯಾರಿಗೂ. ಅದರ ಅದಕ್ಕೆ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ನಮ್ಗೆ ಅಪೊಸ್ತಲ ಪೌಲ ಅದು ಹೇಳೋದು, ಇಂಥ ಕೆಲಸಗಳನ್ನ ಬಿಟ್ಟು ಏನ್ ಮಾಡಿ ನೀವು ದೂರ ಹೋಗಿರಿ ಅಂತ ಹೇಳ್ತಾರೆ. ಗಲಾತ್ಯರ 4ನೇ ಅಧ್ಯಾಯ 8ರಿಂದ 11. ಗಲಾತ್ಯರ 4ನೇ ಅಧ್ಯಾಯ 8ರಿಂದ 11. ದೇವರ ಜ್ಞಾನವಿಲ್ಲದವರಾಗಿ ಹ್ಮ್ ದೇವರಲ್ಲದವುಗಳಿಗೆ ಅಧೀನರಾಗಿದ್ದೀರಿ. ನೋಡ್ರ ಪೂರ್ವ ಕಾಲದಲ್ಲಿ ನಾವೇನ ಇದ್ರಿ, ಇವಾಗೆಲ್ಲ ಅಧೀನಾಗಿದ್ರಿ, ದೇವ್ರು ಅಂತ ಗೊತ್ತಿರಲ್ಲ, ದೇವ್ರ ವಿಚಾರಗಳಂತ ಗೊತ್ತಿರಲ್ಲ, ಅದಕ್ಕೆ ನಾವೇನಾಗಿದ್ರಿ ಒಂದ್ ಕಾಲದಲ್ಲಿ ಅಧೀನರಾಗಿದ್ರಿ. ಈಗಲಾದರೂ ನೀವು ದೇವರನ್ನು ತಿಳ್ಕೊಂಡಿದ್ದೀರಿ. ನೋಡ್ರ ಇವಾಗಾದ್ರೂ ನಾವೇನ್ ಮಾಡಿದ್ರಿ, ದೇವ್ರ ಬಗ್ಗೆ ತಿಳ್ಕೊಂಡಿದ್ರಿ. ಆಮೇಲೆ ಸರಿಯಾಗಿ ಹೇಳಬೇಕಾದರೆ ದೇವರು ನಿಮ್ಮನ್ನು ತಿಳ್ಕೊಂಡಿದ್ದಾನೆ. ನೋಡ್ರ ಸರಿಯಾಗಿ ಹೇಳ್ಬೇಕಾದ್ರೆ ದೇವ್ರು ನಮ್ಮನ್ನ ಏನ್ ಮಾಡೋರಂತೆ ತಿಳಿದ್ರ, ದೇವ್ರು ನಮ್ನ ಆಯ್ಕೆ ಮಾಡವ್ರೆ, ದೇವ್ರು ನಮ್ಗೆ ಒಂದು ಕಾಲಿಂಗ್ ಅಂತ ಏನ್ ಮಾಡವ್ರೆ ಕೊಡ್ತಾರೆ. ಅದನ್ನ ನಾವ್ ಏನ್ ಮಾಡ್ಬಿಡ್ದು, ಕಳ್ಕೊಂಬಾರ್ದು. ಇಸ್ರೇಲ್ಗಳಿಗೆ ಫಸ್ಟ್ ಕಾಲಿಂಗ್ ಕೊಟ್ರು ಅಲ್ವರ, ಅದನ್ನ ಅಸಟ್ಟೆ ಮಾಡಿದ್ರು, ಅವ್ರ ಕಾಲಿಂಗ್ ಏನ್ ಮಾಡಿದ್ರು, ಅವ್ರು ಕಳ್ಕೊಂಡ್ರು ಅಲ್ವರ. ಹಂಗಿರ್ಬೇಕಾದ್ರೆ ದೇವ್ರ ವಾಕ್ಯನ ನಮಗ್ ಕೊಟ್ಟಿದ್ಮೇಲೆ ನಾವ್ ಅದ್ರ ಪ್ರಕಾರ ನಡೆದಿಲ್ಲ ಅಂತಂದ್ರೆ ಅದನ್ನ ಬಿಟ್ಬಿಡು ಅಂತ ಹೇಳ್ತಾರೆ. ಅದ್ರ ಅದನ್ನ ಬಿಡ್ದಿರ ನಾವು ಅದನ್ನೇ ಹಿಡ್ಕೊಂಡ ಅಂದ್ರೆ ಏನಾಗ್ತಂದ್ರೆ ನಾವು ಆ ಕಾಲಿಂಗ್ ಏನ್ ಮಾಡ್ತೀವಿ, ನಾವು ಕಳ್ಕೊಂತೀರಿ. ಆಮೇಲೆ ಹೀಗಿರಲಾಗಿ ನೀವು ಕೆಲಸಕ್ಕೆ ಬಾರದ ದರಿದ್ರ ಬಾಲಬೋಧೆಗೆ ಮತ್ತೂ ಅಧೀನರಾಗಬೇಕೆಂದು ಅಪೇಕ್ಷಿಸಿ ಪುನಃ ಅದಕ್ಕೆ ತಿರುಗಿಕೊಳ್ಳುವುದು ಹೇಗೆ ನೋಡ್ರ. ಅದೇ ನೋಡ್ಬೇಕಾರೆ ಇವೆಲ್ಲ ಬಿಟ್ಟು ಬಂದ್ಮೇಲೆ ತಿರುಗಿ ಏನ ಮಾಡ್ಕ, ಅದಕ್ಕೆ ನಾವು ಕೈ ಹಾಕಕ್ಕೆ ಹೋಗ್ಬಾರ್ದು. ಅಂದ್ರೆ ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ ಏನ್ರಿ, ಸಾಮಾನ್ಯವಾಗಿ ಏನ್ರಿ ನೋಡ್ಬೇಕಾರೆ ಬೈಬಲ್ ಅದಕ್ಕೆ ಹೇಳೋದು ಏನಂತ ಪ್ರವಾದನೆಯಲ್ಲಿ ಹೇಳ್ಬೇಕಾರೆ, ಐ ಡಿಸ್ಪೈಸ್ ಆಲ್ ಯುವರ್ ಫೆಸ್ಟಿವಲ್ಸ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಯಾಕೆ ಅಂತಂದ್ರೆ ಇವ್ರು ಇಸ್ರೇಲ್ಗಳು ದೇವರೇ ಕೊಟ್ಟಿದ್ದ ಫೆಸ್ಟಿವಲ್ಸ್ಗಳನ್ನ, ಈ ಫೆಸ್ಟಿವಲ್ಸ್ಗಳನ್ನ ಯಾವ ತರ ಮಾಡಕ್ಕೆ ಶುರು ಮಾಡ್ಬಿಟ್ರು ಅಂತಂದ್ರೆ, ಸುಮ್ಮನೆ ಒಂದೇನ್ರಿ ಒಂದು ದೇವ್ರಿಗೆ ಒಂದು ಒಂದು ಮಹಿಮೆ ರೀತಿಯಲ್ಲಿ ಮಾಡ್ದಿರಾ, ಒಂದು ಸುಮ್ಮನೆ ಒಂದು ಆಡಂಬರಕ್ಕಾಗಿ ಒಂದು ಎಂಜಾಯ್ಮೆಂಟ್ಗೆ ಏನ್ ಮಾಡ್ಬಿಟ್ಟಿರೋ ಇವ್ರು ಮಾಡಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ ಐ ಡಿಸ್ಪೈಸ್ ಆಲ್ ಯುವರ್ ಫೆಸ್ಟಿವಲ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ಆಮೋಸಲ್ಲಿ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವರ. ಓದಿ ವಾಕ್ಯನ, ಆಮೋಸ್ 5ನೇ ಅಧ್ಯಾಯ 21ನೇ ವಾಕ್ಯ ಓದ್ರಿ. ನಿಮ್ಮ ಜಾತ್ರೆಗಳನ್ನು ಹಾಗೆ ಮಾಡುತ್ತೇನೆ, ತುಚ್ಛೀಕರಿಸುತ್ತೇನೆ, ನಿಮ್ಮ ಉತ್ಸವಗಳ ವಾಸನೆಯೇ ನನಗೆ ಬೇಡ. ನೀವು ನನಗೆ ಸರ್ವಾಂಗ ಹೋಮಗಳನ್ನು ಧಾನ್ಯ ನೈವೇದ್ಯಗಳನ್ನು ಅರ್ಪಿಸಿದರೂ ಸ್ವೀಕರಿಸೆನು. ಸಮಾಧಾನದ ಯಜ್ಞವಾಗಿ ನೀವು ಒಪ್ಪಿಸುವ ಕೊಬ್ಬಿದ ಪಶುಗಳನ್ನು ನೋಡೆನು. ನೋಡ್ರ ಅದಕ್ಕೆ ಹೇಳ್ತಾರೆ ನಾನು ಇದನ್ನ ನೋಡೇನು ಅಲ್ವರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ನಾವು ದೇವ್ರ ವಾಕ್ಯಕ್ಕೆ ವಿಧೇನಾಗಿಲ್ಲ ಅಂತಂದ್ರೆ ದೇವ್ರ ಗೊತ್ತಾ ಮಾಡ್ತಾರೆ, ಇಂಥ ಸುಳ್ಳು ನಮ್ಮಂತ ಭ್ರಮೆನ ದೇವ್ರೇನ್ ಮಾಡ್ತಾರೆ ನಮ್ಮ ನಡುವೆ ಕಳಿಸ್ತಾರೆ. ಓದಿ ವಾಕ್ಯನ ಇಲ್ಲಿ ತಿಸ್ಸಲೋನಿಕದಲ್ಲಿ 2ನೇ ತಿಸ್ಸಲೋನಿಕ 2ನೇ ಅಧ್ಯಾಯ 2ನೇ ತಿಸ್ಸಲೋನಿಕ 2ನೇ ಅಧ್ಯಾಯ ಕರೆಕ್ಟ್ 11 and 12. ಕಾರಣದಿಂದ ದೇವರು ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ಅವರನ್ನು ನೋಡ್ರ ಸುಳ್ಳನ್ ನಂಬಿಕೆ ದೇವ್ರೇ ಏನ್ ಮಾಡ್ತಾರಂತೆ ಬಿಡ್ತಾರೆ. ಯಾಕಪ್ಪ ಅಂದ್ರೆ ಸತ್ಯದ ಮೇಲೆ ಪ್ರೀತಿ ಇಲ್ಲ ಕಾರಣದಿಂದ ದೇವರು ಸುಳ್ಳನ್ ನಂಬಿಕೆ ಏನ್ ಮಾಡ್ತಾರೆ, ಭ್ರಮೆನ ಬಿಡ್ತಾರಂತೆ. ನೋಡ್ರಿ ಹಂಗಾದ್ರೆ ದೇವ್ರೇ ಏನ್ ಮಾಡ್ತಾರೆ, ಅದನ್ನ ಅನುಮತಿ ಕೊಡ್ತಾರೆ. ಯಾಕಂದ್ರೆ ಸತ್ಯ ಮೇಲೆ ಏನಿಲ್ಲ, ಪ್ರೀತಿ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅನ್ನಿಸ್ಕೊಳ್ಳೆ ನಮಗೆ ಸತ್ಯ ಮೇಲೆ ಏನಾಗಿರ್ಬೇಕು, ಪ್ರೀತಿ ಇರಬೇಕು ಅಲ್ವರ. ಅದು ನೋಡ್ಬೇಕಾರೆ ಬೈಬಲ್ ನಲ್ಲಿ ಬರ್ತ್ಡೇ ಮಾಡೋ ರೆಕಾರ್ಡ್ ಎಲ್ಲೂ ಇಲ್ಲ, ಒಂದೇ ಒಂದು ರೆಕಾರ್ಡ್ ಇರೋದು ನನ್ಗೆ ಗೊತ್ತಿರಂಗೆ. ಯಾರ್ದು ರೆಕಾರ್ಡ್ ಏನ್ರಿ, ಹೆರಾಡ್. ಅದ್ರಲ್ಲಿ ಏನ್ ದೊಡ್ಡ ಭಯಂಕರ ಟ್ರಾಜಿಡಿ ಆಗ್ಬಿಟ್ಟು ನಮ್ಗೆ ಚೆನ್ನಾಗಿ ಏನಾಗಿದೆ ಗೊತ್ತಿದೆ ಅಲ್ವರ. ಅದೇ ನೋಡ್ಬೇಕಾದ್ರೆ ಅಪೋಸಸ್ ಆಗ್ಲಿ ಯೇಸು ಕ್ರಿಸ್ತ ಆಗ್ಲಿ ಇದ್ರ ಬಗ್ಗೆ ಎಲ್ಲೂ ರೆಫರೆನ್ಸ್ ಕೊಟ್ಟಿದ್ದು ನಾವೇನ್ ಮಾಡಕ್ ಹೋಗಲ್ಲ, ಸತ್ಯವೇದದಲ್ಲಿ ನೋಡಕ್ಕೆ ಹೋಗಲ್ಲ ಅಲ್ವರ. ಅದು ಮಾತ್ರ ಅಲ್ಲ ನೋಡ್ರಿ ಅಂತೀನಿ, ಈವನ್ ನಾವು ಚರ್ಚ್ ಹಿಸ್ಟ್ರಿಯಲ್ಲಿ ನೋಡೋದಂತಂದ್ರೆ ಯಾರು ಈ ಕ್ರಿಸ್ಮಸ್ ಬಗ್ಗೆ ಮಾತಾಡಿರೋಂಥ ಒಂದು ಟಾಪಿಕ್ ಏನಾಗಲ್ಲ ನಾವು ನೋಡೋದಿಲ್ಲ. ಯಾಕೆ ಮಾತಾಡಲ್ಲ ಕೆಲವು ಜನ ಏನ್ ಮಾಡ್ತಾರೆ, ಈ ಪಾಯಿಂಟ್ ಇಟ್ಕೊಂಡು ವಾದಿಸ್ತಾರೆ. ಬ್ರದರ್ ನೈಸ್ಯ ಅಂತ ಕ್ರೀಡಲ್ಲಿ ಸುಮ್ಮನೆ ಟ್ರಿನಿಟಿ ಬಗ್ಗೆ ಒಂದು ಕಾನ್ಸೆಪ್ಟ್ ಉದ್ಭವ ಆಗಿ ಇದಕ್ಕೆ ದೊಡ್ಡ ಡಿಬೇಟ್ ಆಗೋಯ್ತು.
ಹಂಗಾರೆ ಕ್ರಿಸ್ಮಸ್ ತಪ್ಪಾಗಿದೆ ಅಂದ್ರೆ ಆ ಕಾಲದಲ್ಲಿ ಏನ್ ಮಾಡ್ಬೇಕು? ಕ್ರಿಸ್ಮಸ್ ಬಗ್ಗೆ ಅವರು ಡಿಬೇಟ್ ಮಾಡ್ಬೇಕಾಗಿತ್ತಲ್ವಾ ಅಂತ ಹೇಳ್ಬೇಕಾರೆ ಸಭೆಯಲ್ಲಿ ಏನ್ರಿ ನಾವು ನೋಡ್ಬೇಕಾರೆ ಆಂಟಿಕ್ರಿಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ರಿ, ಸಭೆಯಲ್ಲಿ ಎಷ್ಟೋ ಭಯಂಕರವಾಗಿರೋ ಮೋಸವಾಗಿರೋ ಉಪದೇಶಗಳು ಸಭೆಯಲ್ಲಿ ಏನಾಯ್ತು ಅಲ್ಲಿ ಬಂತು. ಆದ್ರೆ ಸಭೆಯಲ್ಲಿ ಈ ಡಿಬೇಟ್ ಅಂತ ಮಾಡ್ಬೇಕಾರೆ ಯಾವ ವಿಚಾರ ಡಿಬೇಟ್ ಮಾಡ್ತಾ ಇದ್ರು ಅಂದ್ರೆ ಸಭೆ ಒಡೆದೋಗುವಂತ ಸನ್ನಿವೇಶ ಬಂದ್ರೆ ಆ ಮ್ಯಾಟ್ರಿಗಳನ್ನ ಮಾತ್ರ ಏನ್ ಮಾಡೋರು ಅಲ್ಲಿ ಡಿಬೇಟ್ ಮಾಡೋರು ಹೊರತು ಬೇರೆ ಯಾವ ಮ್ಯಾಟ್ರಲ್ಲ. ಅದಕ್ಕೆ ನೋಡಿದ್ರಿ ನೀವು ನೈಸ್ಯ ಅಂತ ಕ್ರೀಡ್ ನೋಡ್ತೀರಿ, ಆಮೇಲೆ ಇನ್ನ ಅನೇಕ ಒಂದು 2-3 ಕ್ರೀಡ್ಗಳು ಏನ್ ಮಾಡ್ತೀರಿ ನೋಡ್ತೀರಿ. ಇವೆಲ್ಲ ಕ್ರೀಡ್ಗಳಲ್ಲಿ ಏನ್ ಅಬ್ಸರ್ವ್ ಮಾಡ್ಬೋದು ಅಂದ್ರೆ ಕ್ರಿಸ್ತನು ದೇವರು ಹೌದೋ ಅಲ್ವೋ, ಮರಿಯಾಳೋ ದೇವರು ಹೌದೋ ಇಲ್ವೋ ಅಂತಂದ್ಬಿಟ್ಟು ಈ ತತ್ವಗಳನ್ನೇ ಮಾತಾಡೋರೇ ಹೊರತು ಅವ್ರು ಮಾಡ್ತಾರಂತ ಒಂದು ಫಾಲ್ಸ್ ಬಿಲೀಫ್ಗಳಾಗ್ಲಿ ಇದ್ರ ಬಗ್ಗೆ ಡಿಬೇಟೇ ಇಲ್ಲ. ಎಕ್ಸಾಂಪಲ್ ನೋಡ್ಬೇಕ್ರೆ ಪ್ರಭುರಾತ್ರಿ ಭೋಜನ ಅವರೆಲ್ಲ ಹೆಂಗ್ ಮಾಡ್ತಾರೆ, ಹೇಗ್ ಮಾಡಕ್ ಶುರು ಮಾಡಿದ್ರು, ಇಷ್ಟ ಬಂದಾಗ ಮಾಡಕ್ ಏನ್ ಮಾಡಿದ್ರು ಶುರು ಮಾಡಿದ್ರು. ಅದ್ರ ಬಗ್ಗೆ ಡಿಬೇಟ್ ಮಾಡಿದ್ರಾ? ಡಿಬೇಟ್ ಮಾಡಿಲ್ಲ. ಯಾಕಂದ್ರೆ ಸಭೆ ಕರಪ್ಟ್ ಆಗ್ಬಿಡುತ್ತೆ. ಸಭೆಯಲ್ಲಿ ಸುಳ್ಳು ಬೋಧನೆಗಳು ಬಂದು ಏನಾಗ್ಬಿಡುತ್ತೆ, ಕಂಪ್ಲೀಟ್ ಆಗಿ ಸೆಟ್ಲ್ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾರಿಗೂ ವಾಗ್ದಾನ ಏನಿಲ್ಲ ಇಲ್ಲ ಅಲ್ವರ. ಆಮೇಲೆ ನರ್ಕ ಅಂತ ಅಂದ್ಬಿಟ್ಟು ವೇದನೆ ಸ್ಥಳ ಅಂತ ಅವ್ರು ನಂಬ್ತಾ ಇದ್ರು. ಇದ್ರ ಬಗ್ಗೆ ಡಿಬೇಟ್ ಮಾಡಿದ್ರಾ? ಮಾಡ್ಲಿಲ್ಲ. ಯಾಕಂದ್ರೆ ಇವ್ರು ಆಡಿಯೋ ಫಾಸ್ಟ್ ಬಿಲೀಫ್ ಅಲ್ಲಿ ಏನಾಗಿದ್ರು ಇದ್ರು, ಆತ್ಮ ಸಾಯಲ್ಲ, ಸತಿ ತಕ್ಷಣ ಮನುಷ್ಯ ಅಲ್ಲೋಗ್ತಾನೆ ಇಲ್ಲೋಗ್ತಾನೆ ತತ್ವ ಮಾಡಿ ಕೂತಿರೋದ್ರಿಂದ ಇದ್ರ ಬಗ್ಗೆ ಕೂಡ ಏನ್ ಮಾಡಿಲ್ಲ ಸಭೆಯಲ್ಲಿ ಡಿಬೇಟ್ ಮಾಡ. ಅದೇ ರೀತಿ ಕ್ರಿಸ್ಮಸ್ 25ನೇ ತಾರೀಕು ಯೇಸು ಕ್ರಿಸ್ತು ಹುಟ್ಟಿದ್ದು ಅಂದ್ಬಿಟ್ಟು ಇವರೆಲ್ಲ ಆಲ್ರೆಡಿ ಏನ್ ಮಾಡ್ಬಿಟ್ಟಿದ್ರು, ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು. ಅದರಿಂದ ಈ ವಿಚಾರಗಳನ್ನ ಡಿಬೇಟ್ ಮಾಡಿದಂತ ಒಂದು ಮ್ಯಾಟ್ರ್ ಎಲ್ಲೂ ಈ ಚರ್ಚ್ ಹಿಸ್ಟ್ರಿ ರೆಕಾರ್ಡೇ ಇಲ್ಲ. ಸರಿ, ಆ ಡಿಬೇಟ್ ಮಾಡ್ಲಿ ಮಾಡದೇ ಇರ್ಲಿ, ನಮ್ಗೇನಾಗಬೇಕೈತೆ, ನಮಗೆ ಬೈಬಲ್ ರೆಕಾರ್ಡ್ ಏನಾಗಿರ್ಬೇಕು ಇರಬೇಕು. ಚರ್ಚ್ ಹಿಸ್ಟ್ರಿಯಲ್ಲಿ ಇಂಥ ಡಿಬೇಟ್ ಮಾಡಿದ್ರು ಅದು ಡಿಬೇಟ್ ಮಾಡೋದು ನಮ್ಗೇನಿಲ್ಲ, ಸಂಬಂಧನೇ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ನೋಡ್ಬೇಕಾದ್ರೆ ಸತ್ಯವೇದದಲ್ಲಿ ಈ ವಿಚಾರಗಳು ಏನಾಗಿಲ್ಲ, ಇಲ್ವೇ ಇಲ್ಲ ಅಲ್ವರ. ಅದಕ್ಕೆ ಕೊನೆಯದಾಗಿ ನೋಡೋಣ ನೋಡ್ತೀರಿ ನಮಗೇನಪ್ಪ ಪಾಠ, ಹಾಗಾದ್ರೆ ನಾವ್ ಹೇಗಿರ್ಬೇಕು ಓದೋಣ ನೋಡಿರ್ತೀರಿ. 1ನೇ ಕೊರಿಂಥದಲ್ಲಿ 10ನೇ ಅಧ್ಯಾಯ, 1ನೇ ಕೊರಿಂಥ 10ನೇ ಅಧ್ಯಾಯ 1ರಿಂದ 11. ಇದು ನಮ್ಗೇನ್ ಪಾಠ? ಇವಾಗ ನಾವು ಕೂಡ ಏನಾಗಿದ್ರಿ, ನಾವು ಕ್ರಿಶ್ಚಿಯನ್ಸ್ ಅಲ್ವಾ, ಇವಾಗ ನಾವು ಕೂಡ ಏನಾಗಿದ್ರಿ, ಇವತ್ತಿನ ದಿನ ಎಲ್ಲ ಗ್ಯಾದರ್ ಆಗಿದ್ರಿ ಅಲ್ವರ. ನಾವು ಕೂಡ ಅದೇ ತರ ಮಾಡ್ತಾ ಇದ್ದೀರಾ ಅಲ್ವರ. ನಾವು ದೇವ್ರ ಮಕ್ಳು ಏನ್ ಮಾಡಲ್ಲ, ಆತರ ಮಾಡಕ್ಕಲ್ಲ. ಬಿಡದರ್ ಹೇಳ್ದಲ್ಲ, ನಾವೇನಂತಾರೆ ಇವತ್ತು ಹಾಲಿಡೇ ಇರೋದ್ರಿಂದ ಏನ್ರಿ ನಾವೆಲ್ಲ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ನಮ್ಗೆ ಅನೇಕ ಬ್ಯಾಕ್ ಗ್ರೌಂಡ್ ಕ್ರಿಶ್ಚಿಯನ್ಸ್ ಫ್ರೆಂಡ್ಸ್ಗಳು ಏನಾಗಿದ್ದಾರೆ ಇದಾರೆ ಅಲ್ವರ. ಇವಾಗ ನಾವು ಈ ತರ ಒಂದು ಕೂಟಗಳಲ್ಲಿ ಸೇರಿದ್ರೆ ಇದ್ರೆ ನಮ್ಗೆಲ್ಲ ಒಂದ್ ಕಡೆ ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಸೆಳೆತ ಇರ್ತಾರೆ. ಅವಾಗ ನಾವು ಅನ್ನೆಸೆಸರಿ ಏನಾಗ್ಬಿಡುತ್ತೆ ಅಂದ್ರೆ ಅಂತ ಸಹೋದರಿಗಳ ಸೇರ್ಕೊಂಡು ಕರಪ್ಟ್ ಆಗಂತ ಅವಶ್ಯಕತೆ ಬೇಡ ಅಂತ ಅಂದ್ಬಿಟ್ಟು ನಾವ್ ಏನ್ ಮಾಡ್ತಿರ್ತಾರೆ, ಮೀಟಿಂಗ್ಗಳನ್ನ ನಾವು ಮಾಡ್ತೀವಿ. ಅದು ಆಗ ಮಾಡಂತ ಉದ್ದೇಶ ಏನಾಗಿರ್ಬೇಕು ಅದ್ರ ಬಗ್ಗೆ ಓದ ನೋಡಿರ್ತೀನಿ. ಅಂದ್ರೆ ನಮಗೇನಪ್ಪ ಪಾಠ ನೋಡಿ, 1 Corinthians 10 ಚಾಪ್ಟರ್ 1ರಿಂದ 11 ಓದಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು, ಅವರೆಲ್ಲರೂ ಮೋಶೆ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಇಡೀ ಇಸ್ರೇಲ್ ಜನಗಳು ಮೋಸೆ ಶಿಷ್ಯರಾಗೋದಕ್ಕೆ ಏನ್ ಮಾಡಿದ್ದಾರೆ, ದೀಕ್ಷಾ ಸ್ನಾನ ಏನ್ ಮಾಡಿದ್ದಾರೆ, ಅಲ್ಲಿ ತಗೊಂಡಿದ್ದಾರೆ ಅಲ್ವರ. ಇದೇ ತರ ಎಲ್ಲಾ ಕ್ರೈಸ್ತವರು ದೀಕ್ಷಾ ಸ್ನಾನ ತಗೊಂಡ್ರ ಇಲ್ವಾ? ತಗೊಂಡಿದಾರ ಇಲ್ಲ? ಇವಾಗ ನಾವೇ ಬ್ಯಾಪ್ಟಿಸಮ್ ತಗೊಂಡಿದ್ರ ಇಲ್ವಾ? ತಗೊಂಡಿದ್ರಿ. ನೆಕ್ಸ್ಟ್ ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ನೋಡ್ರ, ನಾವೆಲ್ಲ ಏನ್ ಮಾಡ್ತೀವಿ, ಒಂದೇ ದೈವಿಕವಾದ ಆಹಾರ ತಿಂತಾ ಇದ್ರಿ ದೇವ್ರ ವಾಕ್ಯನ. ಆಮೇಲೆ ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಇವಾಗ ನಾವು ಕೂಡ ಏನ್ ಮಾಡ್ತಾರೆ, ಕ್ರಿಸ್ತನ ಮುಖಾಂತರ ಏನ್ ಮಾಡ್ತಾರೆ, ಆಹಾರನ ಭೋಜನನ ಹೊಂದ್ತಾ ಇರೋದು. ಆಮೇಲೆ ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಅವರೊಳಗೆ ಬಹು ಮಂದಿ ವಿಚಾರದಲ್ಲಿ ದೇವ್ರೇನ್ ಮಾಡ್ಲಿಲ್ವಂತೆ, ಸಂತೋಷಲಿಲ್ಲ. ಅದರ ಅದೇ ರೀತಿ ಅದರ ನಮ್ಮ ವಿಚಾರದಲ್ಲಿ ದೇವರು ಸಂತೋಷ ಪಡ್ತಾ ಇದಾರ. ಕರ್ತನಲ್ಲಿ ಪ್ರೀತಿ ಅಂತ ಸೊಳ್ಳೆ ನಾವ್ ಏನ್ ಮಾಡ್ಕೋ ಯೋಚನೆ ಮಾಡ್ಬೇಕು. ಅದರ ನಾವೆಲ್ಲ ಏನ್ ಮಾಡಿದ್ರಿ, ಬ್ಯಾಪ್ಟಿಸಮ್ ತಗೊಂಡಿದಿರಿ, ದೇವತೆ ಒಡಂಬಡಿಕೆ ಮಾಡ್ಕೊಂಡಿದಿರಿ, ಅದರ ವಾಕ್ಯದ ಪಕ್ಕ ನಡಿಬೇಕು ಅಂತಿದ್ರಿ. ಆದ್ರೆ ದೇವ್ರು ನಮ್ಮ ವಿಚಾರದಲ್ಲಿ ಮೆಚ್ತಾ ಇದಾರ, ಮೆಚ್ಚುಗೆ ಹಿಡಿತೀರಿ, ನಾವು ನಡೀತಾ ಇದ್ದೀರಾ. ಆಮೇಲೆ ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರ್ತದೆ ಅಷ್ಟೇ. ನೋಡ್ರ, ಮೆಚ್ಚಿಗೆ ಆಗದಿರೋ ಕಾರಣದಿಂದ ದೇವರು ಏನ್ ಮಾಡೋರು, ಅಡವಿಯಲ್ಲೇ ಸಂಹರಿಸಿದ್ರು. ಐಗುಪ್ತ ದೇಶ ಬಿಟ್ಟಿರ್ ಬಂದವರಲ್ಲಿ ಬರೀ 2 ಜನ ಏನಾಗಿದೆ, ಕಾನಾನ್ ದೇಶಕ್ಕೆ ಸೇರಿದ್ದು. ಆಮೇಲೆ ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಇದೆಲ್ಲ ಏನಕ್ಕೆ ಬರ್ದಿರೋದು, ಅವರು ಆಶಿಸುವಂತ ರೀತಿಲಿ ಕೆಟ್ಟ ವಿಚಾರಗಳನ್ನ ನಾವೇ ಮಾಡಕೋಗ್ಬಾರ್ದು, ಆಸೆನಾ ಪಡಕೋಗ್ಬಾರ್ದು. ಅದರ ಆದಷ್ಟು ಕೆಟ್ಟ ವಿಚಾರಗಳು ನಾವೇ ಮಾಡಕೋದು, ದೂರ ಇರೋದು ನಮ್ಗೇನ್ರಿ ಒಳ್ಳೇದು. ಆಮೇಲೆ ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು. ನೋಡ್ರ, ಜನರು ಕುಡಿಯೋದಿಕ್ಕೆ ಉಣ್ಣೋದಿಕ್ಕೆ ಕೂತ್ಕೊಂಡರು, ಕುಡ್ದಾಡಕ್ಕೆ ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದಿದೆಯಲ್ಲ. ಕುಡ್ದಾಡಕ್ಕೆ ಮಾಡಿದ್ರು, ಎದ್ರು ಅಂತ ಬರ್ದಿದ್ಯಲ್ಲ. ಇವತ್ತೆಲ್ಲ ಏನ್ ಮಾಡ್ತಾರೆ ಎಲ್ಲ ಚರ್ಚ್ಗಳಲ್ಲಿ,
ತರ ಮಾಡೋದು, ಕುಡಿಯೋದು, ತಿನ್ನೋದು, ಏನ್ರಿ ಸೆಲೆಬ್ರೇಷನ್ ಮಾಡೋದು, ಡ್ಯಾನ್ಸ್ ಅದು ಅಂತ ಏನ್ಬಿಡ್ತಾರೆ, ಎಲ್ಲ ಫುಲ್ ಎಂಜಾಯ್ಮೆಂಟ್. ಅದರ ಏನ್ ನೋಡ್ಬೇಕ್ರೆ ಸ್ಪಿರಿಚುವಲ್ ಆಗಿ ಏನಿಲ್ಲ, ವಾಕ್ಯನೇ ಇಲ್ಲ. ಆಮೇಲೆ ನೀವು ವಿಗ್ರಹಾರಾಧಕರಾಗಬೇಡಿರಿ. ನೋಡ್ರ, ಇವ್ ನಮ್ಗೇನಪ್ಪ ಎಚ್ಚರಿಕೆ ಅಂದ್ರೆ ನಾವು ಅದೇ ತರ ಏನಾಗ್ಬಾರ್ದು, ವಿಗ್ರಹದಕ್ಕಾಗಿ ಇರಬಾರದು. ಆಮೇಲೆ ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ಹ್ಮ್ ನಾವು ಜಾರತ್ವ ಮಾಡದೇ ಇರೋಣ. ಹ್ಮ್ ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ಹ್ಮ್ ನಾವು ಪರೀಕ್ಷಿಸದೇ ಇರೋಣ. ನೋಡ್ರ, ಕೆಲವು ಜನ ಏನಪ್ಪಾ ಮಾಡೋದು ಅಂದ್ರೆ ಕರ್ತನ್ ಏನ್ ಮಾಡಿದ್ರಂತೆ, ಪರೀಕ್ಷಿಸಿ ನೋಡಿದ್ರಂತೆ. ನೋಡಿರ್ತೀನಿ, ಟೆಂಪ್ ಮಾಡಿ ನೋಡಂತೆ, ಪ್ರೊವೋಕ್ ಮಾಡಿ ನೋಡಂತೆ. ಅದೇ ತರ ನಾವೇನ್ ಮಾಡ್ಬಾರ್ದು, ದೇವ್ರನ್ನ ಪರೀಕ್ಷೆ ಮಾಡಿ ನೋಡ್ಬಾರ್ದು. ಆಮೇಲೆ ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ನೋಡ್ರ, ನಾವು ಕೂಡ ಏನ್ ಮಾಡ್ಬಿಡ್ದು, ಗೋಣ್ಗುಟ್ಬಾರ್ದು. ಅಂದ್ರ ಬೈಬಲ್ ಅಲ್ಲಿ ಹಿಂಗ್ ಹೇಳ್ತಾರೆ ಅಂತಂದ್ರೆ ಅದಕ್ಕೇನಾಗ್ಬೇಕು, ನಾವು ಸೆಂಟ್ರ್ ಆಗ್ಬಿಡ್ಬೇಕು. ತಸ್ ಸೈತ ಲಾರ್ಡ್, ದೇವ್ರ ವಾಕ್ಯ ಹಿಂಗ್ ಹೇಳ್ತಾನೆ, ದೇವ್ರ ವಾಕ್ಯಕ್ಕೆ ಏನಾಗ್ಬೇಕು ನಾವು ಅದೇನಾಗಬೇಕು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಕೊಟ್ಟಿರೋಂಥ ದೇವ್ರು ನಮ್ಗೆ ಇದುವರೆಗೂ ಒಂದ್ ಒಳ್ಳೆ ಆಶೀರ್ವಾದ ಕೃಪೆಗಳನ್ನ ಕೊಟ್ಟಿದ್ದಾರೆ. ಅದರ ಬ್ರದರ್ ಹೇಳ್ದಂಗೆ ಇದು ವರ್ಷದ ಅಂತ್ಯ. ಅದರ ಇನ್ನೊಂದು ವಾರದಲ್ಲಿ ಏನಾಗ್ತಾರೆ, ಈ ವಾರ ಈ ವರ್ಷ ಏನಾಗ್ಬಿಡ್ತಾರೆ, ಮುಗ್ದೋಗ್ತಾರಲ್ವರ. ಇನ್ ನೆಕ್ಸ್ಟ್ ಹೊಸ ವರ್ಷ ದೇವ್ರು ನಮ್ಗೆ ಇನ್ನೊಂದು ವರ್ಷ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ದೇವ್ರಿಗೆ ತುಂಬಾ ಏನಾಗಬೇಕು, ಕೃತಜ್ಞತಾ ಉಳ್ಳವರಾಗಬೇಕು. ಅದರ ಬರುವಂತ ವರ್ಷಗಳಲ್ಲಿ ನಾವು ಇದೇ ರೀತಿ ನಾವು ಮಾಡಿದಂಥ ಮಿಸ್ಟೇಕ್ಸ್ಗಳು ಅಥವಾ ಗೊಣಗುಟ್ಟೋದು, ಅದರ ದೇವ್ರಿಗೆ ಇಷ್ಟ ಇಲ್ಲಂತ ಕೆಲಸಗಳನ್ನ ಮಾಡಿದಿರಾ, ದೇವ್ರಿಗೆ ಮೆಚ್ಚುಗೆ ಇರುತ್ತೆ ಕೆಲಸ ಮಾಡಕ್ಕೆ ನಾವೇನ್ ಮಾಡೋಣ, ಆದಷ್ಟು ಪ್ರಯತ್ನ ಮಾಡೋಣ. ಅದರ ಅಂದ ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ, ದೇವ್ರ ಇನ್ನ ಕೃಪೆ ಕೊಟ್ಟು ಎಲ್ಲ ಸೋದರ ಸೋದರಿಗಳನ್ನ ದೇವ್ರು ನಡೆಸ್ಲಿ ಅಂತ ಅಂದ್ಬಿಟ್ಟು ನಾವು ಹಾರೈಸೋರಾಗನ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ.